ನಮಸ್ಕಾರ. ಗ್ಯಾರಂಟಿ ನ್ಯೂಸ್ನ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಚಂದನ. ಇಂಜಿನಿಯರ್ಸ್ ಏನು ಬೇಕಾದರೂ ಮಾಡ್ತಾರಂತೆ, ಅಂದರೆ ಯಾವ ಕ್ಷೇತ್ರದಲ್ಲಿ ಬೇಕಾದರೂ ಸಕ್ಸಸ್ ಆಗ್ತಾರೆ. ಆ ಸಕ್ಸಸ್ ಸ್ಟೋರಿನ ಇವತ್ತು ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇನ್ಫ್ಲೂಯೆನ್ಸರ್ ಹಾಗೆ ಕವಿತೆಗಳ ಮೂಲಕ ಜನಗಳ ಮನ ತಲುಪಿರುವಂತಹ ಇವರು ನಮಗೆ ಕೃಷ್ಣನ ಬಗ್ಗೆ ಕೂಡ ಹೇಳ್ತಾ ಇರ್ತಾರೆ, ಭಗವದ್ಗೀತೆ ಬಗ್ಗೆ ಕೂಡ ಹೇಳ್ತಾ ಇರ್ತಾರೆ, ಮಹಾಭಾರತ, ರಾಮಾಯಣ, ಸಾಕಷ್ಟು ವಿಚಾರಗಳನ್ನು, ಆಧ್ಯಾತ್ಮದ ವಿಚಾರಗಳನ್ನು ಕೂಡ ನಮಗೂ ತಿಳಿಸ್ತಾ ಇರ್ತಾರೆ, ಹಾಗೆ ನಿಮಗೂ ಕೂಡ ತಿಳಿಸ್ತಾ ಇರ್ತಾರೆ. ತುಂಬ ವೆಲ್ ನೋನ್ ಫೇಸ್, ಹಾಗೆ ಬಂಡಲ್ ಆಫ್ ನಾಲೆಡ್ಜ್ ಅಂತ ಕೂಡ ಹೇಳ್ಬೋದು. ಅವರೇ ಇನ್ಯಾರೂ ಅಲ್ಲ, ಅಕ್ಷಯ್ ವಾಸು ಅವ್ರು ಇವತ್ತು ನಮ್ಮ ಗ್ಯಾರಂಟಿ ನ್ಯೂಸ್ನ ಪಾಡ್ಕಾಸ್ಟ್ನಲ್ಲಿದ್ದಾರೆ. ಸೊ ವೆಲ್ಕಮ್ ನಿಮಗೆ. ನಾನು ಬಂಡಲ್ ಆಫ್ ನಾಲೆಡ್ಜ್ ಅಂತ ಯಾಕೆ ಇಂಟ್ರೋ ಕೊಟ್ಟೆ ಅಂದರೆ, ನಾನು ನಿಮ್ಮ ಪ್ರೊಫೈಲ್ನ ನೋಡಿದಾಗ ಎಲ್ಲ ವಿಷಯಗಳ ಬಗ್ಗೆನೂ ಗೊತ್ತು. ಕಡೆ ಭಗವದ್ಗೀತೆ ಬಗ್ಗೆ, ಮಹಾಭಾರತದ ಬಗ್ಗೆ, ಹಾಗೆ ಈ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ಅದ್ರ ಬಗ್ಗೆ ಕೂಡ ಮಾತಾಡಿದ್ರಿ, ಹಾಗೆ ಲೈಫ್ನ ಹೇಗೆ ಚೇಂಜ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾತಾಡಿದ್ರಿ. ಸೊ ಹಾಗಾಗಿ ಅದು ಸೂಕ್ತ ಅನಿಸಿ ನಾನು ನಿಮ್ಗೆ ಆ ಪದನ ಬಳಸಿದೆ. ವೆಲ್ಕಮ್ ಟು ಅವರ್ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸೋ ಮಚ್ ಚಂದ್ರ. ಅದು ಒಂದು ವಂಡರ್ಫುಲ್ ಬ್ರೀಫ್ ಕೊಟ್ರಿ, ನನ್ನ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್, ವೆರಿ ಕೈಂಡ್ ಆಫ್ ಯು. ಆ್ಯಂಡ್ ಐ ಟೆನ್ ಟು ಹ್ಯಾವ್, ನೀವು ಹೇಳಿದ್ರಲ್ಲ ಇಂಜಿನಿಯರ್ಸ್ ಅಂತ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇಂಡಿಯಾ ಅಂತ ಬಂದಾಗ ಎಲ್ಲರೂ ಫಸ್ಟ್ ಇಂಜಿನಿಯರ್ಸ್ ಆಗ್ತಾರೆ, ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಅಂತ. ಇಟ್ ಈಸ್ ಟ್ರೂ ಇನ್ ಮೋಸ್ಟ್ ಆಫ್ ದ ಕೇಸಸ್. ವಿ ವರ್ ಸ್ಪೀಕಿಂಗ್ ಅರ್ಲಿಯರ್ ಅಬೌಟ್ ಯು ಆಲ್ಸೋ, ಸೊ ಯುವರ್ ಬ್ರದರ್ ಆಲ್ಸೋ. ಸೊ ಹಾಗೆ ಇಂಜಿನಿಯರಿಂಗ್ ಆದಮೇಲೆ, ಕೆಲಸ ಅಂತ ಮಾಡೋಕ್ಕೆ ಶುರು ಆದಮೇಲೆ, ಮನಸ್ಸು ಎಲ್ಲಿ ಸೆಳೀತಾ ಇದೆ ಅಂತ ಸ್ಟಾರ್ಟ್ ಆದಮೇಲೆ, ಹೊಟ್ಟೆಗೆ ಒಂದು ಯಾವುದೋ ಒಂದು ತಣಿಸಿದ್ರೆ ಮನಸ್ಸಿಗೆ ಇನ್ಯಾವುದೋ ತಣಿಸುತ್ತಲ್ಲ. ಸೊ ಅದು ಇದು ಸ್ಟೋರಿ ಟೆಲ್ಲಿಂಗ್ ಇಸ್ ಸಮಥಿಂಗ್ ದಟ್ ಐವ್ ಆಲ್ವೇಸ್ ಲವ್ಡ್. ಸ್ಪಿರಿಚುಯಾಲಿಟಿ ಇಸ್ ಸಮಥಿಂಗ್ ದಟ್ ಐವ್ ಆಲ್ವೇಸ್ ಅಲೈನ್ಡ್ ವಿತ್. ಸೊ ಅದನ್ನು ಹೇಳೋಕ್ಕೆ ಶುರು ಮಾಡಿ ಇಲ್ಲಿವರೆಗೂ ಬಂದಿದೆ. ಆ್ಯಂಡ್ ಕವಿತೆ ಈಸ್, ನಮ್ಮ ತಂದೆ ಕವಿತೆ ಬರಿತಾಯಿದ್ರು, ಪುಸ್ತಕಗಳನ್ನ ಬರಿತಾಯಿದ್ರು, ನಾಟಕಗಳನ್ನ ಆಡಿಸ್ತಾಯಿದ್ರು ನಮ್ಮ ಊರಲ್ಲಿ. ನಮ್ಮದು ಪಣತ ಅಂತ, ಮೇಘರವಳ್ಳಿ ಹತ್ರ, ತೀರ್ಥಹಳ್ಳಿ ಹತ್ರ. ಸೊ ಅದು ನಮ್ಮೂರು. ಅಲ್ಲಿ ನಮ್ಮ ತಂದೆ ನಾಟಕಗಳನ್ನೆಲ್ಲ ಬರೆದು ಆಡಿಸ್ತಾಯಿದ್ರು. ಬಹುಶಃ ಅದು ಬಂದಿದೆ ಅನಿಸುತ್ತೆ. ಸೊ ನಾನು ಇಂಗ್ಲೀಷಲ್ಲಿ 2015 ಬರೆಯೋಕ್ಕೆ ಶುರು ಮಾಡಿದ್ದೆ. ಇಲ್ಲಿವರೆಗೂ ಅದರಲ್ಲಿ 1400 ಪೊಯಮ್ಸ್ ಬರೆದಿರ್ಬೋದು. ಕನ್ನಡದಲ್ಲಿ 2022 ಬರೆಯೋಕ್ಕೆ ಶುರು ಮಾಡಿದೆ, ಯಾಕಂದರೆ ಮಾತೃಭಾಷೆ ಅಂದರೆ ಜವಾಬ್ದಾರಿ ಜಾಸ್ತಿ. ಸೊ ಅದಕ್ಕೆ ಜವಾಬ್ದಾರಿ ಕರೆಕ್ಟಾಗಿ ಕೊಡಬೇಕು ಅಂತ ಜನ ಚೆನ್ನಾಗಿ ತಲುಪ್ತದು. ಅದಾದಮೇಲೆ ಕತೆಗಳನ್ನ ಹೇಳೋಕ್ಕೆ ಶುರು ಮಾಡಿದೆ, ಯಾಕಂದರೆ ಮಹಾಭಾರತ, ರಾಮಾಯಣ ಎಲ್ಲ ಮನಸ್ಸಿಗೆ ಭಾಳ ಹತ್ತಿರವಾದಂಥದ್ದು ಇಂಡಿಯನ್ಸಿಗಾಗಿರ್ಬೋದು. ಸೊ ಹೇಳ್ತಾರೆ, ಮಹಾಭಾರತದಲ್ಲಿ ಇಲ್ಲ ಅನ್ನೋದನ್ನು ಓದೋ ಅವಶ್ಯಕತೆ ಇಲ್ಲವೇ ಇಲ್ಲ ಅಂತ ಹೊರಗಡೆ, ಯಾಕಂದರೆ ಮಹಾಭಾರತದಲ್ಲಿ ಇಲ್ಲ ಅನ್ನೋದು ಇಲ್ಲವೇ ಇಲ್ಲ ಅಂತ. ಸೊ ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್. ಆ್ಯಂಡ್ ಭಗವದ್ಗೀತೆ ಈಸ್ ಅ ಟೂಲ್. ಸೊ ಅದನ್ನು ಅದೇ ಥರ ಟ್ರೀಟ್ ಮಾಡಬೇಕು, ಅದಕ್ಕೊಂದು ಟಬು ಅಂತ ಇರಬಾರ್ದು. ಸೊ ಅದನ್ನೆಲ್ಲ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ರಿಲೇಟ್ ಮಾಡಿ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಆ್ಯಂಡ್ ಜನ ಚೆನ್ನಾಗಿ ತೊಗೊಂಡಿದ್ದಾರೆ. ಅಂದರೆ ಎಲ್ರಿಗೂ ಆ ಸ್ಟೋರಿ ಟೆಲ್ಲಿಂಗ್ ಸೂಟ್ ಆಗಲ್ಲ ಅಂತ. ಕೆಲವರು ಏನಾದರೂ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಯಾರಪ್ಪ ಇವನು ಇಷ್ಟು ಕುಯ್ತಾನಲ್ಲಪ್ಪ ಅನ್ನೋರು ಇದ್ದಾರೆ. ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಮತ್ತೆ ನಮ್ಮ ಹತ್ರಕ್ಕೆ ವಾಪಸ್ ಬರ್ತಾ ನೋಡೋರ ಸಂಖ್ಯೆ ಕೂಡ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಸೊ ಇಟ್ಸ್ ನಾಟ್ ಎ ಈಸಿ ಟಾಸ್ಕ್ ನೀವು ಮಾಡ್ತಾ ಇರೋದು. ನಾನು ಒಂದು ಇಂಟರ್ವ್ಯೂಲ್ಲೇ ನೋಡ್ತಾ ಇದ್ದೆ, ಮಕ್ಕಳು ಕೂಡ, ಅಂದರೆ ಸ್ಕೂಲಲ್ಲಿ ಒಂದು ಟೀಚರ್ ಮಕ್ಕಳಿಗೆ ಹಾಕಿ ನೋಡಿಸಿದ್ರು ನನ್ನ ಸ್ಟೋರಿ ಟೆಲ್ಲಿಂಗ್ ಅಂತ. ಸೊ ಈ ಜರ್ನಿ ಏನಿದೆಯಲ್ಲ, ನೀವು ಫಸ್ಟಿಂದ, ನಾನು ಒಂದ್ರಲ್ಲಿ ಕೂಡ ನೋಡಿದ್ದೆ, ನೀವು ಡಿಪ್ರೆಷನ್ನಿಂದ ಇವತ್ತು ಸಾಧನೆ ಕೂಡ ಮಾಡಿದ್ದೀರಾ ಅಂತ. ಸೊ ಹೇಳಿ, ನಿಮ್ಮ ಬಗ್ಗೆ ಒಂದು ಪುಟ್ಟದಾಗಿ ಹೇಳೋದಾದರೆ. ಸೊ ನನ್ನ ಬಗ್ಗೆ ಪುಟ್ಟದಾಗಿ ಹೇಳಬೇಕು ಅಂತಂದರೆ, ಕವಿತೆಗಳು ಹೇಗೆ ಬಂತು ಅಂದರೆ ನಿಮಗೆ ಗೊತ್ತೇ ಇದೆ. ಕತೆ ಹೇಗೆ ಶುರುವಾಯಿತು ಅಂತಂದರೆ, ನಮ್ಮ ಅಮ್ಮ ಅವರ ಅಪ್ಪ ಏನಿದ್ರು ಅವ್ರು ನಮಗೆ ಚಿಕ್ಕ ವಯಸ್ಸಲ್ಲಿ ದಶಾವತಾರದ ಬಗ್ಗೆ ಎಲ್ಲ ಕತೆಗಳನ್ನ ಹೇಳೋರು. ಸೊ ಅಲ್ಲಿ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿದ್ದು 5th ಸ್ಟ್ಯಾಂಡರ್ಡಲ್ಲಿ ನಮ್ಮ ಅಪ್ಪ ಅವ್ರ ಫ್ರೆಂಡ್ ಒಬ್ಬರು ಬಾಲು ಅಂತ, ಅವ್ರು ನನಗೆ ಭಗವದ್ಗೀತೆ ಕೊಟ್ಟಿದ್ರು. ಸೊ ಅವಾಗ ಸುಮ್ಮನೆ ಓದ್ಕೊಂಡು ಹೋಗಿದ್ದೆ ಅಷ್ಟೇ ಪೂರ್ತಿಯಾಗಿ, ಯಾಕಂದರೆ ಭಗವದ್ಗೀತೆ ಕೃಷ್ಣ ಓದಬೇಕು ಅನ್ನೋದಿತ್ತು. ಆ್ಯಂಡ್ ಕೃಷ್ಣನ ಕಡೆ ಒಂದು ಸೆಳೆತ ಇತ್ತು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವು ಕೃಷ್ಣನ ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ್ದೀವಿ ಅಂತಂದರೆ ನಾವು ಕೃಷ್ಣನ ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ್ದೀವಿ ಅಂತಲ್ಲ, ಕೃಷ್ಣ ನಮ್ಮನ್ನು ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ್ದಾನೆ, ಅದಕ್ಕೆ ನಾವು ಕೃಷ್ಣನ ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ್ದೀವಿ ಅಂತ. ಇಟ್ಸ್ ಅ ಸ್ಲಿಪರಿ ಸ್ಲೋಪ್. ಒಂದ್ಸರಿ ಬೀಳೋಕ್ಕೆ ಶುರು ಆದರೆ ಬೀಳ್ತಾನೆ ಹೋಗ್ತೀವಿ ಅನ್ನೋ ಥರ. ಸೊ ಆಮೇಲೆ ನನ್ನ ಇಂಜಿನಿಯರಿಂಗ್ ಎಲ್ಲ ಮುಗಿದ ಮೇಲೆ, ಕೆಲಸ ಅನ್ನೋದನ್ನು ಶುರು ಮಾಡಿದ ಮೇಲೆ ನಮಗೆ ಗೊತ್ತಿರುತ್ತೆ ಹೊರಗಡೆ ಬಂದ ಮೇಲೆ ಹೇಗಿರುತ್ತೆ. ನಾನು ಕೆಲಸ ಶುರು ಮಾಡಿದ್ದು 7,000 ರೂಪಾಯಿಗೆ ತಿಂಗಳಿಗೆ. ಸೊ ಆವಾಗ ಇಟ್ ವಾಸ್ ವೆರಿ ಹಾರ್ಡ್ ಟು ಹ್ಯಾಂಡಲ್. ನನಗೆ ಬ್ಯಾಂಕಿಗೆ ಎಜುಕೇಷನ್ ಲೋನ್ ಕಟ್ಟಿ ಮತ್ತು ಊಟಕ್ಕೆ ಸ್ಪೆಂಡ್ ಮಾಡಿ 200 ರೂಪಾಯಿ ಉಳ್ಕೊಳ್ತಾ ಇತ್ತು. ಅದರಲ್ಲೇ ತಿಂಗಳ ಪೂರ್ತಿ ಊಟ ಮಾಡಬೇಕಾಗಿತ್ತು. ದೇರ್ ಆರ್ ಆಲ್ ಟೈಮ್ಸ್ ವೇರ್ ಊಟ 25 ರೂಪಾಯಿ ಇರೋದು, ನನ್ನ ಜೇಬಲ್ ಬರೀ 10 ರೂಪಾಯಿ ಇರೋದು. ಸೊ ಎಷ್ಟೊಂದು ಸರಿ 2 ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡು ತಿಂದ್ಕೊಂಡು ನೀರು ಕುಡ್ಕೊಂಡು ಬಂದಿದ್ದೆ, ಸೈಲೆಂಟಾಗಿ ಹತ್ತಿದ್ದೆ. ಇಂಥ ಸಂದರ್ಭಗಳಲ್ಲೆಲ್ಲ ಡಿಪ್ರೆಷನ್ ಹೋಗೋದು ಸರ್ವೇಸಾಮಾನ್ಯ. ಯಾಕಂದರೆ ಆ ಟೈಮಲ್ಲಿ ಮನೇಲೂ ಯಾರೂ ನಂಬ್ತಾ ಇರೋದಿಲ್ಲ, ನಿಮ್ಮ ಮೇಲೂ ನಿಮ್ಮ ನಂಬಿಕೆ ಹೊರಟೋಗಿರುತ್ತೆ. ಯಾಕೆ ಏನು ಮಾಡ್ತಾಯಿದ್ದೀನಿ ಅಂತ ಅನ್ನೋದು ಬರ್ತಾ ಇರುತ್ತೆ.
ನಮ್ಮ ಮನೆ ಇಲ್ಲೇ ಗಾಯತ್ರಿ ನಗರದಲ್ಲಿ ಇದ್ದಿದ್ದು. ಸೊ ಹರಿಶ್ಚಂದ್ರ ಘಾಟ್ ಬಹಳ ಹತ್ತಿರ ನಮಗೆ. ಸೊ ಆಫೀಸಿಗೆ ಹೋಗ್ಬೇಕಾರೆಲ್ಲ ಬೆಳಗ್ಗೆ ಒಂದು ಅರ್ಧ ಗಂಟೆ ಹರಿಶ್ಚಂದ್ರ ಘಾಟ್ ಎದುರುಗಡೆ ನಿಂತ್ಕೊಂಡು ಎಲ್ಲನೂ ನೋಡ್ತಾ ಇರ್ತಿದ್ದೆ, ಹೆಸರುಗಳನ್ನ ಓದ್ತಾ ಇರ್ತಿದ್ದೆ. ಸೊ ಹಾಗಿರಬೇಕಾದ್ರೆ ಮತ್ತೆ ನನ್ನ ಕೈಗೆ ಮಹಾಭಾರತ ತಗಲ್ತು. ಸೊ ನಾನು ಅದನ್ನು ಓದೋಕ್ಕೆ ಶುರು ಮಾಡಿದೆ, ಭಗವದ್ಗೀತೆ ರಿಲೇಟೆಡ್ ಮತ್ತೆ ಓದೋಕ್ಕೆ ಶುರು ಮಾಡಿದೆ, ನೋಡೋಕ್ಕೆ ಶುರು ಮಾಡಿದೆ. ಒಂದು ಅರ್ಥ ಆಗಿದ್ದೇನು ಅಂತಂದರೆ, ನಿಮ್ಮ ಜೀವನದಲ್ಲಿ ಅದೆಂಥದ್ದೇ ಸಂದರ್ಭ ಇರಲಿ, ಅದೆಂಥದ್ದೇ ಪ್ರಾಬ್ಲಮ್ ಇರಲಿ, ಎದೆ ಒಪ್ಕೊಂಡು ಭಗವದ್ಗೀತೆನ ಓಪನ್ ಮಾಡಿದ್ರೆ ಅದು ಯಾವುದೋ ಪೇಜಲ್ಲಿ ನಿಮ್ಗೆ ಬೇಕಾಗಿರೋದು ಆನ್ಸರ್ ಇರುತ್ತೆ. ಭಗವದ್ಗೀತೆನ ಈ ಮಹಾಭಾರತ ಆಗಲಿ, ರಾಮಾಯಣ ಆಗಲಿ, ಅದಕ್ಕೆಲ್ಲ ಮಹಾಭಾರತಕ್ಕೆ 3000 ವರ್ಷನ್ಸ್ ಇದೆ. ಅಂದರೆ ಏನಾಗುತ್ತೆ ಅಂತಂದರೆ, ಮಹಾಭಾರತ ಕ್ಯಾರೆಕ್ಟರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಶಕುನಿ ತೊಗೊಳ್ಳೋಣ. ಶಕುನಿ ಒಂದು ಕಡೆ ಮೇಜರಾಗಿ ಬರೋದೇನು ಅಂತಂದರೆ, ಶಕುನಿ ತಂದೆ ಮಗಳನ್ನು ಈ ಪಾಂಡು ಕೊಡದೆ ಇವನು ಕೊಟ್ಟು ಮದುವೆ ಮಾಡಿರ್ತಾರೆ, ಯುಧಿಷ್ಠಿರನ್ ಕೊಟ್ಟು ಮದುವೆ ಮಾಡಿರ್ತಾರೆ ಅಂತ. ಸೊ ಕಣ್ಣಿಲ್ದಿರೋನಿಗೆ ಕೊಟ್ಟು ಮದುವೆ ಮಾಡಿರೋದಕ್ಕೆ ಧೃತರಾಷ್ಟ್ರನ ಕೊಟ್ಟು ಮದುವೆ ಮಾಡಿರ್ತಾರೆ. ಕಣ್ಣಿಲ್ದಿರೋನ್ ಕೊಟ್ಟು ಮದುವೆ ಮಾಡಿರ್ತಾರಲ್ಲ, ಅದು ಕರೆಕ್ಟಾಗಿರೋನು ಕೊಡೋ ಬದಲು ಅದಕ್ಕೆ ಶಕುನಿಗೆ ಒಂದು ದ್ವೇಷ ಹುಟ್ಟಿರುತ್ತೆ, ಅದಕ್ಕೆ ಅದನ್ನು ನಾಶ ಮಾಡಬೇಕು ಅಂತ ಬಂದಿರ್ತಾನೆ ಅಂತ. ಬಟ್ ಇದು ಸ್ಟ್ರಾಂಗ್ ಆಗಲಿಲ್ಲ ಸ್ಟೋರಿ ಆರ್ಕ್. ಸ್ಟೋರಿ ಆರ್ಕ್ ಸ್ಟ್ರಾಂಗ್ ಮಾಡಬೇಕು ಅಂತಂದರೆ ಇನ್ನೊಂದು ಕಡೆ ವರ್ಷನ್ ಬರುತ್ತೆ, ಅವ್ರ ತಂದೆ ಅವ್ರಿಗೆ ಒಂದು ದೋಷ ಇರುತ್ತೆ, ಆ ದೋಷ ನಿವಾರಣೆ ಮಾಡೋದಕ್ಕೆ ಮೊದಲೇ ಒಂದು ಮೇಕೆ ಕೊಟ್ಟು ಅದು ಸಾಯಿಸಿ, ಬಟ್ ಅದು ಭೀಷ್ಮರಿಗೆ ತಲುಪೋದಿಲ್ಲ. ಭೀಷ್ಮರಿಗೆ ಏನು ತಲುಪುತ್ತೆ, ಮೊದಲೇ ಮದುವೆ ಆಗಿತ್ತು, ಗಂಡ ಸತ್ತೋಗಿದ್ದಾನೆ ಅಂತ ತಲುಪುತ್ತೆ. ಅದಕ್ಕೆ ಎಲ್ಲರನ್ನೂ ಜೈಲಿಗೆ ಹಾಕ್ತಾರೆ, ಒಬ್ರಿಗಾಗೋಷ್ಟು ಊಟ ಕೊಡ್ತಾರೆ, ಅದನ್ನು ಬರೀ ಶಕುನಿ ತಿಂತಾನೆ. ಆಮೇಲೆ ಅವ್ರ ತಂದೆ ತೀರ್ಕೊಳ್ತಾನೆ, ಅವನ ತಂದೆ ಮೂಳೆಯಲ್ಲಿ ಡೈಸ್ ಮಾಡ್ಕೊಳ್ತಾರೆ ಅಂತ. ಇವಾಗ ಸ್ಟೋರಿ ಸ್ಟ್ರಾಂಗ್ ಇದೆ. ಸೊ ಈ ಥರ ಅವ್ರವ್ರದ್ದೇ ವರ್ಷನ್ಗಳು ಬಂದಿದೆ. ಹೀಗೆ ಭಗವದ್ಗೀತೆಗೂ ವರ್ಷನ್ ಇರುತ್ತೆ. ಸೊ ನಮ್ಮಲ್ಲಿ ಒಂದು ಟಬು ಇದೆ, ಆದರೆ ಎಷ್ಟೊಂದು ಜನ ಬಂದು ಕೇಳ್ತಾರೆ. ನಾನು ಆರ್ಟ್ ಆಫ್ ಲಿವಿಂಗಲ್ಲಿ ರವಿಶಂಕರ್ ಗುರೂಜಿ ಹತ್ರನೂ ಇದನ್ನು ಕೇಳಿದೆ, ಯಾಕಂದರೆ ಅದು ಅವ್ರ ಬಾಯಿಂದ ಬಂದರೆ ಚೆನ್ನಾಗಿರುತ್ತೆ ಅಂತ. ಈ ಭಗವದ್ಗೀತೆ ಓದಬೇಕಾದ್ರೆ ಸಂಜೆ ಓದಬಾರ್ದು, ದೇವ್ರ ಮನೇಲೇ ಕುತ್ಕೊಂಡು ಓದಬೇಕು. ಹಾಂ, ಸಾವಿನ ಮನೇಲಿ ಓದಬಾರ್ದು, ಇದು ಓದಬಾರ್ದು, ಅದು ಓದಬಾರ್ದು. ಹೀಗಾಗಿರೋದಕ್ಕೆ ಏನಾಗಿದೆ, ಭಗವದ್ಗೀತೆ ದೇವ್ರ ಮನೇಲಿ ಇಡ್ತಾರೆ, ಇಲ್ಲ ಕೋರ್ಟಲ್ಲಿ ಪ್ರಮಾಣ ಮಾಡೋಕ್ಕಿರ್ತಾರೆ, ಅದನ್ನು ಅಲ್ಲಿ ಕುತ್ಕೊಳ್ತಾರೆ, ಹಿಂಗೆ ಮುಟ್ಟು ನಮಸ್ಕಾರ ಮಾಡ್ಕೊಂಡು ಹೊರಗಡೆ ಬಂದುಬಿಡ್ತಾರೆ. ಜೀವನದಲ್ಲಿ ತುಂಬ ಪ್ರಾಬ್ಲಮ್ಗಳಿದ್ದಾಗ ಇವೆಲ್ಲ ಟೂಲ್ಸ್. ಈಗ ನಾನು ಸುತ್ತಿಗೆಯಲ್ಲಿ 2 ಭಾಗಗಳಿರುತ್ತೆ, 2 ಸೈಡ್ ಇರುತ್ತೆ ಸುತ್ತಿಗೆಯಲ್ಲಿ. ಒಂದು ಮೊಳೆ ತೆಗಿಯೋದಕ್ಕಿರುತ್ತೆ, ಇನ್ನೊಂದು ಮೊಳೆ ಹೊಡೆಯೋದಕ್ಕಿರುತ್ತೆ. ಮೊಳೆ ಹೊಡೆಯೋದ್ರಲ್ಲಿ ನಾನು ಮೊಳೆ ತೆಗಿಯೋ ಪ್ರಯತ್ನ ಮಾಡಿದ್ರೆ, ಮೊಳೆ ತೆಗಿಯೋದ್ರಲ್ಲಿ ನಾನು ಮೊಳೆ ಹೊಡೆಯೋ ಪ್ರಯತ್ನ ಮಾಡಿದ್ರೆ ಯಾವ ಕೆಲಸನೂ ಸರಿಯಾಗಿ ಆಗೋದಿಲ್ಲ. ಟೂಲ್ಸ್ ಥರ ಕರೆಕ್ಟಾಗಿ ಯೂಸ್ ಮಾಡಬೇಕು. ಇಷ್ಟು ರೂಲ್ಸ್ನ ಹಾಕ್ಕೊಂಡಿರೋದ್ರಿಂದ ಅದನ್ನು ಓಪನ್ ಮಾಡೋಕ್ಕೂ ಯಾರೂ ರೆಡಿ ಇಲ್ಲ. ಭಗವದ್ಗೀತೆ ಒಂದೇ ಪುಸ್ತಕ, ನೀವು ಯಾವ ಸಂದರ್ಭದಲ್ಲಿ ಬೇಕಾದರೂ, ಯಾವಾಗ ಬೇಕಾದರೂ, ಮುಟ್ಟಾಗಿದ್ರೂ ಪರವಾಗಿಲ್ಲ, ಸಾವಿನ ಮನೆ ಆದರೂ ಪರವಾಗಿಲ್ಲ, ತೆಗೆದು ಓದ್ಬೋದು. ಯಾಕಂದರೆ ನಿಮ್ಮ ಜೀವನಕ್ಕೆ ಬೇಕಾಗಿರೋ ಸಾರಾಂಶಗಳು ಎಲ್ಲವೂ ಅದರಲ್ಲಿದೆ. ಅದನ್ನು ಓದಿ ಜೀರ್ಣ ಮಾಡ್ಕೊಳ್ಳೋಕೆ ನಿಮಗೆ ಬರಬೇಕು. ಮೊದಲನೇ ಸರಿ ಓದಿದ ತಕ್ಷಣ ಅರ್ಥ ಆಗುತ್ತೆ ಅಂತಲ್ಲ. ಎಷ್ಟೊಂದು ಜನ ಯಾಕೆ ಓದೋಕ್ಕೆ ಹಿಂದೇಟಾಗ್ತಾರೆ ಅಂದರೆ, ನಾನು ಶ್ಲೋಕ ತಪ್ಪಾಗಿ ಓದ್ಬಿಟ್ರೆ ಅಂತ. ಒಂದು ಅರ್ಥ ಮಾಡ್ಕೋಬೇಕು, ಅದು ಶ್ಲೋಕ ಮಂತ್ರ ಅಲ್ಲ ಅಂತ, ಅದಕ್ಕೆ ಅಪಭ್ರಂಶ ಇಲ್ಲ ಅಂತ. ಟ್ರಾನ್ಸ್ಲೇಷನ್ ಓದಿ, ಬಟ್ ಕಾಂಪ್ರಿಹೆನ್ಷನ್ ಓದ್ಬೇಡಿ. ನೀವು ಕಾಂಪ್ರಿಹೆಂಡ್ ಮಾಡ್ಕೊಳ್ಳಿ, ಆಮೇಲೆ ಕಾಂಪ್ರಿಹೆನ್ಷನ್ ಓದಿ. ಭಗವದ್ಗೀತೆ ಹಾಗೆ ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಒಂದೊಂದು ಸ್ಟೋರಿ ಬರುತ್ತೆ. ಒಂದು ಚಿಕ್ಕ ಒಬ್ಬ ಮಗ ಇರ್ತಾನೆ, ಒಬ್ಬ ತಂದೆ ಇರ್ತಾಳೆ. ಮಗ ಕೇಳ್ತಾನೆ, ನೀನು ದಿನ ನಂಗೆ ಭಗವದ್ಗೀತೆ ಓದಿ ಹೇಳ್ತಾ ಇರ್ತೀಯ, ಬಟ್ ನನಗೆ ಇದರಲ್ಲಿ ಏನೂ ಅರ್ಥ ಆಗ್ತಾ ಇಲ್ಲ, ಏನಕ್ಕೆ ಓದಬೇಕು ಅಂತ. ಅದಕ್ಕೆ ತಂದೆ ಒಂದು ಒಡೆದೋಗಿರೋ ಬಕೆಟ್ ತೊಗೊಂಡು ಮಗನಿಗೆ ನದಿ ಹತ್ರ ತೊಗೊಂಡ್ಬಿಟ್ಟು ನೀರು ಮೊಕ್ಕೊಂಬ ಅಂತಾರೆ. ಅವ್ನು ಹೋಗಿ ನೀರು ಮೊಕ್ಕೊಂಡು ಬರೋಕ್ಕೆ ಶುರು ಮಾಡ್ತಾನೆ, ನೀರೆಲ್ಲ ಸೋರು ಹೋಗುತ್ತೆ. ಇದು ಏನು ಯೂಸು ಅಂತ ಕೇಳ್ತಾನೆ. ಅದಕ್ಕೆ ತಂದೆ, ಪರವಾಗಿಲ್ಲ ನಾಳೆ ಬರೋಣ ಅಂತ ಹೇಳಿ ನಾಳೆನೂ ನೀರು ಮೊಕ್ಕೊಂಬ. ಇದೇ ಥರ ಒಂದಷ್ಟು ದಿನ ಮಾಡ್ತಾರೆ. ಯಾಕೆ ಹೀಗೆ ಮಾಡ್ತಾ ಇದೆಯಾ, ನೀನು ಇವಾಗ ಮುಗಿತಾ ಇದೆಯಲ್ಲ, ಮೊದಲಿನಷ್ಟು ನೀರು ಸೋರ್ತಾ ಇಲ್ಲ, ಯಾಕಂದರೆ ಪಾಚಿ ಎಲ್ಲ ಅಲ್ಲಿ ಮೂಲೆಯಲ್ಲಿ ಕಟ್ಕೊಂಡು ನೀರು ನಿಲ್ಲೋಕ್ಕೆ ಶುರುವಾಗಿದೆ. ಆ್ಯಂಡ್ ನೀನು ನೀರು ತೊಗೊಂಬರ್ಬೇಕಾದ್ರೆ ಎಲ್ಲೆಲ್ಲ ನೀರು ಬಿದ್ದಿದೆ, ಅಲ್ಲಿ ಹೂವು ಗಿಡಗಳೆಲ್ಲ ಬೆಳೆದಿದೆ. ಇದೇ ಭಗವದ್ಗೀತೆ. ಓದ್ತಾ 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 ಒಂದಿನ ಅರ್ಥ ಆಗೋ ಪರಿಸ್ಥಿತಿ ಬರುತ್ತೆ, ಆ್ಯಂಡ್ ನೀರು ನಿಲ್ಲೋಕ್ಕೆ ಶುರು ಆಗುತ್ತೆ. ಆ್ಯಂಡ್ ಆ ಪ್ರಾಸೆಸ್ಸಲ್ಲಿ ನಿಮ್ಮ ಸುತ್ತಮುತ್ತನೂ ಚೆನ್ನಾಗಿ ಆಗಿರುತ್ತೆ. ದಟ್ ಈಸ್ ಅ ಪ್ರಾಸೆಸ್, ದಟ್ ಈಸ್ ಹೌ ಯು ಹ್ಯಾವ್ ಟು ಬಿಲೀವ್. ಸೊ ಆ ಟೈಮಲ್ಲಿ ಈ ಕಥೆಗಳೆಲ್ಲ ನನಗೆ ಯಾವ್ದು ಹೆಲ್ಪ್ ಮಾಡ್ತು, ಭಗವದ್ಗೀತೆ ಆಗಿರ್ಬೋದು, ಯಾವ ಕಥೆಗಳಾಗಿರ್ಬೋದು, ನನಗೊಂದು ಆಸೆ ಆಯಿತು, ಅದನ್ನು ನಾನು ಮತ್ತೆ ಹೇಳಬೇಕು ಜನಗಳಿಗೆ. ನನಗೆ ಹೆಲ್ಪ್ ಆಗಿರೋದು ಬೇರೆಯವ್ರಿಗೂ ಹೆಲ್ಪ್ ಆಗ್ಬೋದು ಅಂತ. ಬಟ್ ನಾನು ಅದನ್ನು ಹೇಳಬೇಕು ಅಂತ ನಿರ್ಧಾರ ಮಾಡಿದಾಗ ಎಷ್ಟೊಂದು ಜನ ಕಥೆಗಳು ಹೇಳಿದಾರಲ್ಲ, ನಾನು ಯಾಕೆ ಹೇಳಬೇಕು, ಈಗ ನೀವು ಹೇಳಿದ್ರಲ್ಲ ಕಥೆಗಳು ಹೇಳೋದು ಎಲ್ಲರಿಗೂ ಬರೋದಿಲ್ಲ ಅಂತ. ಬಟ್ ಆ ಪ್ರಾಸೆಸ್ ಸ್ಟಾರ್ಟ್ ಮಾಡಿದ್ಮೇಲೆ, ಈಗ ಒಂದು ಎಕ್ಸ್ಪೆರಿಮೆಂಟ್ ಅಂತ ಮಾಡ್ತಾರೆ. ಒಂದು ಕಡೆ 1-2 ಸ್ಟೂಡೆಂಟ್ಸ್ನ ಮಾಡಿ ಒಂದು 50 ಜನಕ್ಕೆ ಮಡಿಕೆ ಮಾಡೋದು ಹೇಗೆ ಅಂತ ಓದ್ಕೊಳ್ಳಿ ಅಂತ ಹೇಳ್ತಾರೆ 50 ದಿನ. ಇನ್ನೊಂದು ಗ್ರೂಪ್ ಆಫ್ ಸ್ಟೂಡೆಂಟ್ಗೆ 50 ಜನಕ್ಕೆ ದಿನ ಮಡಿಕೆ ಮಾಡಿ ಅಂತ ಹೇಳ್ತಾರೆ. 50 ದಿನ ಆದಮೇಲೆ 2 ಟೀಮವರು ಒಂದೊಂದು ಮಡಿಕೆ ಮಾಡಬೇಕು. ನಿಮ್ಮ ಪ್ರಕಾರ ಯಾರು ಚೆನ್ನಾಗಿ ಮಡಿಕೆ ಮಾಡ್ತಾರೆ? ಪ್ರತಿದಿನ ಯಾರು ಮಡಿಕೆ ಮಾಡೋ ಅಭ್ಯಾಸ ಇರುತ್ತೋ ಅದನ್ನು ಹೊಡೆದಾಕಿ ಅವ್ರಿಗೆ. ಸೊ ಹೇಳ್ತಾ ಎಲ್ಲರೂ ಬೆಟರ್ ಆಗ್ತಾ ಹೋಗ್ತಾರೆ. ನಂದು ನೀವು ಮೊದಲನೇ ವೀಡಿಯೋ ಕಂಪೇರ್ ಮಾಡಿದ್ರೆ ಈಗ ಮಾಡಿದ್ರೆ ಫ್ಲೂಯೆನ್ಸಿ ಇನ್ಕ್ರೀಸ್ ಇದೆ. ನಾನು ನರೇಷನ್ ಸ್ಟೈಲ್ ಚೇಂಜ್ ಆಗಿದೆ. ನೀವು ನಿಮ್ಮ ವರ್ಕಲ್ಲೂ ಹಾಗೆ ಬಂದಿರ್ತೀರ. ನೀವು ಸ್ಟಾರ್ಟಿಂಗಲ್ಲಿ ನಿಮ್ಗೊಂದು ಕಾನ್ಫಿಡೆನ್ಸ್ ಅಂದಿರೋದಲ್ಲ, ಮಾಡ್ತಾ ಯು ವುಡ್ ಹವ್ ಬಿಕಮ್ ಪ್ರೊಫಿಷಿಯಂಟ್.
ಎಲ್ಲದೂ ಹಾಗೆ ಆಗೋದು. ಸೊ ನಾನು ಅದನ್ನು ಶುರು ಮಾಡಿದಾಗ ಎಲ್ಲರೂ ಹೇಳಿದ್ದಾರೆ, ಬಟ್ ನಾನು ಹೇಳಿಲ್ಲ. ಅದು ಇಂಪಾರ್ಟೆಂಟ್ ಅಂತ ಬರುತ್ತೆ. ಎಲ್ಲರಿಗೂ ಅದೇ ಧೋರಣೆ ಇರಬೇಕು ಲೈಫಲ್ಲಿ. ಯಾರು ಏನು ಬೇಕಾದ್ರೂ ಮಾಡಿರ್ಬೋದು. ಜಗತ್ತಲ್ಲಿ ಸಾಲ್ವ್ ಮಾಡಿಲ್ಲ ಅನ್ನೋ ಪ್ರಾಬ್ಲಮ್ ಇಲ್ಲ, ಬಟ್ ಡಿಫರೆಂಟ್ ಆಗಿ ನಾವು ಸಾಲ್ವ್ ಮಾಡ್ತೀವಿ. ಈಗಿನ ಜನರೇಷನ್ ಇದಕ್ಕೆ ತುಂಬಾ ರಿಲೇಟ್ ಆಗ್ತಾರೆ. ಅವ್ರು ಮಾಡಿದಾರೆ, ನಾನು ಡಿಫ್ರೆಂಟ್ ಆಗಿ ಮಾಡ್ತೀನಿ, ಮತ್ತೆ ಫೇಲ್ ಆಗ್ತಾರೆ. ಸೊ ಮತ್ತೆ ಬ್ಯಾಕ್ ಟು ಫಾರ್ಮ್ ಅಂತ ಹೇಳಿ ಮತ್ತೆ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಎಲ್ರಿಗೂ ಇರುತ್ತೆ ಲೈಫಲ್ಲಿ, ಬಟ್ ಚಾನ್ಸ್ ಕೊಡೋದಿಲ್ಲ. ಸುಮಾರು ಜನ ಭಯ ಪಡೋದು, ಫಿಯರ್. ನಾನು ಏನ್ ಮಾಡಿದ್ರು ಏನಾದ್ರು ತಪ್ಪಾಗ್ಬಿಡುತ್ತೆ ಅನ್ನೋ ಒಂದು ಭಯ ಅವ್ರನ್ನ ಹೋಲ್ಡ್ ಮಾಡ್ತಾನೆ ಇರುತ್ತೆ. ಸೊ ಭಗವದ್ಗೀತೆ ಹೇಗೆ ಹೆಲ್ಪ್ ಆಗ್ಬೋದು? ಈಗ ತಪ್ಪು ಮಾಡಬಾರ್ದು ಅಂದರೆ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ತಪ್ಪು ಮಾಡಬೇಕು. ಸೊ ತಪ್ಪು ಮಾಡೋಕ್ಕೆ ನಾವು ರೆಡಿ ಇರಬೇಕು. ರಿಸ್ಕ್ ತೊಗೊಂಡಷ್ಟು ಜಾಸ್ತಿ ಮಾಡ್ತಾ ಹೋಗ್ಬೋದು. ಸೊ ದಟ್ ಈಸ್ ವಾಟ್ ಐ ಡಿಡ್. ಜನ ಕನೆಕ್ಟ್ ಆಗ್ತಾರೆ ಅಂತ ಗೊತ್ತಿರಲಿಲ್ಲ. ಹಳೆ ಕೃಷ್ಣ ಮಹಾಭಾರತ ಎಲ್ಲ ಈಗಿನ ಜನ್ರೇಷನ್, ಬಟ್ ಅರ್ಥ ಆಯಿತು ಅವ್ರಿಗೆ, ಕನೆಕ್ಟ್ ಆದರು. ದಟ್ ಈಸ್ ವಾಟ್ ಹ್ಯಾವ್ ಗಾಟನ್. ಸೊ ಏನು ಮಾಡಬೇಕು? ಸ್ಪಿರಿಚುಯಾಲಿಟಿ ಕಡೆ ಹೋಗಬೇಕು. ಈಗ ಒಬ್ಬ ಮನುಷ್ಯ ಹೆಲ್ದಿ ಆಗಿದ್ದಾನೆ ಅಂತಂದರೆ ಬರೀ ದೇಹ ಹೆಲ್ದಿ ಆಗಿದ್ರೆ ಸಾಕಾಗಲ್ಲ, ಮನಸ್ಸು ಹೆಲ್ದಿ ಆಗಿರಬೇಕು. ಮನಸ್ಸು ಹೆಲ್ದಿ ಆಗಿರಬೇಕು ಅಂದರೆ ಅದಕ್ಕೆ ಅದರ ಟ್ರೀಟ್ಮೆಂಟ್ ಬೇಕು. ಟ್ರೀಟ್ಮೆಂಟ್ ಸ್ಪಿರಿಚುಯಾಲಿಟಿ. ಈ ಒಳ್ಳೊಳ್ಳೆ ಪುಸ್ತಕಗಳನ್ನ ಓದೋದಾಗಿರ್ಬೋದು. ಈಗ ಗರ್ಭ ಸಂಸ್ಕಾರ ಅಂತ ಬರುತ್ತೆ ನಮ್ಮ ಹಿಂದೂಯಿಸಮಲ್ಲಿ. ಅಂದರೆ ಗಂಡ ಹೆಂಡತಿ ಇವತ್ತು ನಾವು ಡಿಸೈಡ್ ಮಾಡ್ಕೊಂಡ್ರೆ ನಾವೊಂದು ಮಗುಗೆ ಜನ್ಮ ಕೊಡಬೇಕು ಅಂತ, ಆ ಪ್ರಕ್ರಿಯೆ ಶುರುವಾಗಕ್ಕೆ 6 ತಿಂಗಳು ಮುಂಚೆನೇ ಸಂಸ್ಕಾರಗಳನ್ನ ಶುರು ಮಾಡಿಬಿಟ್ಟಿರ್ತಾರೆ. ಯೋಗ ಆಗಿರ್ಬೋದು, ದೇವರ ಧ್ಯಾನ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು. ಸೊ ದಟ್ ಒಂದು ದಿವ್ಯಾತ್ಮವನ್ನು ಆಹ್ವಾನ ಮಾಡ್ತೀವಿ ಅಂತ. ಸೊ ಹೇಗೆ ದೇ ಸ್ಟಾರ್ಟ್ ರೀಡಿಂಗ್ ಸಚ್ ಬುಕ್ಸ್. ಮಹಾಭಾರತ, ರಾಮಾಯಣ. ಈಗ ಅಭಿಮನ್ಯು ಹೊಟ್ಟೆಲಿದ್ದಾಗ ಅರ್ಜುನ ಹೇಗೆ ಭೇದಿಸೋದು ಅಂತ ಹೇಳಬೇಕಾದ್ರೆ ಚಕ್ರವ್ಯೂಹನ ಹೇಗೆ ಕೇಳ್ಕೊಂಡಿರ್ತಾನೋ, ಅದನ್ನು ಅರ್ಥ ಮಾಡ್ಕೊಂಡಿರ್ತಾನೋ, ಹೇಗೆ ಅಷ್ಟಾವಕ್ರ ಹೊಟ್ಟೆಲಿದ್ದಾಗ ತಂದೆ ಮಂತ್ರಗಳನ್ನ ತಪ್ಪಾಗಿ ಹೇಳ್ತಾ ಇರಬೇಕಾದ್ರೆ ಅವ್ನು ಹೊಟ್ಟೆಲಿದ್ದಾಗಲೇ ಮಂತ್ರಗಳನ್ನ ಕೇಳಿಸಿ ನೀನು ತಪ್ಪಾಗಿ ಹೇಳ್ತಾ ಇದೆಯಾ ಅಂತ ಹೇಳಿರ್ತಾನೋ, ಹೇಗೆ ಬೃಹಸ್ಪತಿ ಹೆಂಡತಿ ತಾರಾ ಚಂದ್ರನ ಜೊತೆ ಓಡೋಗಿದ್ದಾಗ ಹೊಟ್ಟೆಯಿಂದನೇ ಮಗು ಕೇಳುತ್ತೋ ನನ್ನ ತಂದೆ ಯಾರು ಅಂತ, ಮಗು ಪ್ರತಿಯೊಂದನ್ನು ಕೇಳಿಸ್ಕೊಳ್ತಾ ಇರುತ್ತೆ. ಸೊ ಸಂಸ್ಕಾರ ಅನ್ನೋದು ಅಲ್ಲಿಂದನೇ ಶುರು ಆಗುತ್ತೆ. ನಾವು 5th ಗೇರಲ್ಲಿದ್ದರೆ 5th ಗೇರಲ್ಲಿರೋ ಪಾರ್ಟ್ನರ್ ಸಿಗ್ತಾರೆ ಅಂತ ಹೇಳ್ತೀನಿ ನಾನು. ರಿವರ್ಸ್ ಗೇರಲ್ಲಿದ್ದರೆ ರಿವರ್ಸ್ ಗೇರಲ್ಲೂ ಸಿಗ್ತಾರೆ. ಸೊ ನಾವೇನು ಹುಡುಕ್ತಾ ಇದ್ದೀವೋ ಆ ಹುಡುಕ್ತಾ ಇರೋದು ನಾವು ಆಗಬೇಕು. ನಾವು ಅದಾದಾಗ ನಾವು ಹುಡುಕ್ತಾ ಇರೋದು ನಮ್ಮನ್ನು ಹುಡ್ಕೊಂಡು ಬರುತ್ತೆ. ಅದನ್ನು ಅರ್ಥ ಮಾಡ್ಕೊಂಡು ಬಿಡಬೇಕು. ಇನ್ ದಿಸ್ ಹೋಲ್ ಪ್ರಾಸೆಸ್ ಸ್ಪಿರಿಚುಯಾಲಿಟಿ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನಿಮಗೆ ಯಾರಾದರೂ ಏನಾದರೂ ಯೂಸ್ ಮಾಡ್ತಾ ಇದ್ದಾರೆ ನಿಮ್ಮ ಅಗೇನ್ಸ್ಟ್ ಅಂದರೆ ಅದನ್ನು ನೀವು ಒಪ್ಕೊಂಡ್ಬಿಡ್ಬೇಕು. ಆ ಹೋಲ್ ಪ್ರಾಸೆಸಲ್ಲಿ ಸ್ಪಿರಿಚುಯಾಲಿಟಿಗೆ ನೀವು ಎಷ್ಟು ಭಗವಂತನ ಹತ್ರ ಆಗಬೇಕು ಅಂತ ನಾನು ಯಾವಾಗಲೂ ಹೇಳ್ತೀನಿ. ನಿಮ್ಗೆ ಯಾರು ಕೆಟ್ಟದ್ದು ಮಾಡಬೇಕು ಅಂತ ಬಂದರು ಅಂತಂದರೆ ಅವ್ರು ಭಗವಂತನ ಜೊತೆ ಯುದ್ಧ ಡಿಕ್ಲೇರ್ ಮಾಡ್ತಾ ಇದ್ದಾರೆ ಅನ್ನೋ ಲೆವೆಲಿಗೆ ಇರಬೇಕು. ಸೊ ಆ ನೆಮ್ಮದಿ, ಆ ಶಾಂತಿ ನಿಮಗೆ ಪಬ್ಬಲ್ಲಿ ಕ್ಲಬ್ಬಲ್ಲಿ ಸಿಗಲ್ಲ, ದೇವಸ್ಥಾನಗಳಿಗೆ ಹೋಗಿ ಕೂತಾಗ ಸಿಗುತ್ತೆ. ಬೇರುಗಳು ಗಟ್ಟಿಯಾಗಿದ್ದರೆ ಮರ ನಿಂತ್ಕೊಳ್ಳುತ್ತೆ, ಇಲ್ಲ ಅಂತಂದರೆ ಗಾಳಿ ಬಂದಾಗ ಮರ ಬಿದ್ದು ಹೋಗುತ್ತೆ. ಆ ಪ್ರಾಸೆಸ್ನ ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ ನಾನೊಬ್ಬರನ್ನ ದೂಷಿಸಬೇಕು, ಆ ಧೋರಣೆ ನನಗಿಲ್ಲ. ಬಟ್ ಕ್ರಿಶ್ಚಿಯನ್ಸ್ ಅಂತ ಬಂದಾಗ ಅವರು ಎವ್ರಿ ಫ್ರೈಡೇ ದೇ ಮೇಕ್ ಇಟ್ ಅ ಪಾಯಿಂಟ್, ಎವ್ರಿ ಸಂಡೇ ದೇ ಮೇಕ್ ಇಟ್ ಅ ಪಾಯಿಂಟ್ ದೇ ಗೋ ಟು ಚರ್ಚ್. ಮುಸ್ಲಿಮ್ಸ್ ಅಂತ ಬಂದಾಗ ಮಸೀದಿಗಳಿಗೆ ಹೋಗ್ತಾರೆ, ಯಾಕಂದರೆ ಅವರಲ್ಲಿ ಆ ಭಾವೈಕ್ಯತೆ ಅದೆಲ್ಲ ಇರೋದು ಅದರಿಂದಾನೆ. ಬಟ್ ನಮ್ಮಲ್ಲಿ ಹುಟ್ಟುಹಬ್ಬ ಬಂದಾಗಲೂ ಆ್ಯನಿವರ್ಸರಿಗಳು ಬಂದಾಗಲೂ ದೇವಸ್ಥಾನಕ್ಕೆ ಹೋಗೋಕೆ ಪ್ರಾಬ್ಲಮ್, ಯಾಕಂದರೆ ಕ್ಲಬ್ಗೂ ಹೋಗೋಕ್ಕಾಗಲ್ಲ, ಪಾರ್ಟಿ ಮಾಡೋಕ್ಕಾಗಲ್ಲ. ಸೊ ಅಲ್ಲಿನವರೆಲ್ಲ ಸೀರೆ ಉಟ್ಕೊಂಡು ಓಡಾಡ್ತಾ ಇರಬೇಕಾದ್ರೆ ನಮ್ಮವರೆಲ್ಲ ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ. ಇಟ್ಸ್ ಅ ಸರ್ಕಲ್ ದಟ್ ಕಮ್ಸ್ ಅಲಾಂಗ್. ಏನಾಗುತ್ತೆ, ಅ ಸ್ಟ್ರಾಂಗ್ ಸೊಸೈಟಿ ಕ್ರಿಯೇಟ್ಸ್ ಎ ಸ್ಟ್ರಾಂಗ್ ಪೀಪಲ್ ಕ್ರಿಯೇಟ್ಸ್ ಅ ವೆರಿ ಕಂಫರ್ಟಬಲ್ ಸೊಸೈಟಿ. Comfortable society create weak people. Weak people create very miserable society, and miserable society creates very strong people. It's a cycle. ಅದು ರಿಪೀಟ್ ಆಗ್ತಾನೆ ಇರುತ್ತೆ. ಈಗ ನಾವು ಆ ಲೆವೆಲಲ್ಲಿ ಇದ್ದೀವಿ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಈಗ ಡಿಪ್ರೆಷನ್ ಎಲ್ಲ ಯಾಕೆ ಜಾಸ್ತಿ ಇದೆ, ಈಗ ನಮ್ಮ ಪ್ರಶ್ನೆಗಳಿಗೆ ಯಾಕೆ ಉತ್ತರ ಸಿಗ್ತಾ ಇಲ್ಲ. ಪ್ರಶ್ನೆಗಳಿಗೆ ಉತ್ತರ ನಮ್ಮಲ್ಲಿದೆ, ಬಟ್ ನಮಗೆ ನಾವು ಪ್ರಶ್ನೆ ಹಾಕ್ಕೊಳ್ಳೋಕೆ ಯಾವ ರೆಡಿ ಇಲ್ಲ. ನಾವೇನು ಅನ್ಕೊಂತೀವಿ, ನಮಗೊಂದು ಪ್ರಾಬ್ಲಮ್ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂತಂದರೆ ಅದಕ್ಕೆ ಉತ್ತರ ಕೂಡ ತುಂಬ ಕಾಂಪ್ಲೆಕ್ಸ್ ಆಗೇ ಇರಬೇಕು ಅನ್ನೋದು ನಮ್ಮ ಬಿಲೀಫ್. ಸೊ ಅದಕ್ಕೆ ಯಾರಾದರೂ ಈಸಿಯಾಗಿ ಉತ್ತರ ಕೊಡ್ತಾರೆ ಅಂದರೆ ಅದನ್ನು ಒಪ್ಕೊಳ್ಳೋಕೆ ನಾವು ರೆಡಿ ಇರೋದಿಲ್ಲ, ನಂಬಕ್ಕೆ ನಾವು ರೆಡಿ ಇರೋದಿಲ್ಲ, ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ನಾವು ರೆಡಿ ಇರೋದಿಲ್ಲ. ಆ ಥರ ಈಸಿಯಾಗಿರೋ ಉತ್ತರಗಳು ಇಲ್ಲಿ ಸಿಗ್ತವೆ, ಭಗವದ್ಗೀತೆಯಲ್ಲಿ ಸಿಗುತ್ತೆ. ಓದಿ ಕಾಂಪ್ರಿಹೆಂಡ್ ಮಾಡೋಕ್ಕೆ ನನಗೆ ಬರಬೇಕು. ಹೇಗೆ ನಾನು ಇವಾಗ ಚಂದನ ಮತ್ತು ನಾನು ಹೋಗಿ ಒಂದು ಪೇಂಟಿಂಗ್ ಎದುರೇ ನಿಂತ್ಕೊಂಡ್ರೆ ಚಂದನಾಗ ಆ ಪೇಂಟಿಂಗಲ್ಲಿ ಡಿಫ್ರೆಂಟಾಗಿ ಏನಾರು ಕಾಣುತ್ತೋ, ನನಗೆ ಹೇಗೆ ಡಿಫ್ರೆಂಟಾಗಿ ಕಾಣುತ್ತೋ ಭಗವದ್ಗೀತೆನೂ ಹಾಗೆ. ಇಟ್ ಇಸ್ ಅ ಪೊಯಮ್. ಭಗವದ್ಗೀತಾ ಅಂದರೆ ಭಗವಂತ ಹೇಳಿರೋ ಗೀತೆ, ಪೊಯಮ್. ಸೊ ಪೊಯಮ್ ಅಂತ ಬಂದಾಗ ಪೊಯಮ್ದು ಜವಾಬ್ದಾರಿ, ಕವಿತೆಯ ಜವಾಬ್ದಾರಿ, ಕವನದ ಜವಾಬ್ದಾರಿ ಏನು ಅಂತಂದರೆ ಒಂದು ಇಡೀ ಪುಸ್ತಕನ ಕೆಲವೊಂದು ಸಾಲಲ್ಲಿ ಹೇಳಿಬಿಡೋವಂಥದ್ದು. ಅಂಥ ಕೆಲಸ ನಡೀತಾ ಇರಬೇಕಾದ್ರೆ ಮೀನಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ ಓದ್ತವ್ರು. ನೀವು ಈ ವರ್ಷ ಭಗವದ್ಗೀತೆ ಓದಿದ್ರೆ ನೆಕ್ಸ್ಟ್ ವರ್ಷ ಓದಿದ್ರೆ ಮೀನಿಂಗ್ ಚೇಂಜ್ ಇರುತ್ತೆ. ಯಾಕಂದರೆ ನೀವು ಓದಾಗ ಆ ಬುಕ್ಕು ನಿಮ್ಮನ್ನ ಬದಲಾಯಿಸುತ್ತೆ. ನೀವು ಬದಲಾದ ಮೇಲೆ ಆ ಬುಕ್ ಓದಿದ್ರೆ ಅದ್ರ ಮೀನಿಂಗ್ ಬದಲಾಗಿರುತ್ತೆ. ಬದಲಾಗಿರೋ ಮೀನಿಂಗ್ ನೀವು ಓದಿದ್ರೆ ಮತ್ತೆ ನೀವು ಬದಲಾಗ್ತೀರ. ಇಟ್ಸ್ ಅ ಹೋಲ್ ಪ್ರಾಸೆಸ್. ಅದಕ್ಕೆ ಪ್ರತಿ ವರ್ಷವೂ ಭಗವದ್ಗೀತೆ ಓದೋರು ಇದ್ದಾರೆ, ಅದೆಷ್ಟೋ ಸರಿ ಓದಿರೋರು ಇದ್ದಾರೆ, ಮತ್ತೆ ಓದ್ತಾನೆ ಇರ್ತಾರೆ. ಯಾಕಂದರೆ ಮೀನಿಂಗ್ ಚೇಂಜ್ ಆಗುತ್ತೆ. ನಾನು ಜೀವನ ಎಷ್ಟು ಬದುಕಿದ್ದೀನಿ, ಜೀವನ ಎಷ್ಟು ಹಿಂದಕ್ಕೆ ಬಿಟ್ಟಿದ್ದೀನಿ, ಅದ್ರ ಪ್ರಕಾರನೇ ಜೀವನ
ಭಗವದ್ಗೀತೆ ಮೀನಿಂಗ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಹಾಗೆಯೇ ನಾನು ಯಾಕೆ ಮಹಾಭಾರತಕ್ಕೆ ಕನೆಕ್ಟ್ ಮಾಡಿ ಕತೆಗಳು ಹೇಳೋಕ್ಕೆ ಸಾಧ್ಯ, ಈಗ ಒಂದೇ ಇನ್ಸ್ಟೆನ್ಸ್ನ ಕನೆಕ್ಟ್ ಮಾಡಿ ನಾನು 3-4 ಕತೆಗಳನ್ನ ಹೇಳಿರ್ತೀನಿ. ಯಾಕಂದರೆ ಪ್ರತಿ ಸಂದರ್ಭಕ್ಕೂ ಪ್ರತಿ ವ್ಯಕ್ತಿಗೂ ಆ ಕತೆ ಬೇರೆ ಥರ ಕೇಳಿಸುತ್ತೆ, ಆ ಕತೆಯಿಂದ ಬೇರೆದು ಕಲಿಯೋದಿರುತ್ತೆ. ಅದನ್ನೇ ನಾನು ಹೇಳೋದು. ಮಹಾಭಾರತದಲ್ಲಿ ಈಗ ಎಷ್ಟೊಂದು ವರ್ಷನ್ಗಳಿವೆ. ಗೋಪಾಲ್ಚಾರಿ ಅವರು ಆಗಿರ್ಬೋದು, ರಾಮ್ ಗೋಪಾಲ್ಚಾರಿ ಅವ್ರದ್ದಾಗಿರ್ಬೋದು, ಅಥವಾ ಬಿಬೇಕ್ ಡೆಬ್ರಾಯ್ದಾಗಿರ್ಬೋದು. ಬಿಬೇಕ್ ಡೆಬ್ರಾಯ್ ಅವ್ರದ್ದು ಬಹಳ ವಾಸ್ಟ್ ಬುಕ್. ಸೊ ಅದನ್ನೆಲ್ಲ ಪ್ರಾಪರಾಗಿ ಕುತ್ಕೊಂಡು ಓದಿದ್ರೆ, ನಾನು ಏನೋ ಒಂದು ಮಾಡೋ ಬದಲು ಸ್ಕ್ರಾಲ್ ಮಾಡ್ತಾ ಇರ್ತೀನಿ ದಿನ ಫುಲ್ಲು. ಇಫ್ ಯು ಗೋ ಟು ಯುವರ್ ಮೊಬೈಲ್, ಓಪನ್ ಮಾಡಿ ಎಷ್ಟು ಸ್ಕ್ರೀನ್ ಟೈಮ್ ಇದೆ ಅಂತ ನೋಡಿದ್ರೆ ಪ್ರತಿಯೊಬ್ಬರದ್ದು 6 ಗಂಟೆ 7 ಗಂಟೆ ಇರುತ್ತೆ. ಮೈಂಡ್ಲೆಸ್. ಯಾಕಂದರೆ ಸಣ್ಣ ಈಗ 1 ನಿಮಿಷ ನಾನು ಸ್ಕ್ರಾಲ್ ಮಾಡಿದ್ರೆ, 1 ನಿಮಿಷ ಅಂತ ಶುರು ಮಾಡೋದು, 1 ನಿಮಿಷ ಮಾಡಬೇಕಾದ್ರೆ 60 ರೀಲ್ ನೋಡಿರ್ಬೇಕಾದ್ರೆ 60 ನಿಮಿಷ ಆಗೋಗಿರುತ್ತೆ. ನನ್ಗೆ ಆ ಡೈಲಮಾ ಅಂದರೆ ಅದು ಯಾವಾಗಲೂ ಇದೆ. ಯಾಕೆ ನಮ್ಮ ಜನ್ರೇಷನ್ನವರು ಸ್ಕ್ರೀನ್ ಟೈಮ್ ಮೇಲೆ ಕೊಡ್ತಿರುವಂತಹ ಇಂಪಾರ್ಟೆನ್ಸ್ನ ಬೇರೆ ವಿಷಯಗಳಿಗೆ ಕೊಡ್ತಿಲ್ಲ ಅಂತ. ಆ್ಯಕ್ಟಿವಿಟೀಸ್ಗೆ ಆಗಿರ್ಬೋದು, ಅಥವಾ ಮೆಂಟಲಿ ಸ್ಟ್ರಾಂಗ್ ಇಟ್ಕೊಳ್ಳೋಕ್ಕೆ ಆಗಿರ್ಬೋದು, ಅಥವಾ ಅವ್ರಿಗೇನಾದರೂ ಪ್ರಾಬ್ಲಮ್ಸ್ ಬಂದಾಗ ರೀಲ್ಸ್ ನೋಡಿ ದೇ ಆರ್ ಸಾಲ್ವಿಂಗ್ ದೇರ್ ಪ್ರಾಬ್ಲಮ್ಸ್. ಯಾರೂ ಇಲ್ಲ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಯೋಚನೆ ಮಾಡಬೇಕು ಅನ್ನೋ ಪ್ರೆಷರೇ ತೊಗೊಳ್ತಾ ಇಲ್ಲ ಅನಿಸುತ್ತೆ. ಅಲ್ಲಿ ಯಾಕೋ ನಮ್ಮವ್ರು ಲ್ಯಾಕ್ ಆಗ್ತಿದ್ದಾರೆ. ಬರೀ ರೀಲ್ಸ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಬರ್ತಿದೆಯೇನೋ. ಅದು ಏನು ರೀಲ್ಸ್ ಏನು ಇನ್ಫಾರ್ಮೇಟಿವ್ ನೋಡ್ತಾರಾ, ಅದು ಇಲ್ಲ. ಸುಮ್ಮನೆ ಯಾರೋ ಒಬ್ರು ಡ್ಯಾನ್ಸ್ ಮಾಡಿರ್ತಾರೆ, ಅದನ್ನು ಸ್ಕ್ರಾಲ್ ಮಾಡ್ಕೊಂಡು ಕೂತಿರ್ತಾರೆ. ಐ ಡೋಂಟ್ ನೋ ಯಾಕೆ ನಮ್ಮ ಜನ್ರೇಷನ್ ಹಿಂಗೆ ಆಗ್ತಾ ಇದೆ ಅಂತ. ಅಂದರೆ ಇನ್ನೂ ಭಗವದ್ಗೀತೆ ಅನ್ನೋದು ಅಷ್ಟು ರೀಚ್ ಆಗ್ತಾ ಇಲ್ವಾ ಈಗಿನ ಯೂತ್ಸಿಗೆ ಅನ್ನೋದು. ಏನಾಗುತ್ತೆ, 2 ಪಾಸಿಬಿಲಿಟಿ ಇದೆ. ಒಂದು ಪ್ರಾಬ್ಲಮ್ ಬಂತು ಅಂದ ತಕ್ಷಣ ನನ್ನನ್ನು ನಾನು ಆ ಪ್ರಾಬ್ಲಮಿಂದ ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳೋದು. ರೀಲೆಲ್ಲ ಏನು ಮಾಡುತ್ತೆ, ದಿಸ್ ಆರ್ ಆಲ್ ಕ್ವಿಕ್ ಫಿಕ್ಸಸ್. ನಾನು ಅದನ್ನು ನೋಡಿದ ತಕ್ಷಣ ನಾನು ಡಿಸ್ಟ್ರಾಕ್ಷನ್ ಆಗುತ್ತೆ, ನಾನು ಪ್ರಾಬ್ಲಮಿಂದ ಮುಖ ಆ ಕಡೆ ಮಾಡ್ತಾ ಇದ್ದೀನಿ. ಇನ್ನೊಂದು ಏನಿರುತ್ತೆ, ಪ್ರಾಬ್ಲಮ್ ಏನು ಬೇಕೋ ಅದನ್ನು ನೋಡಿ ಅದನ್ನು ನಾನು ಅದ್ರ ಮೇಲೆ ವರ್ಕ್ ಮಾಡಿಕೊಂಡು ಇದಕ್ಕೆ ಜಾಸ್ತಿ ಟೈಮ್ ಹಿಡಿಯುತ್ತೆ. ಜನಕ್ಕೆ ಜಾಸ್ತಿ ಟೈಮ್ ಹಿಡಿಯೋದು ಇಷ್ಟ ಆಗಲ್ಲ, ರೈಟ್? ಇವಾಗ ರೀಲ್ ಅಂತಲೇ ತೊಗೊಳ್ಳೋಣ. ರೀಲ್ಸ್ ಏನಿದೆ, ಅದರದ್ದು ಆಲ್ಗರಿದಮ್ ಏನಿದೆ, ಅದು ನಮ್ಮ ಜೀವನ ತೋರಿಸುತ್ತೆ. ಈಗ ನಾನು ಕೃಷ್ಣನ ಬಗ್ಗೆ ರೀಲ್ ನೋಡೋಕೆ ಶುರು ಮಾಡಿದೆ ಅಂತ ಅನ್ಕೊಳ್ಳೋಣ. ಸ್ಲೋಲಿ ಕೃಷ್ಣನ ಬಗ್ಗೆ ರೀಲ್ಸ್ ಬರೋಕ್ಕೆ ಶುರು ಆಗುತ್ತೆ. ಮಹಾಭಾರತದ ಬಗ್ಗೆ ನೋಡೋಕೆ ಶುರು ಮಾಡಿ ಬರೀ ಮಹಾಭಾರತದ ಬಗ್ಗೆ ಶುರು ಆಗುತ್ತೆ. ರೀಲಲ್ಲೂ ಕೆಟ್ಟದಿದೆ ಅಂತ ನಾನು ಹೇಳಲ್ಲ, ಅದನ್ನು ನಾವು ಟೇಲರ್ ಮಾಡ್ಕೋಬೋದು. ಅದನ್ನು ಟೇಲರ್ ಮಾಡ್ಕೊಳ್ಳೋದು ನಮಗೆ ಬಿಟ್ಟಿದ್ದು. ಕಾಲ್ಯಂಗ್ ಒಂದು ಕಡೆ ಹೇಳ್ತಾರೆ, ಐ ಥಿಂಕ್ ಇಟ್ ಇಸ್ ಫ್ರೆಡ್ರಿಕ್ ನಿಶ್ಜೆ ಅವ್ರ ಕಾಲ್ಯಂಗ್, ಅಂಟಿಲ್ ವಿ ಮೇಕ್ ದ ಸಬ್ಕಾನ್ಷಿಯಸ್ ಆಸ್ ಕಾನ್ಷಿಯಸ್ ವಿಲ್ ಫಾಲೋ ಎವ್ರಿಥಿಂಗ್ ದಟ್ ಸಬ್ಕಾನ್ಷಿಯಸ್ ಮೇಕ್ ಅಸ್ ಡೂ ಆ್ಯಂಡ್ ವಿ ಕಾಲ್ ಇಟ್ ಫೇಟ್ ಅಂತ. ಎಲ್ಲಿವರೆಗೂ ನಮಗೆ ಏನು ತಿಳಿಯೋಲ್ವೋ, ನಮ್ಮ ಮನಸ್ಸು ಏನು ಹೇಳ್ತಾ ಇದೆಯೋ ಅದನ್ನು ನಮ್ಮನ್ನು ಆಗಿಸ್ಕೊಳ್ಳೋದಿಲ್ಲ, ಕಾನ್ಷಿಯಸ್ ಡಿಸಿಷನ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಅದನ್ನು ನಾವು ಹಣೆ ಬರಹ ಅಂತ ಕರೆಯೋಕ್ಕೆ ಶುರು ಮಾಡ್ತೀವಿ ಅಂತ. ಆ ಪ್ರಾಸೆಸ್ನ ಕ್ರಾಸ್ ಮಾಡಬೇಕು ಅಂತಂದರೆ ಮೈಂಡ್ಲೆಸ್ ಕ್ರಾಲಿಂಗ್ ಸ್ಟಾಪ್ ಮಾಡಬೇಕು. ಈಗೇನೋ ಬಂತು, ಮನುಷ್ಯನ ಬ್ರೈನ್ ಎಷ್ಟು ಫ್ರೈ ಆಗಿ ಹೋಗುತ್ತೆ ಅಂತಂದರೆ, ಈ ಮೊಮೆಂಟಲ್ಲಿ ಯಾವುದೋ ಒಂದು ರೀಲ್ ಬಂದಿದೆ, ದುಃಖ ಆಗುತ್ತೆ ನನಗೆ. ನೆಕ್ಸ್ಟ್ ಮೊಮೆಂಟಲ್ಲೇ ಒಂದು ಫನಿ ರೀಲ್ ಬರುತ್ತೆ, ಖುಷಿ ಆಗುತ್ತೆ ನನಗೆ. ನೆಕ್ಸ್ಟ್ ಮೊಮೆಂಟಲ್ಲೇ ಪಾಕಿಸ್ತಾನ ಅಗೇನ್ಸ್ಟ್ ಏನೋ ಒಂದು ರೀಲ್ ಬರುತ್ತೆ, ಕೋಪ ಬರುತ್ತೆ ನನಗೆ. ವಿತಿನ್ 3 minutes ಯು ಆರ್ ಡೀಲಿಂಗ್ ವಿತ್ 3 different ಎಮೋಷನ್ಸ್. ಹೌ ಕ್ಯಾನ್ ಯುವರ್ ಬಾಡಿ ಕಾಂಪ್ರಿಹೆಂಡ್ ಇಟ್, ಹೌ ಕ್ಯಾನ್ ಯುವರ್ ಮೈಂಡ್ ಕಾಂಪ್ರಿಹೆಂಡ್ ಇಟ್? ನಮಗೆ ವಿ ಆರ್ ಆಲ್ ಮೆಚ್ಯೂರ್ಡ್ ಬ್ರೈನ್, ವಿ ಕ್ಯಾನ್ ಸ್ಟಿಲ್ ಅಂಡರ್ಸ್ಟ್ಯಾಂಡ್. ಬಟ್ ಕಿಡ್ಸ್, ಮಕ್ಕಳಿಗೆ ಮೊಬೈಲ್ ಕೊಟ್ಟು ಕೂರಿಸ್ಬಿಡ್ತಾರೆ, ಊಟ ಮಾಡಿಸ್ಬಿಡ್ತಾರೆ. ಮಕ್ಕಳಿಗೆ ಆ ಥರ ಊಟ ಮಾಡಿಸ್ಬೇಕಾದ್ರೆ ನಾವು ಹಠ ಮಾಡ್ತಾ ಇದ್ದಾಗ ಮಕ್ಕಳು ಹಠ ಮಾಡಲ್ಲ, ಯಾಕಂದರೆ ಅವ್ರು ಅಲ್ಲಿ ಫೋಕಸ್ ಆಗಿದ್ದಾರೆ. ಅವ್ರು ಏನು ತಿಂತಾ ಇದ್ದಾರೆ, ಎಷ್ಟು ತಿಂತಾ ಇದ್ದಾರೆ ಗೊತ್ತಾಗೋದಿಲ್ಲ. ಅದಕ್ಕೆ ದೇರ್ ಇಸ್ ಒಬಿಸಿಟಿ, ಬೇಗ ಕನ್ನಡಕಗಳು ಬರ್ತಾ ಇವೆ, ಮಕ್ಕಳು ವೀಕ್ ಆಗ್ತಿದ್ದಾರೆ, ಇಮ್ಯುನಿಟಿ ಇದಾಗ್ತಾ ಇದೆ, ಅಲರ್ಜಿಕ್ ಆಗ್ತಾ ಇದ್ದಾರೆ. ಎಲ್ಲ ಯಾಕೆ ಆಗ್ತಿದೆ? ತಂದೆ ತಾಯಿ ಮಕ್ಕಳಿಗೆ ಮೊಬೈಲ್ ಕೊಟ್ಟು ನನ್ನ ಮಗ 2 ವರ್ಷಕ್ಕೆ 3 ವರ್ಷಕ್ಕೇ ಮೊಬೈಲ್ ತುಂಬ ಚೆನ್ನಾಗಿ ಯೂಸ್ ಮಾಡ್ತಾನೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋದ್ರಿಂದ. ನಂಗೆ ಅದು ಅರ್ಥನೇ ಆಗಲಿಲ್ಲ. ಈಗ ನನಗೆ ಗೊತ್ತಿಲ್ದಿರೋದು ನನ್ನ ಮಕ್ಳಿಗೆ ಗೊತ್ತಿದೆ, ಅದು ಅಂದರೆ ನನಗೆ ಗೊತ್ತಿಲ್ದಿರೋ ನಾಲೆಡ್ಜ್ ಗೊತ್ತಿದೆ ಅನ್ನೋದು ಇಸ್ ಡಿಫ್ರೆಂಟ್. ನಾನು ಹೇಗೆ ನನ್ನ ಫೋನ್ ಯೂಸ್ ಮಾಡ್ತೀನಿ ಅದಕ್ಕಿಂತ ಬೆಟರ್ ಆಗಿ ನನ್ನ ಮಕ್ಕಳು ಯೂಸ್ ಮಾಡ್ತಾರೆ ಅನ್ನೋದು ಈಗ ಒಂದು ದೊಡ್ಡ ಪ್ರೌಡ್ ಮೂಮೆಂಟ್ ಆಗಿದೆ ಪೇರೆಂಟ್ಸಿಗೆ. ದಟ್ ಈಸ್ ವಾಟ್ ದ ಥಿನ್ ಲೈನ್ ಇಸ್ ಅಲ್ವಾ? ಯಾವುದ್ರ ಬಗ್ಗೆ ನಾನು ಪ್ರೌಡಾಗಿ ಫೀಲ್ ಮಾಡಬೇಕು, ಯಾವುದ್ರ ಬಗ್ಗೆ ನಾನು ಪ್ರೌಡಾಗಿ ಫೀಲ್ ಮಾಡಬಾರ್ದು, ಅದು ಪೇರೆಂಟ್ಸಿಗೆ ಗೊತ್ತಿರಬೇಕು. ದ ಫಸ್ಟ್ 5 to 7 years ಇಸ್ ಅ ವೆರಿ ಫಾರ್ಮೇಟಿವ್ ಇಯರ್ಸ್ ಫಾರ್ ಕಿಡ್ಸ್. ಆವಾಗ ಪ್ರತಿಯೊಂದನ್ನು ಬಹಳ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇರ್ತಾರೆ, ಪ್ರತಿಯೊಂದನ್ನು ಗೇಜ್ ಮಾಡಿಕೊಂಡು ಗ್ರಾಸ್ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾ ಇರ್ತಾರೆ. ಒಂದು ಲ್ಯಾಂಗ್ವೇಜ್ ಕಲಿಬೇಕು ಅಂದರೆ ಟಕ್ ಅಂತ ಕಲಿತಾ ಇರ್ತಾರೆ. ಆ ಥರ ಕನ್ಸ್ಯೂಮ್ ಮಾಡ್ತಾ ಇರಬೇಕಾದ್ರೆ ನೀವು ಮೊಬೈಲ್ ಕೊಟ್ಟು ಈ ಥರ ಕಂಟೆಂಟ್ಗಳನ್ನ ಕನ್ಸ್ಯೂಮ್ ಮಾಡ್ಸೋಕ್ಕೆ ಶುರು ಮಾಡಿದ್ರೆ ಮಕ್ಕಳಿಗೆ, ದೇ ವಿಲ್ ಸ್ಟಾರ್ಟ್ ಲರ್ನಿಂಗ್ ಡಿಫ್ರೆಂಟ್ ಥಿಂಗ್ಸ್. ದೇರ್ ವಾಸ್ ಅ ವೆರಿ ವಂಡರ್ಫುಲ್ ಶಾರ್ಟ್ ಫಿಲ್ಮ್, ಐ ಹ್ಯಾವ್ ಮೆನ್ಷನ್ಡ್ ಇಟ್ ಅಬೌಟ್ ಇಟ್ ಬಿಫೋರ್ ಆಲ್ಸೋ. ಒಬ್ಬ ಚಿಕ್ಕ ಹುಡುಗ, ಒಂದು 4 ವರ್ಷ 5 ವರ್ಷ ಇರ್ಬೋದು ಆತನಿಗೆ, ಒಂದು 6 ವರ್ಷ ಅಂತಲೇ ಇಟ್ಕೊಳ್ಳೋಣ. ತಂದೆ ಜೊತೆಗೆ ಊಟ ಮಾಡ್ದ, ಟೇಬಲ್ ಮೇಲೆ ಕೂತಿರ್ತಾನೆ. ಅವ್ನು ಕೇಳ್ತಾನೆ, ಅಪ್ಪ ಸೆಕ್ಸ್ ಅಂದರೆ ಏನು ಅಂತ. ತಂದೆ ಫುಲ್ ಜೋರಾಗಿ ಕಂಡುಬಿಟ್ಬಿಟ್ಟು ತಾಯಿ ಕಡೆ ನೋಡಿ ಚೆನ್ನಾಗಿ ಬೈದಾಕ್ಬಿಡ್ತಾನೆ, ಎಲ್ಲಿಂದ ಕಲಿತಾ ಇದೆಯಾ, ಏನಿದು ಅಂತ. ಆಮೇಲೆ ರಾತ್ರಿ ಮಲಗಿಬಿಡ್ತಾರೆ, ಮಗ ರೂಮ್ಗೆ ಹೋಗಿ ಬೇಜಾರಲ್ಲಿ ಬಾಗಿಲು ಹಾಕೊಂಡ್ಬಿಡ್ತಾನೆ. ಆಮೇಲೆ ತಂದೆ ಲ್ಯಾಪ್ಟಾಪ್ ಓಪನ್ ಮಾಡಿ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಗೂಗಲಲ್ಲಿ ಸೆಕ್ಸ್ ಅಂತ ಹೊಡಿತಾನೆ. ನನಗೂ ಗೊತ್ತು, ನಿಮಗೂ ಗೊತ್ತು ಅವಾಗ ಏನು ಬರುತ್ತೆ ಅಂತ. ಕ್ಯಾಮ್ರಾ ಪ್ಯಾನ್ ಆಗುತ್ತೆ, ಟೇಬಲ್ ಮೇಲೆ ಒಂದು ಶೀಟ್ ಹಾರ್ತಾ ಇರುತ್ತೆ, ಅದರಲ್ಲಿ ಸೆಕ್ಸ್ ಮೇಲ್ ಆರ್ ಫೀಮೇಲ್ ಅಂತ ಇರುತ್ತೆ.
ಅವ್ನು ಡೆಲಿವರ್ ಮಾಡಬೇಕು ಅಂತಿದ್ದು ಮೆಸೇಜ್ ಬೇರೆ, ಅವ್ನು ಕೇಳಿದ ಕ್ವಶನ್ ಬೇರೆ, ತಂದೆ ಅರ್ಥ ಮಾಡ್ಕೊಂಡಿದ್ದು ಬೇರೆ, ಹೇಳಿದ್ದು ಬೇರೆ. ಅದರಿಂದ ಅವನಿಗೇನಾಯಿತು, ಅವನಾಗೇ ಹೋಗಿ ಒಂದನ್ನು ಕಂಡಿಡ್ಕೊಳಕ್ಕೆ ಹೋದ. ಅದರಿಂದ ಅವನಿಗೇನು ಸಿಕ್ತು, ಸಿಕ್ತು. ರೈಟ್. ಎಲ್ಲಿವರೆಗೂ ನಾವು ಒಂದಷ್ಟು ವಿಷಯಗಳನ್ನ ಯಾವತ್ತೂ ಅಷ್ಟೇ, ಒಬ್ಬ ತಂದೆ ಮತ್ತು ಮಗ ಒಂದು ಮಾರ್ಕೆಟಲ್ಲಿ ಹೋಗ್ತಾ ಇರ್ತಾರೆ. ತಂದೆ ಅಲ್ಲಿ ನೋಡು ಅದು ಎಷ್ಟು ಚೆನ್ನಾಗಿದೆ, ಅಲ್ಲಿ ನೋಡು ಅವನು ಆ ಆಟ ಇದು ಎಷ್ಟು ಚೆನ್ನಾಗಿದೆ ಅಂತೆಲ್ಲ ತುಂಬ ಎಕ್ಸೈಟೆಡ್ ಆಗಿ ಹೇಳ್ತಾ ಇರ್ತಾನೆ. ಮಗ ಎಳಿತಾನೆ ಇರ್ತಾನೆ, ಬಾ ಮನೆಗೆ ಹೋಗೋಣ. ನಾನು ಇಷ್ಟು ತೋರಿಸ್ತಾ ಇದ್ದೀನಿ ಮಗನಿಗೆ, ಯಾಕೆ ಅವ್ನು ಎಕ್ಸೈಟೆಡ್ ಆಗೇ ಇಲ್ಲ ಅಂತ ತಂದೆಗೆ ಒಂದು ಕ್ವಶನ್ ಬರುತ್ತೆ. ಸರಿ ಅಂತ ಕೆಳಗಡೆ ನೋಡ್ತಾನೆ, ಹೋಗೋಣ ಆಯಿತು ಕರ್ಕೊಂಡು ಹೋಗೋಣ ಅಂತ ನೋಡ್ತಾನೆ, ಮಗನ ಶೂಲೇಸ್ ಬಿಚ್ಚೋಗಿರುತ್ತೆ. ಮಂಡಿಯವ್ರಿ ಶೂಲೇಸ್ ಕಟ್ಟೋಕ್ಕೆ ಶುರು ಮಾಡ್ತಾನೆ. ಹಿಂಗೆ ನೋಡ್ತಾನೆ, ಅದು ಸುತ್ತಮುತ್ತ ನೋಡ್ತಾನೆ, ಏನೂ ಕಾಣಿಸ್ತಾನೆ ಇರಲ್ಲ. ತಂದೆಗೆ ಅರ್ಥ ಆಗುತ್ತೆ, ನಾನು ನೋಡ್ತಾ ಇರೋದು ನನ್ನ ಮಗ ನೋಡ್ತಾ ಇಲ್ಲ ಅಂತ. ಎತ್ತಿ ಹೆಗಲ ಮೇಲೆ ಕೂರಿಸ್ಕೊಳ್ತಾನೆ. ಆಗ ಮಗ ಹೇಳೋಕ್ಕೆ ಶುರು ಮಾಡ್ತಾನೆ, ನೋಡ ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ ಅಂತ. ದಟ್ ಈಸ್ ವಾಟ್ ದ ಜನ್ರೇಷನ್ ಗ್ಯಾಪ್ ಇಸ್. ಒಬ್ಬ ಪೇರೆಂಟ್ಸ್ ಆದವರು ಆ ಜನ್ರೇಷನ್ ಗ್ಯಾಪ್ ಅರ್ಥ ಮಾಡ್ಕೋಬೇಕು. ನಾನು ಯಾವತ್ತೂ ಈಗ ಫಾರ್ ಎಕ್ಸಾಂಪಲ್ ನೀವು ಸೀನಿಯರ್ ಆದರೆ ಇಲ್ಲಿ ಅಂತ ಅಂದ್ಕೊಳ್ಳೋಣ, ನಿಮಗೆ ಕೆಲಸ ಬಂದುಬಿಟ್ಟಿದೆ ಅಂತ ಅಂದ್ಕೊಳ್ಳೋಣ, ಒಬ್ಬರು ಫ್ರೆಶರ್ ಬಂದರು ಅಂತ ಅಂದ್ಕೊಳ್ಳೋಣ, ಅವ್ರೊಂದು ಕ್ವಶನ್ ಕೇಳ್ತಾರೆ ಅಂದ್ಕೊಳ್ಳೋಣ, ನಿಮ್ಗೆ ಮುರುಸಾಗುತ್ತೆ. ಇಷ್ಟು ಸಿಂಪಲ್ ಥಿಂಗ್ ಗೊತ್ತಿಲ್ವಾ ಅಂತ ನೀವು ಮರ್ತು ಹೋಗ್ತೀರಾ. ನೀವು ಬಿಗಿನಿಂಗಲ್ಲಿ ಬಂದಾಗ ನಿಮ್ಗೆ ಇದಿಷ್ಟು ಸಿಂಪಲ್ ಆಗಿರಲಿಲ್ಲ ಅಂತ. ಆ ಗ್ಯಾಪ್ನ ಪೇರೆಂಟ್ಸ್ ಆದವ್ರು ಕವರ್ ಮಾಡಬೇಕು. ಅವ್ರ ಲೆವೆಲಿಗೆ ಇಳಿದು ಅವ್ರನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಅವ್ರ ಲೆವೆಲಲ್ಲಿ ಏನು ಇದೆ ಅಂತ ಅರ್ಥ ಮಾಡ್ಕೊಂಡು ನಿಮ್ಮ ಲೆವೆಲಲ್ಲಿ ಏನಿದೆ ಅಂತ ಅವ್ರಿಗೆ ತೋರಿಸ್ಬೇಕು. ಎಲ್ಲಿವರೆಗೂ ಇದಾಗಲ್ವೋ, ಎಲ್ಲಿವರೆಗೂ ಈ ಥರ ಟಾಕ್ಸಿಕ್ ಥಿಂಗ್ಸ್ ಏನಿರುತ್ತೋ, ಮೊಬೈಲೆಲ್ಲ ಯೂಸ್ ಮಾಡೋದು, ಅದನ್ನು ನೀವು ದೊಡ್ಡದು ಅದಕ್ಕೆ ಖುಷಿ ಪಡ್ತಿರೋ ಅಲ್ಲಿವರೆಗೂ ಹಾಳಾಗ್ತಾನೆ ಇರ್ತಾರೆ. ಆ್ಯಂಡ್ ಅದೇ ಕಂಟಿನ್ಯೂ ಆಗ್ತಾ ಬರ್ತಾ ಇರುತ್ತೆ. ಈಗ ಅಟೆನ್ಷನ್ ಸ್ಪ್ಯಾನ್ ಎಲ್ಲರದು ಯಾಕೆ 1.5 ನಿಮಿಷ 2 ನಿಮಿಷಕ್ಕೆ ಇಳಿದೋಗ್ಬಿಟ್ಟಿದೆ. ಒಬ್ರು ಕೂತ್ಕೊಂಡು ನ್ಯೂಸ್ ನೋಡಲ್ಲ, ಒಂದು ಪಾಡ್ಕಾಸ್ಟ್ ನೋಡಲ್ಲ, ಒಂದು ಇದನ್ನು ನೋಡೋಕ್ಕಾಗಲ್ಲ ಅಂತಂದರೆ ಎಲ್ಲರಿಗೂ ಇಷ್ಟೇ ಫಾರ್ಮ್ಯಾಟಲ್ಲಿ ಬೇಕು. ಎಲ್ಲಿವರೆಗೂ ಇದು ಹೋಗ್ತಾ ಇನ್ ಫ್ಯೂಚರ್ ದ ಮೋಸ್ಟ್ ವ್ಯಾಲ್ಯೂಬಲ್ ಕಮಾಡಿಟಿ ಫಾರ್ ಯು ವಿಲ್ ಬಿ ಫೋಕಸ್ಡ್ ವರ್ಕ್. ಯಾಕಂದರೆ ಅದನ್ನು ಮಾಡೋರು ತುಂಬ ಕಡಿಮೆ ಇರ್ತಾರೆ. ಅದನ್ನು ನೀವು ಆ ಥರ ಟ್ರೈನ್ ಮಾಡ್ಕೋಬೇಕು. ಈಸಿಲಿ ಅವೈಲೇಬಲ್ ಏನಿದೆ ಕಂಟೆಂಟ್ ಕ್ರಿಯೇಟರಾಗಿ ನಾನು ಹೇಳ್ತೀನಿ. ಈಗ 2 ಥರ ಕಂಟೆಂಟ್ ಬರುತ್ತೆ. ಒಂದು ಡಿಸ್ಟ್ರಾಕ್ಷನ್, ಇನ್ನೊಂದು ನಿಮ್ಮನ್ನು ನೀವು ಕ್ವಶನ್ ಮಾಡ್ಕೊಳ್ಳೋ ಅಂಥ ಕಂಟೆಂಟ್. ಯಾವ ಥರ ನಿಮ್ಮ ಫೀಡ್ನ ಟೇಲರ್ ಮಾಡ್ಕೊಳ್ತೀರಾ ಅದು ನಿಮಗೆ ಬಿಟ್ಟಿದ್ದು. ನಿಮಗೆ ಕ್ವಶನ್ ಮಾಡಿಕೊಂಡು ಅದ್ರ ಥ್ರೂ ಹೋಗಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋ ಪ್ರಯತ್ನ ಪಡ್ತಿರೋ, ಇಲ್ಲ ಈ ಸೆಕೆಂಡಿಗೆ ಅದನ್ನು ಸೈಡಿಗೆ ತಳ್ಳಿ ಹಾಕಿ ಮುಂದಕ್ಕೆ ಹೋಗೋ ಪ್ರಯತ್ನ ಪಡ್ತಿರೋ, ಅದ್ರ ಮೇಲೆ ನಿಮ್ಮ ಜೀವನ ನಿರ್ಧಾರ ಆಗುತ್ತೆ. ಈ ಮಾರ್ಷ್ ಮೆಲೋ ಎಕ್ಸ್ಪೆರಿಮೆಂಟ್ ಅಂತ ಬರುತ್ತೆ. ಒಂದಷ್ಟು ಮಕ್ಕಳನ್ನ ಕೂರಿಸ್ಬಿಟ್ಟು ಸಪ್ರೇಟ್ ರೂಮಲ್ಲಿ ಒಂದು ಮಾರ್ಷ್ ಮೆಲೋ ಇಟ್ಬಿಟ್ಟು, ಇದನ್ನು ಯಾರು ನಾನು ವಾಪಸ್ ಬರೋವರೆಗೂ ತಿನ್ನಲ್ವೋ ಅವ್ರಿಗೆ ಇನ್ನೊಂದು ಮಾರ್ಷ್ ಮೆಲೋ ಕೊಡ್ತೀನಿ ಅಂತ ಹೇಳಿ ಹೋಗ್ತಾರೆ. ವಾಪಸ್ ಬಂದಾಗ ಯಾರ್ಯಾರು ತಿಂದುಬಿಟ್ಟಿರ್ತಾರೋ ಅವರೆಲ್ಲ 15 ವರ್ಷ 20 ವರ್ಷ ಫೋಕಸ್ ಮಾಡಿ ನೋಡಿದಾಗ ಅವರೆಲ್ಲ ಅಂಥದ್ದೇನೂ ಮಾಡೇ ಇರೋಲ್ಲ. ಬಟ್ ಯಾರು ಕಾದಿರ್ತಾರೋ ಅವರೆಲ್ಲ ಏನೋ ಒಂದು ಜೀವನದಲ್ಲಿ ಮಾಡಿರ್ತಾರೆ. ದಟ್ ಈಸ್ ವಾಟ್ ಡಿಲೇಡ್ ಗ್ರಾಟಿಫಿಕೇಷನ್ ಆ್ಯಂಡ್ ಇಮಿಡಿಯೇಟ್ ಗ್ರಾಟಿಫಿಕೇಷನ್ ಇಸ್. ಎಷ್ಟು ನೀವು ಕಾಯ್ತಿರೋ ಅಷ್ಟು ಏನೋ ಕಟ್ಕೊಳ್ತಾ ಇರುತ್ತೆ ಹಿಂದೆ. ಮಾತಿದೆಯಲ್ಲ, ಮನೆ ಕಟ್ಟಕ್ಕೆ ಟೈಮ್ ಬೇಕು, ಅರಮನೆ ಕಟ್ಟಕ್ಕೆ ಜಾಸ್ತಿ ಟೈಮ್ ಬೇಕು ಅಂತ. ಹಾಗೆ ಸೊ ಯು ಹ್ಯಾವ್ ಟು ಫೋಕಸ್ ಆನ್ ದಟ್. ನಾನು ರೀಲ್ಸ್ ನೋಡೋ ತಪ್ಪು ಅಂತ ಹೇಳಲ್ಲ, ಟೇಲರ್ ಮಾಡ್ಕೊಳ್ಳಿ. ಆಮೇಲೆ ಸ್ಕ್ರೀನ್ ಟೈಮ್ ಇಟ್ಕೊಳ್ಳಿ, ಅದಕ್ಕೊಂದು ಫಿಕ್ಸಡ್ ಟೈಮ್ ಇಟ್ಕೊಳ್ಳಿ. ಅದಾದಮೇಲೆ ಇಂಥ ಪುಸ್ತಕಗಳನ್ನ ಓದಿ. ಅರ್ಥ ಆಗ್ತಿಲ್ವಾ, ಹೇಳಿದ್ನಲ್ಲ ಬಕೆಟ್ ಕತೆ, ಓದಿ, ಫೋರ್ಸ್ಫುಲಿ ಓದಿ, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಶ್ಲೋಕಗಳು ಓದ್ಬಿಟ್ಟೆ ಇದನ್ನು ಓದಬೇಕು ಅಂತಿಲ್ಲ, ಡೈರೆಕ್ಟ್ ಟ್ರಾನ್ಸ್ಲೇಷನ್ ಓದಿ. ಅದರಲ್ಲಿ ನಿಮ್ಗೇನು ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಗೇನು ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೋ ಮಾಡ್ಕೊಳ್ಳಿ. ಆ ಥರ ಹೋಗಿ. ನಂದು ಒಂದು ಕ್ವೆಶನ್ ಇದೆ, ಅಂದರೆ ಪರ್ಸ್ನಲ್ ಕ್ವೆಶನ್ನು. ಅಂದರೆ ನಮ್ಮ ಜನ್ರೇಷನ್ ಅವ್ರಿಗೆ ಗೊತ್ತು ನಮ್ಮ ಲೈಫಲ್ಲಿ ಏನು ಆಗ್ತಾ ಇದ್ರೂ ಅದಕ್ಕೆ ಒಂದು ದೇವ್ರ ಕಾರಣ ಆಗಿರ್ತಾರೆ. ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದು ಗೊತ್ತಿರತ್ತೆ. ಸೊ ನಾವು ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಅಥವಾ ದೇವ್ರ ಮೇಲೆ ಭಕ್ತಿ ಆಗಿರ್ಬೋದು ಎಲ್ಲನೂ ಇರುತ್ತೆ. ಬಟ್ ನಾವು ಆ ಫೇಸ್ ಇರುತ್ತಲ್ಲ ಅದನ್ನು ನಾವು ರೀಚ್ ಮಾಡೋಕ್ಕಾಗಲ್ಲ, ಅಚೀವ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಮುಕ್ತಿ ಹೇಗೆ ಸಾಧನೆ ಮಾಡಬೇಕು ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತು. ಆದರೆ ಆ ಅಚೀವ್ ಮಾಡುವಂತಹ ಪ್ರಾಸೆಸ್ ಇದೆಯಲ್ಲ ಅದಕ್ಕೆ ಯಾರೂ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಅಂತ. ಅಂದರೆ ಎಲ್ಲ ಗೊತ್ತು ದೇವರಿಂದಾನೇ ಇದೆಲ್ಲ ಆಗ್ತಿದೆ ಅಂತ. ಬಟ್ ಸ್ಟಿಲ್ ನಾವು ಅದನ್ನು ಅಚೀವ್ ಮಾಡೋಕ್ಕೆ ಹೋಗಲ್ಲ. ಯಾಕೆ, ಎಲ್ಲಿ ಫೇಲ್ ಆಗ್ತಿದ್ದೀವಿ ಅನ್ನೋದು. ಬಿಕಾಸ್ ಇಟ್ ಈಸ್ ನಾಟ್ ಅ ಈಸಿ ಪ್ರಾಸೆಸ್. ಈಗ ಎಷ್ಟೊಂದು ಕೋರ್ಸಸ್ ಇದೆ, ಕುಂಡಲಿನಿ ಅವೇಕೆನಿಂಗ್ ಇನ್ 1 ನೈಟ್ ಅಂತ. ಆಗೋದಿಲ್ಲ. ಮೂಲಾಧಾರದಿಂದ ಶುರು ಆಗುತ್ತೆ, ಆಜ್ಞಾ ಚಕ್ರಕ್ಕೆ ಹೋಗುತ್ತೆ, ಆಜ್ಞಾ ಚಕ್ರದಿಂದ ಮೇಲ್ಗಡೆ ಟಾಪ್ ಚಕ್ರಕ್ಕೆ ಹೋಗುತ್ತೆ. ಇದೆಲ್ಲ ಏನಿದೆ, ಎವ್ರಿ ಟೈಮ್ ಅ ಚಕ್ರ ಗೆಟ್ಸ್ ಆಕ್ಟಿವೇಟೆಡ್ ಇನ್ ಯು ಸಿ ವರ್ಲ್ಡ್ ಡಿಫ್ರೆಂಟ್ಲಿ. ಈಗ ಮೂಲಾಧಾರದಲ್ಲಿದ್ದಾಗ ಇದು ಸಪ್ರೇಟು ಅದು ಸಪ್ರೇಟು, ನನ್ನ ಕಾನ್ಷಿಯಸ್ ಥಿಂಗ್ ಸಪ್ರೇಟು, ಇಲ್ಲಿ ಇರೋದು ಸಪ್ರೇಟ್ ಅಂತೆಲ್ಲ ಬರುತ್ತೆ. ಇಲ್ಲಿ ಬಂದಾಗ ಯು ಬಿಕಮ್ ವೆರಿ ಕಂಪ್ಯಾಷನೇಟ್. ಇಲ್ಲಿ ಬಂದಾಗ ಯು ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಯುವರ್ ಕಾನ್ಷಿಯಸ್ನೆಸ್ ಇಸ್ ಕ್ರಿಯೇಟಿಂಗ್ ದ ಹೋಲ್ ಥಿಂಗ್. ದಿಸ್ ಇಸ್ ಅ ರಿಫ್ಲೆಕ್ಷನ್ ಆಫ್ ಇಟ್ ಅಂತ. ಸೊ ಈ ಪ್ರಾಸೆಸ್ ಏನಿದೆ ಇದಕ್ಕೆ ಟೈಮ್ ಬೇಕು. ಈಗ ಎವ್ರಿಥಿಂಗ್ ಈಸ್ ಅ ಕಮಾಡಿಟಿ, ಸ್ಪಿರಿಚುಯಾಲಿಟಿ ಈಸ್ ಅ ಕಮಾಡಿಟಿ. ಈಗ ನಾನು ದೇವಸ್ಥಾನಕ್ಕೆ ಹೊರಗಡೆ ಹೋಗ್ತಾ ಇದ್ದೀನಿ ಅಂತಂದರೆ, ನಾನು ಕಿರೀಟ ತೊಗೊಂಡೋಗಿ ಹಾಕ್ಬಿಟ್ಟೆ, ಇಲ್ಲ ನಾನು ಅದೇನೋ ಮಾಡಿಬಿಟ್ಟೆ ಅಂತಂದರೆ ದೇವ್ರ ಮೆಚ್ಕೊಂಡು ಕೊಟ್ಬಿಡ್ತಾನೆ ಅಂತಲ್ಲ. ಯಾಕಂದರೆ ಕೊಟ್ಟಿರೋದೇ ಅವನಿಗೇನು ವಾಪಸ್ ಕೊಡೋಕ್ಕೆ ಸಾಧ್ಯ. ನಾನು ಇದಷ್ಟೇ ತೊಗೊಂಡೋಗಿ ಕೊಟ್ಟರು, ಈಗ ನಾನು ಒಬ್ಬ ಭಿಕ್ಷುಕನಿಗೆ ಭಿಕ್ಷೆ ಹಾಕಬೇಕಾದ್ರೆ ನನಗೆ ಪುಣ್ಯ ಬರುತ್ತೆ ಅಂತ ನಾನು ಭಿಕ್ಷೆ ಹಾಕ್ತಾಯಿದ್ರೆ ಅವ್ನು ಭಿಕ್ಷುಕ ಅಲ್ಲ, ನಾನು ಭಿಕ್ಷುಕ.
ಅದನ್ನು ನಾನು ಅರ್ಥ ಮಾಡ್ಕೋಬೇಕು. ನಾವೇನಾದ್ರು ದಾನ ಮಾಡ್ತಾಯಿದ್ದೀವಿ ಅಂತಂದರೆ ನಮಗೇನು ಬೇಡವೋ ಅದನ್ನು ದಾನ ಮಾಡಿದ್ರೆ ಅದು ದಾನ ಅನ್ಸ್ಕೊಳ್ಳಲ್ಲ. ಅವ್ರಿಗೇನು ಬೇಕೋ ಅದನ್ನು ದಾನ ಮಾಡಿದ್ರೆ ಅದು ದಾನ. ಇದೆಲ್ಲ ಸಣ್ಣ ಸಣ್ಣ ವಿಷಯಗಳು ಅರ್ಥ ಮಾಡ್ಕೋಬೇಕು ಅಂತಂದರೆ, ನಾನು ಎದುರುಗಡೆ ಚಂದನ ಇದ್ದಾಗ ಚಂದನ ಅವಮಾನ ಮಾಡಿಬಿಟ್ಟು ನಾನು ಹೋಗ್ಬಿಟ್ಟು ದೇವರಿಗೆ ಹಾಲು ತಾಕ್ತೀನಿ, ತುಪ್ಪ ಸುರಿತೀನಿ ಅಂತಂದ್ರೆ ಅದನ್ನು ವರ್ಕ್ ಆಗಲ್ಲ. ನನ್ನಲ್ಲಿರೋ ದೇವರು ನಿಮ್ಮಲ್ಲಿರೋ ದೇವ್ರಿಗೆ ಅವಮರ್ಯಾದೆ ಮಾಡಿದ್ರೆ ಒಪ್ಕೊಳ್ಳಲ್ಲ. ನಾನು ಏನೇನು ತಪ್ಪು ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಿರುತ್ತೆ. ಯಾವುದು ಈಸಿ ಇಲ್ಲ ಇಲ್ಲಿ. ಅದಕ್ಕೆ ಜನ ಈಸಿ ಪಾತ್ ಹುಡ್ಕೊಂಡು ಹೋಗ್ತಾರೆ. ನಾನು ಕ್ವಶನ್ ಮಾಡ್ಕೋಬೇಕು ಅಂತಂದರೆ ಒಪ್ಕೊಳ್ಳಲ್ಲ. ನಾನು ತಪ್ಪು ಅಂತ ಹೇಳ್ಕೊಳ್ಳೋದಕ್ಕೆ ಯಾರೂ ಒಪ್ಕೊಳ್ಳಲ್ಲ. ಈಗ ನನ್ನ ವಾಚಲ್ಲಿ ಒಂದು ಟೈಮ್ ಇರುತ್ತೆ, ನಿಮ್ಮ ವಾಚಲ್ಲಿ ಒಂದು ಟೈಮ್ ಇರುತ್ತೆ, 2 ನಿಮಿಷ 3 ನಿಮಿಷ ಡಿಫ್ರೆನ್ಸ್ ಇರ್ಬೋದು. ಅದು ಸರಿ ಇರ್ಬೋದು, ನನ್ನದೇ ತಪ್ಪಿರ್ಬೋದು ಅಂತ ಒಪ್ಕೊಳ್ಳೋ ಮನಸ್ಸಿರಬೇಕು. ಅದನ್ನು ಸರಿ ಮಾಡ್ಕೊಳ್ಳೋ ಮನಸ್ಸಿರಬೇಕು, ಅದನ್ನು ತಿದ್ದುಕೊಳ್ಳೋ ಮನಸ್ಸಿರಬೇಕು. ಒಬ್ಬ ಗುರು ಅಂತ ಬಂದರೆ ಗುರುನ ಸ್ವೀಕರಿಸೋ ಮನಸ್ಸಿರಬೇಕು. ಈಗ ನಾವು ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆನೂ ಮಾತಾಡಿದ್ವಿ ಅರ್ಲಿಯರು. ಈಗ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡೋರು ಇದ್ದಾರೆ ಪುಸ್ತಕಗಳನ್ನ ಇಟ್ಕೊಂಡು. ಈಗ ಅಂಥದ್ದೆಲ್ಲ ಓಪನ್ ಸ್ಪೇಸಲ್ಲಿ ಸಿಗಬಾರ್ದು. ಮತ್ತು ಗೀತಾ ಪ್ರೆಸ್ಸು ಅದೆಲ್ಲ ಹುಡ್ಕೊಂಡು ಹೋದರೆ ಸಿಗುತ್ತೆ. ಆ್ಯಕ್ಚುಲಿ ಈಗ ನಾನು ಈ ಯೂಟ್ಯೂಬ್ ಅಥವಾ ನಾವು ಏನು ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ನೋಡಿದ್ರೆ ನಾವು ಹೇಗೆ ಒಬ್ರನ್ನ ನಮ್ಮ ಕಡೆಗೆ ಸೆಳ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ವೀಡಿಯೋಸ್ ಇದ್ದಾವೆ ಇನ್ನೂ ಅಂತಂದರೆ ವಿ ಆರ್ ಅಪ್ರೋಚಿಂಗ್ ಅವರ್ ಜನ್ರೇಷನ್ ಇನ್ ಎ ರಾಂಗ್ ವೇ ಅನಿಸುತ್ತಲ್ವಾ? ಅದಕ್ಕೆ ಐ ಡೋಂಟ್ ನೋ ಯಾವ ಥರ ಕರೀತಾರೆ ಅದನ್ನು ಅಂತ. ಮ್ಯಾನಿಫೆಸ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ತಾರೋ, ಅಥವಾ ಮ್ಯಾನಿಫೆಸ್ಟ್ ಮಾಡಿದ್ರು ಪಾಸಿಟಿವ್ ಥಿಂಗ್ಸ್ನ ಮಾಡಬೇಕು, ನೆಗೆಟಿವ್ನ ಕೂಡ ಮಾಡಿ ಅನ್ನೋ ಒಂದಷ್ಟು ಇದ್ದಾವೆ. ನಾವು ಇವಾಗೂ ಸೋಷಿಯಲ್ ಮೀಡಿಯಲ್ಲಿ ನೋಡ್ತೀವಿ. ಯಾಕೆ ನೆಗೆಟಿವ್ ಎಂಟಿಟೀಸ್ ನಿಜವಾಗ್ಲೂ ಇದೆಯಾ? ಇದೆ. ತಂತ್ರ ಅಂತ ಬಂದಾಗ ತಂತ್ರದಲ್ಲಿ ವಾಮಾಚಾರ ಇದೆ, ದಕ್ಷಿಣಾಚಾರ ಇದೆ, ಮಧ್ಯಮಾಚಾರ ಇದೆ, ಅವೆಲ್ಲ ಇದೆ. ಸೊ ತಂತ್ರ ಇಸ್ ಅ ಫಾಸ್ಟರ್ ವೇ ಟು ಗೆಟ್ ಥಿಂಗ್ಸ್. ಬಿಕಾಸ್ ಎವ್ರಿ ಎಂಟಿಟಿ, ಯಾವುದೇ ದೇವರಾಗಲಿ ಅದಕ್ಕೊಂದು ತಾಂತ್ರಿಕ್ ಫಾರ್ಮ್ ಅಂತ ಇದ್ದೇ ಇರುತ್ತೆ. ಈಗ ವಿಷ್ಣುಗಾದರೆ ಸುದರ್ಶನ ಇದೆ, ನರಸಿಂಹ ಇದೆ. ಸೊ ಆ ಥರ ಲಕ್ಷ್ಮಿಗೊಂದಿರುತ್ತೆ, ಸರಸ್ವತಿಗೆ ನೀಲ ಸರಸ್ವತಿ ಇರುತ್ತೆ. ಗಣೇಶ ಅಂತ ಬಂದಾಗ ಅಘೋರ ಗಣೇಶ ಇರುತ್ತೆ. ಕೃಷ್ಣಂಗೂ ಇದೆ. ಸೊ ಇಂಥ ಸಂದರ್ಭಗಳು ಏನಾಗುತ್ತೆ, ನೀವು ಪುಸ್ತಕಗಳನ್ನ ಓಪನ್ ಮಾಡಿಕೊಂಡು ಇದನ್ನು ಓಪನ್ ಮಾಡಿಕೊಂಡು ನಾನು ಅದನ್ನು ಪ್ರಾಕ್ಟೀಸ್ ಮಾಡ್ತೀನಿ, ಗುರು ರಕ್ಷಣೆ ಇಲ್ಲದೆ ಹೋಗ್ತೀನಿ ಅಂತೆಲ್ಲ ಹೋದರೆ ಇಟ್ ಇಸ್ ಲೈಕ್ ಅ ಕಿಡ್ ಡ್ರೈವಿಂಗ್ ಲ್ಯಾಂಬೋರ್ಗಿನಿ. ಯು ಆರ್ ಸಪೋಸ್ ಟು ಹಿಟ್ ಸಮಥಿಂಗ್. ಆಕ್ಸಿಡೆಂಟ್ ಆಗುತ್ತೆ. ಈಗ ನಾವು ಒಬ್ಬರಿಗೆ ಕೆಟ್ಟದಾಗಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡ್ರೆ ನಮ್ಮದು ಮನಸ್ಸು ಹಾಳಾಗೋಕ್ಕೆ ಶುರು ಆಗುತ್ತೆ, ನಮ್ಮದು ಆತ್ಮ ಹಾಳಾಗೋಕ್ಕೆ ಶುರು ಆಗುತ್ತೆ. ಅದೇ ನಾವು ಅದ್ರ ಬಗ್ಗೆ ಮಾತಾಡಿದ್ರೆ ಇನ್ನೂ ಹಾಳಾಗುತ್ತೆ. ಅದ್ರ ಬಗ್ಗೆ ಏನಾದ್ರು ಮಾಡಿದ್ರೆ, ಕೆಟ್ಟದ್ದು ಮಾಡಿದ್ರೆ ಇನ್ನೂ ಹಾಳಾಗುತ್ತೆ. ಅದನ್ನೇ ನಾನು ಬೇರೆಯವ್ರ ಕೈಲಿ ಮಾಡಿಸಿದ್ರೆ ಅದು ನನ್ನ ಬ್ಲಡ್ಡಲ್ಲಿ ಹರಿಯುತ್ತೆ, ನನ್ನ ನೆಕ್ಸ್ಟ್ ಜನ್ರೇಷನ್ಗೆ ಹರಿಯುತ್ತೆ. ಇಟ್ ಈಸ್ ಹೌ ಇಟ್ ಇಸ್. ಈಗ ಸರ್ಪ ಸಂಸ್ಕಾರ ಅಂತ ಮಾಡಿಸ್ತಾರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹಾಕಿ. ಯಾಕೆ? ಅದು ಹರಿಯುತ್ತೆ. ದೆರ್ ಆರ್ ಸಚ್ ಥಿಂಗ್ಸ್ ದಟ್ ಗೋಸ್ ಥ್ರೂ ದಟ್. ನಾನೊಬ್ಬರಿಗೆ ಕೆಟ್ಟದ್ದು ಮಾಡ್ತಿದ್ದೀನಿ ಅಂತಂದರೆ ನಾನು ಪ್ರತಿಯೊಂದಕ್ಕೂ ಪೇ ಮಾಡಲೇಬೇಕು. ಇಲ್ಲಿ ಫ್ರೀ ಅಂತ ಜಗತ್ತಲ್ಲಿ ಏನೂ ಇಲ್ಲ. ನಾನೊಂದಕ್ಕೆ ಏನಾದರೂ ತೊಗೊಳ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ನಾನು ಪೇ ಮಾಡಲೇಬೇಕು. ಯಾವ ಹಂತಕ್ಕೆ ಪೇ ಮಾಡ್ತಾ ಇದ್ದೀನಿ, ಯಾವ ಮಟ್ಟಕ್ಕೆ ಪೇ ಮಾಡ್ತಾ ಇದ್ದೀನಿ. ಇವಾಗ ನಾನು ಪೇ ಮಾಡೋಕ್ಕೆ ರೆಡಿ ಇಲ್ಲ ಅಂತಂದರೆ ನಾನು ನೆಕ್ಸ್ಟ್ ಜನ್ರೇಷನ್ ಪೇ ಮಾಡುತ್ತೆ. ಅದನ್ನು ಅರ್ಥ ಮಾಡ್ಕೋಬೇಕು. ತಂತ್ರ ಇಸ್ ಬೇಸಿಕ್ಲಿ ಯು ಗೆಟಿಂಗ್ ಥಿಂಗ್ಸ್ ವೆರಿ ಫಾಸ್ಟ್. ಈಗ ದಕ್ಷಿಣಾಚಾರ ಅಂತ ಬಂದರೆ ನಾರ್ಮಲ್, ಅದು ಮನೇಲೂ ಮಾಡ್ಬೋದು. ಹಾಲು ಹಣ್ಣು ಅದನ್ನೆಲ್ಲ ಯೂಸ್ ಮಾಡ್ಬೋದು. ಬಟ್ ವಾಮಾಚಾರ ಅಂತಂದರೆ ದಟ್ ಹ್ಯಾಸ್ ಅ ಹೋಲ್ ಡಿಫ್ರೆಂಟ್ ಪ್ರಾಸೆಸ್. ಯು ಕ್ಯಾನ್ ಕಾಲ್ ಎಂಟಿಟೀಸ್, ಯು ಕ್ಯಾನ್ ಡೀಲ್ ವಿತ್ ಇಟ್. ಈಗ ಅದೆಲ್ಲ ನಿಜವಾಗ್ಲೂ ಪ್ರಾಕ್ಟೀಸ್ ಮಾಡಿರೋರು ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವು ಸರಿ ನಾವು ಮುಂಚೆನೂ ಕೇಬಲ್ ಚಾನಲೆಲ್ಲ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ವಿ. ಮೆಜೆಸ್ಟಿಕ್ ಸಂಪಿಗೆ ಥಿಯೇಟ್ರ್ ಮೇಲೆ ರೂಮ್ ನಂಬರ್ 452 ಬನ್ನಿ, ಇದು ವಶೀಕರಣ, ಸ್ತ್ರೀ ಪುರುಷ ವಶೀಕರಣ, ಅದು ಇದು ಅಂತೆಲ್ಲ. ಇಟ್ ವಾಸ್ ಅ ಓಪನ್ ಸ್ಟೇಟ್ಮೆಂಟ್ ಅವಾಗ, ಇದೆಲ್ಲ ಮಾಡ್ಕೊಡ್ತೀವಿ ಅನ್ನೋದು. ಎಸ್, ಆ್ಯಂಡ್ ಅದನ್ನು ಮಾಡೋಕ್ಕಾಗಲ್ಲ ಅಂತಲ್ಲ. ದೇರ್ ಆರ್ ಪೀಪಲ್ ಹೂ ಜೆನ್ಯೂನ್ಲಿ ಡಸ್ ಇಟ್. ಬಟ್ ಅಂಡರ್ಸ್ಟ್ಯಾಂಡ್ ದಟ್ ಇಫ್ ಯು ಆರ್ ಗೆಟಿಂಗ್ ಸರ್ಟನ್ ಥಿಂಗ್ಸ್ ಇನ್ ಶಾರ್ಟ್ಕಟ್ ಆಲ್ವೇಸ್ ಹ್ಯಾವ್ ಅ ರಿಪಕಷನ್ ಅಂತ. ಅದಕ್ಕೆ ಅದರದ್ದೇ ಆದ ಪೇಮೆಂಟ್ ನೀವು ಮಾಡಬೇಕಾಗಿರುತ್ತೆ. ಮೇ ಬಿ ಈಗ ಮಾಡದೇ ಇರ್ಬೋದು, ಬಟ್ ಮುಂದೆ ಖಂಡಿತ ಮಾಡ್ತೀರಾ. ಯಾಕಂದರೆ ನಾನು ಪರ್ಸ್ನಲಾಗಿ ನೋಡಿದ್ದೀನಿ ಆ ಥರ ಎಲ್ಲ ಮಾಡೋಕ್ಕೆ ಹೋಗಿ ಅನುಭವಿಸಿರೋರನ್ನ, ಇಡೀ ಫ್ಯಾಮಿಲಿನೇ ಕಳ್ಕೊಂಡಿರೋರನ್ನ. ಯುಲ್ ಹ್ಯಾವ್ ಟು ಪೇ. ಸೊ ಆ ಶಾರ್ಟ್ಕಟ್ ಬೇಕಾ? ಅದ್ರ ಹಿಂದೆ ಇರೋ ಇಂಟೆನ್ಷನ್ ಏನು? ಬಿಕಾಸ್ ಭಗವದ್ಗೀತಾ, ಅಗೇನ್ ನಾವು ಅದ್ರ ಬಗ್ಗೆ ಮಾತಾಡಿದ್ರೆ, ಭಗವದ್ಗೀತಾ ಈಸ್ ನಾಟ್ ಅಬೌಟ್ ಕರ್ಮ. ಅದು ಡೀಡ್ ಬಗ್ಗೆ ಮಾತಾಡ್ತಾ ಇಲ್ಲ, ಡೂವರ್ ಬಗ್ಗೆ ಮಾತಾಡ್ತಾ ಇದೆ. ಈ ಕರ್ಮ ಏನು ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡ್ತಿಲ್ಲ, ಅದನ್ನು ಯಾರು ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಮಾತಾಡ್ತಿದೆ. ಯಾಕಂದರೆ ಮಾಡೋನು ಸರಿ ಇದ್ದರೆ ಕರ್ಮನೂ ಸರಿ ಇರುತ್ತೆ ಅಂತ, ರೈಟ್? ಈಗ ಕೃಷ್ಣ ಹೇಳ್ತಾನಲ್ಲ, ಅಧರ್ಮದ ವಿರುದ್ಧ ನಿಂತ್ಕೊಂಡು ಧರ್ಮಕ್ಕೋಸ್ಕರ ಅಧರ್ಮ ಮಾಡಿದ್ರು ಅದು ಧರ್ಮನೇ ಅಂತ. ಸುಳ್ಳಿನ ಎದುರುಗಡೆ ನಿಂತ್ಕೊಂಡು ಸತ್ಯಕ್ಕೋಸ್ಕರ ಸುಳ್ಳು ಹೇಳಿದ್ರು ಅದು ಸತ್ಯನೇ ಅಂತ. ಈಗ ಆ ಹೋಲ್ ಮಹಾಭಾರತ ಸಿನಾರಿಯೋದಲ್ಲಿ ತೊಗೊಂಡ್ರು, ಭೀಷ್ಮ ಪಿತಾಮಹ ಅಂತ ತೊಗೊಂಡಾಗ ಅಂಬಿಕಾನ ಕಿಡ್ನಾಪ್ ಮಾಡ್ಕೊಂಡು ಏನು ಬರ್ತಾರೆ, ಅಂಬಾನ ಮದುವೆ ಆಗೋದಿಲ್ಲ ಶಪಥ ಅಂತ ಇಟ್ಕೊಂಡು, ಅಲ್ಲಿಂದಾನೇ ಲಾಟ್ ಆಫ್ ಥಿಂಗ್ಸ್ ಶುರು ಆಗುತ್ತೆ. ಒಂದಕ್ಕೊಂದು ಹೇಗೆ ಕನೆಕ್ಟ್ ಹಾಕೊಂಡು ಎಷ್ಟೊಂದು ಕಡೆ ಈಗ ಅಧರ್ಮದ ಕಡೆ ನಿಂತಿದ್ದೀನಿ ಅಂತ ಅಂದ್ಕೊಂಡ್ರು ಹೀಸ್ ಲಾಯಲ್ಟಿ ಟುವರ್ಡ್ ಹಸ್ತಿನಾಪುರ ಅವರು ಪಾಂಡವರ ವಿರುದ್ಧ ಹೋರಾಡೋಕ್ಕೆ ಪ್ರೇರೇಪಿಸುತ್ತೆ.
ಬಟ್ ಕೃಷ್ಣ ನಾನು ಯುದ್ಧ ಮಾಡಲ್ಲ ಅಂತ ಹೇಳಿದ್ರು, ಯುದ್ಧ ಶುರು ಆಗಬೇಕಾದ್ರೆ ನಾನು ಬರೀ ರಥ ಓಡಿಸ್ತೀನಿ ಅಂತ ಅಂದ್ಕೊಂಡಿದ್ರು, ಭೀಷ್ಮ ಪಿತಾಮಹನ ಎದುರುಗಡೆ ಅರ್ಜುನ ಎತ್ತದೇ ಇದ್ದಾಗ ಗಾಂಡೀವನ ಅವನೇ ರಥದ ಚಕ್ರ ಇಟ್ಕೊಂಡು ಹೊಡ್ತಾನೆ, ನಾನು ಕೊಲ್ತೀನಿ ಅಂತ. ಸೊ ಎಲ್ಲ ಟೈಮಲ್ಲೂ ನಾನೇ ಕರೆಕ್ಟು, ನಾನು ಅಂದ್ಕೊಂಡಿರೋದನ್ನು ಫಾಲೋ ಮಾಡ್ತೀನಿ ಅನ್ನೋದಿಲ್ಲ. ಮ್ಯಾಲಿಯಬಲ್ ಆಗಿರಬೇಕು. ಏನಾದ್ರು ತಪ್ಪು ಅಂತ ಅರ್ಥ ಆಗ್ತಾಯಿದೆ ಅಂತಂದರೆ, ಯಾರು ಹೇಳ್ತಾ ಇದ್ದಾರೆ ಅಂತಂದರೆ ಅದನ್ನು ಒಪ್ಕೊಳ್ಳೋಕೆ ರೆಡಿ ಇರಬೇಕು. ನಾನೇ ಕರೆಕ್ಟು, ನಾನೇ ಗ್ರೇಟು ಅಂತ ಬಂದಾಗ, ಈ ಕಾಂತಾರದು ಕರ್ಮ ಫಿಲಮ್ದು ಒಂದು ಕರ್ಮ ಸಾಂಗ್ದೊಂದು ಲೈನ್ ಇದೆಯಲ್ಲ, ದರ್ಪದಲ್ಲಿ ಕುಣಿವಾಗ ತೊಟ್ಟ ಹೂವ ಮಾಲೆ, ಕಡೆಗೆ ಹೂವುದುರಿ ಕುಣಿಕೆ ಆಗೋದೇನು ಅಂತ, ಹಂಗಾಗತ್ತೆ. ಸೊ ಇಟ್ ಈಸ್ ವಾಟ್ ಇಟ್ ಈಸ್. ಈಗ ನನಗೆ ಭಕ್ತಿ ಅಂದರೆ ಏನು ಅನ್ನೋದು ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಜಾಸ್ತಿ. ಈಗ ಹೋಗ್ತಾರೆ, ದೇವ್ರ ಮುಂದೆ ನಿಂತ್ಕೋತಾರೆ, ಕೈ ಮುಗಿತಾರೆ, ನನಗೇನು ಬೇಕು ಬೇಡಿಕೆಗಳನ್ನ ನಾನು ಇಟ್ಬಿಟ್ಟೆ ಅಷ್ಟೇ, ದೇವ್ರು ನನಗೆ ಅದನ್ನು ಫಲಿಸ್ತಾನೆ ಅನ್ನೋದು ಒಂದು ಗೊತ್ತಿಲ್ಲ, ಅದೊಂದು ಸ್ಟಿಗ್ಮಾನೋ ಏನೋ ನನಗೆ ಐಡಿಯಾ ಇಲ್ಲ. ಬಟ್ ಭಕ್ತಿ ಅನ್ನೋದಕ್ಕೆ ತುಂಬ ಡೀಪ್ ಮೀನಿಂಗ್ ಇದೆ. ನಾವು ಹೇಗೆ ದೇವ್ರನ್ನ ಕನೆಕ್ಟ್ ಮಾಡ್ಕೋಬೇಕು ಅಥವಾ ನಾವು ಹೇಗೆ ಹತ್ತಿರ ಆಗಬೇಕು ಅನ್ನೋದಕ್ಕೆ ಭಕ್ತಿ ಪ್ಲೇಸ್ ಎ ಮೇಜರ್ ರೋಲ್. ಅರೆ ನಮ್ಮ ಜನ ಭಕ್ತಿಯಿಂದ ಕೈ ಮುಗಿ ಅಂತಂದರೆ ಏನು ಬೇಕೋ ಅದು ಕೇಳ್ಕೊ, ಕೈ ಮುಗಿದು ಬಿಡು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿದ್ದಾರೆ. ಸೊ ನಿಮ್ಮ ಪ್ರಕಾರ ಭಕ್ತಿ ಅಂದರೆ ಏನು? ಆ ದೇವರಿಗೆ ನಾವು ಹೇಗೆ ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡಬೇಕು ಅಂದರೆ, ನಮಗೆ ಬೇಕಾಗಿರೋದನ್ನ ಇಡಬೇಕು, ಸಮರ್ಪಿಸ್ಬೇಕು ಅಂತಲ್ಲ, ಅವನ್ನ ಅಚೀವ್ ಮಾಡಬೇಕು, ನಾನು ಅವನ ಹತ್ರಕ್ಕೆ ಹೋಗಬೇಕು, ಕನೆಕ್ಟ್ ಆಗಬೇಕು ಅಂದರೆ ಭಕ್ತಿ ಎಷ್ಟು ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ ಅನ್ನೋದು. ಭಕ್ತಿ ಈಸ್ ಅನ್ ಇಂಗ್ರೀಡಿಯೆಂಟ್ ಇನ್ ಯೋರ್ ಫುಡ್ ಮೇಕಿಂಗ್. ಅಡುಗೆ ಮಾಡಬೇಕಾದ್ರೆ ಭಕ್ತಿ ಒಂದು ಪದಾರ್ಥ. ಈಗ ನಾನು ನೀರಿಗೆ ಭಕ್ತಿನ ಸೇರಿಸಿದ್ರೆ ಅದು ತೀರ್ಥ ಆಗೋಗುತ್ತೆ. ನಾನು ಟ್ರಾವೆಲ್ ಏನು ಮಾಡ್ತಾ ಇರ್ತೀನಿ ಅದಕ್ಕೆ ಭಕ್ತಿ ಸೇರಿಸಿದ್ರೆ ಅದು ತೀರ್ಥಯಾತ್ರೆ ಆಗೋಗುತ್ತೆ. ನಾನು ಮುಳುಗಬೇಕಾದ್ರೆ ಅದಕ್ಕೆ ಭಕ್ತಿ ಸೇರಿಸಿದ್ರೆ ತೀರ್ಥ ಸ್ನಾನ ಆಗೋಗುತ್ತೆ. ರೈಟ್? ಹೀಗೆ ಪ್ರತಿಯೊಂದಕ್ಕೂ. ಈಗ ನಾನೊಂದು ಆಹಾರಕ್ಕೆ ಭಕ್ತಿ ಸೇರಿಸಿದ್ರೆ ಅದು ಪ್ರಸಾದ ಆಗೋಗುತ್ತೆ. ಭಕ್ತಿ ಈಸ್ ಬೇಸಿಕಲಿ ಅನ್ ಇಂಗ್ರೀಡಿಯೆಂಟ್ ನಿಮ್ಮನ್ನು ಅಲೋ ಮಾಡ್ತಾ ಇದೆ ಅವನ ಹತ್ರ ಹೋಗೋದಕ್ಕೆ. ನಾನು ಹಿಂಗೆ ಮಾಡಿಬಿಡ್ತೀನಿ, ಹಂಗೆ ಮಾಡಿಬಿಡ್ತೀನಿ. ಅದಕ್ಕೊಂದು ಬ್ಯೂಟಿಫುಲ್ ಸ್ಟೋರಿ ಇದೆ. ಒಂದು ಮಗು ಅವನ ತಾಯಿ ಜೊತೆ ಒಂದು ಪ್ರಾವಿಷನ್ ಸ್ಟೋರ್ಗೆ ಹೋಗಿರುತ್ತೆ, ಒಂದು ಸೂಪರ್ ಮಾರ್ಕೆಟ್ ಅಂತ ಅಂದ್ಕೊಳ್ಳೋಣ. ತಾಯಿ ಎಲ್ಲ ಪರ್ಚೇಸ್ ಮಾಡ್ತಾಳೆ, ಬಿಲ್ಲಿಂಗ್ ಕೌಂಟರ್ ಹತ್ರ ಇರ್ತಾಳೆ, ಬಿಲ್ ಹಾಕ್ತಾ ಇರ್ತಾನೆ ಅಂಗಡಿಯವನು. ಆವಾಗ ಆ ಮಗು ಚಾಕ್ಲೇಟ್ ಡಬ್ಬಿ ಎದುರು ನಿಂತ್ಕೊಂಡು ಚಾಕ್ಲೇಟ್ ಡಬ್ಬಿನೇ ನೋಡ್ತಾ ಇರುತ್ತೆ. ಅಂಗಡಿಯವನು ನೋಡ್ತಾನೆ, ಮಗುಗೆ ಚಾಕ್ಲೇಟ್ ಬೇಕು ಅಂತ ಅಂಗಡಿಯವನಿಗೆ ಅರ್ಥ ಆಗುತ್ತೆ. ಕಣ್ಸನ್ನೆ ಮಾಡಿ ಹೇಳ್ತಾನೆ, ಮಗುಗೆ ಚಾಕ್ಲೇಟ್ ಎತ್ಕೋ ಅಂತ. ಆ ಮಗು ಎತ್ಕೊಳ್ಳೋದಿಲ್ಲ. ಮತ್ತೊಂದು ಸರಿ ಹೇಳ್ತಾನೆ, ಎತ್ಕೊಳ್ಳೋದಿಲ್ಲ. ಅಂದ್ಕೊಳ್ತಾನೆ ಅಂಗಡಿಯವನು, ಬಹುಶಃ ತಾಯಿ ಪಕ್ಕದಲ್ಲಿ ಇದ್ದಾಳೆ ಅನ್ನೋ ಭಯ ಇರ್ಬೋದು, ಅದಕ್ಕೆ ನಾಚಿಕೆಯಿಂದ ಎತ್ಕೊಳ್ತಾ ಇಲ್ಲ, ಭಯದಿಂದ ಎತ್ಕೊಳ್ತಾ ಇಲ್ಲ, ನಾನೇ ಎತ್ಕೊಟ್ಬಿಡೋಣ ಅಂತ ಅವ್ನು ಚಾಕ್ಲೇಟ್ ಎತ್ತಿ ಮಗು ಕೊಟ್ಬಿಡ್ತಾನೆ. ತಾಯಿ ಹೊರಗಡೆ ಬರ್ಬೇಕಾದ್ರೆ ಹೇಳ್ತಾನೆ, ಅಂಗಡಿಯವನು ಹೇಳ್ದ ತಾನೆ ಚಾಕ್ಲೇಟ್ ಎತ್ಕೊ ಅಂತ, ಯಾಕೆ ಎತ್ಕೊಳ್ಳಿಲ್ಲ ನೀನು ಅಂತ. ನೋಡು ನನ್ನ ಕೈ ಎಷ್ಟು ಚಿಕ್ಕದಿದೆ, ನಾನೇ ಕೈ ಎತ್ಕೊಂಡಿದ್ರೆ 4 ಚಾಕ್ಲೇಟ್ ಬರ್ತಿತ್ತೇನು, ನಾನು ಅವನಿಗೆ ಕೊಡೋಕೆ ಬಿಟ್ಟೆ, ಅದಕ್ಕೆ ನನ್ನ ಕೈ ತುಂಬ ಚಾಕ್ಲೇಟ್ ಇದೆ ಅಂತ. ಅದೇ ಭಕ್ತಿ. ನಾನು ಏನು ಕೇಳ್ತೀನೋ ನನಗದು ಸಿಗಲ್ಲ ಅಂತಲ್ಲ, ನನಗೆ ಸಿಗಬಹುದು, ಬಟ್ ನನಗೆ ಅದಕ್ಕಿಂತ ದೊಡ್ಡದು ಸಿಗೋದಿತ್ತೇನು. ನಾನು ಕೇಳಿದ್ದೀನಿ ಅಂತ ಬಹುಶಃ ಭಗವಂತ ನಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ದಾಗ ನಾವೇನು ಕೇಳ್ತೀವೋ ಕೊಡ್ತಾನೆ. ಅದು ನಮಗೆ ಒಳ್ಳೇದಲ್ಲ ಅಂತಂದರೆ ಅದನ್ನು ಕೈಯಿಂದ ಬಿಡಿಸ್ತಾನೆ. ಬಿಡಲಿಲ್ಲ ಅಂತಂದಾಗ ಕೈ ಮೇಲೆ ಹೊಡಿತಾನೆ, ಏಟಾಗುತ್ತೆ, ನೋವಾಗುತ್ತೆ, ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ನಮಗಿರಬೇಕು. ಕೆಲವು ಸರಿ ಬರೋರೆಲ್ಲ ಏನೋ ಒಂದು ಕಲ್ಸಕ್ಕೆ ಬಂದಿರ್ತಾರೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಅದಕ್ಕೆ ನಾನು ಯಾವಾಗಲೂ ದೇವ್ರ ಎದುರುಗಡೆ ಹೋಗಿ ನಿಂತ್ಕೊಂಡಾಗ ಕೇಳೋ ಮನ್ಸು ಕೊಡಬೇಡ ಅಂತೀನಿ. ಕೇಳೋ ಮನ್ಸು ನನಗೆ ಕೊಡಬೇಡ. ನನಗೇನು ಕೊಡಬೇಕು ಅಂತ ನಿನಗೆ ಆಲ್ರೆಡಿ ಕೊಟ್ಟಿದ್ದೆ, ನೀನು ಕೊಟ್ಟಿದೀಯಾ. ನಾನು ಏನೇನು ಕೇಳ್ತೀನೋ ಅದನ್ನು ನನಗೆ ಕೊಡಬೇಡ. ನಾನು ಕೇಳೋದ್ರಲ್ಲಿ ಯಾವುದರಿಂದ ನನಗೆ ಒಳ್ಳೇದಾಗುತ್ತೋ ಅದನ್ನು ಮಾತ್ರ ನನಗೆ ಕೊಡು. ನಾನು ಯಾರಿಗಾರು ಬ್ಲೆಸ್ ಮಾಡಬೇಕಂದ್ರೂ, ವಿಶ್ ಮಾಡಬೇಕಂದ್ರೂ ನಾನು ಅದನ್ನೇ ಹೇಳೋದು, ನೀನು ಕೇಳಿದ್ದೆಲ್ಲ ನಿಂಗೆ ಸಿಗೋದು ಬೇಡ. ನೀನು ಕೇಳಿದ್ರಲ್ಲಿ ಯಾವುದರಿಂದ ನಿಂಗೆ ಒಳ್ಳೇದಾಗುತ್ತೋ ಅದು ಮಾತ್ರ ನಿನಗೆ ಸಿಗಲಿ ಅಂತ. ಯಾಕಂದರೆ ಕೆಲವು ಸರಿ ನಾವು ಕೇಳಿದ್ದೆಲ್ಲ ಸಿಕ್ಬಿಟ್ರೆ ದೇವ್ರ ಅಗೇನ್ಸ್ಟ್ ಹೊರಟೋಗ್ಬಿಡ್ತೀವಿ ನಾವು. ಈಗ ಒಂದು ಮ್ಯಾರೇಜ್ ಡಿಸ್ಕಷನ್ ನಡೀತಾ ಇದೆ ಅಂತ ಅಂದ್ಕೊಳ್ಳೋಣ. ತಂದೆ ತಾಯಿ ಮೇಲೆ ತುಂಬ ಪ್ರೀತಿ ಮಗಳಿಗೆ, ಅದಕ್ಕೆ ಪ್ರೀತಿಸಿರೋ ಹುಡುಗನ ಬಿಟ್ಟು ತಂದೆ ತಾಯಿ ಹತ್ರ ಮಾತೇ ಆಡದೆ ಅದ್ರ ಬಗ್ಗೆ ಚಕಾರೆ ಎತ್ತದೆ ಮದುವೆ ಆಗ್ಬಿಡ್ತಾಳೆ ಅಂತ ಅಂದ್ಕೊಳ್ಳೋಣ. ಅತಿ ಪ್ರೀತಿ, ಸಂಸಾರ ಚೆನ್ನಾಗಿರಲ್ಲ ಅಂದ್ಕೊಳ್ಳೋಣ. ಯಾವ ಪ್ರೀತಿಯಿಂದ ಆಕೆ ಮದುವೆ ಆಗಿರ್ತಾಳೋ ಅದೇ ಪ್ರೀತಿ ದ್ವೇಷ ಆಗುತ್ತೆ. ತಂದೆ ತಾಯಿ ಮುಖ ನೋಡಲ್ಲ, ಮಾತಾಡ್ಸೋದಿಲ್ಲ, ಆ ಸಂಬಂಧ ಅಲ್ಲೇ ಕಳೆದು ಹೋಗುತ್ತೆ. ಮಾತಾಡೋದು ಮುಖ್ಯ. ಹಂಗೋದ್ರೆ ನಮ್ಮ ಈಗ ಏನು ಅಂದರೆ ಮಹಾಭಾರತ ಅಥವಾ ರಾಮಾಯಣದಲ್ಲೇ ತಗೊಂಡ್ರೆ ಈಶ್ವರನ ಮೇಲೆ ಅತಿ ಹೆಚ್ಚು ಭಕ್ತಿ ಇದ್ದಿದ್ದು ರಾವಣನ್ಗೆ. ರಾವಣ ಕೇಳಿದ್ರು ಯಾಕೆ ಕೊಟ್ಟ ಶಿವ? ಒಂದು ಅರ್ಥ ಮಾಡ್ಕೋಬೇಕು, ದೇವರುಗಳಿಗೆ ದೇವರು ಈ ತ್ರಿಗುಣಾತೀತ, ತಮಸ್ ರಜಸ್ ಸತ್ವ ಅಂತಿದೆ. ಈ ಕೆಟ್ಟದ್ದು ಒಳ್ಳೇದು ಇದು ಯಾವುದು ದೇವ್ರಿಗೆ ಗೊತ್ತಾಗಲ್ಲ. ಅವ್ನು ರಾಕ್ಷಸ ಕೇಳಿದ್ರು ಕೊಡ್ತಾನೆ, ಅಥವಾ ದೇವರುಗಳು ಕೇಳಿದ್ರು ದೇವತೆಗಳು ಕೇಳಿದ್ರು ಕೊಡ್ತಾನೆ. ಅವನಿಗೆ ಕೆಟ್ಟದ್ದು ಒಳ್ಳೇದು ಗೊತ್ತಿಲ್ಲ. ಕೆಟ್ಟದ್ದು ಒಳ್ಳೇದು ನಿರ್ಧಾರ ಮಾಡೋದು ನಾವು. ರೈಟ್? ಈಗ ಒಂದು ವರ ಕೊಟ್ಟ ಅಂತಂದರೆ ಅದರಲ್ಲಿ ಒಂದು ಸಣ್ಣ ತೂತಿಟ್ಟಿರ್ತಾನೆ, ಆ ವರನ ಶಾಪ ಮಾಡ್ಕೊಳ್ಳೋದಕ್ಕೆ. ನಾನೇ ಒಂದು ಕತೆ ಬರೆದಿದ್ದೆ ಒಂದು ಟೈಮಲ್ಲಿ. ಒಂದ್ಸರಿ ಒಬ್ಬ ರಾಕ್ಷಸ
ನಾನು ನೆನೆಸ್ಕೊಂಡಾಗೆಲ್ಲ ಮಳೆ ಬರಬೇಕು ಅಂತ ಒಂದು ವರ ಕೇಳ್ತಾನೆ ದೇವ್ರ ಹತ್ರ. ದೇವರು ತಥಾಸ್ತು ಅಂತಾನೆ. ಅವನು ಇಡೀ ಕಾಡುಗಳನ್ನೆಲ್ಲ ಕಡಿಯೋಕ್ಕೆ ಶುರು ಮಾಡಿಬಿಡ್ತಾನೆ, ಕೇಕೆ ಹಾಕೋಕ್ಕೆ ಶುರು ಮಾಡ್ತಾನೆ, ಪ್ರಾಣಿಗಳನ್ನೆಲ್ಲ ಕೊಲ್ಲೋಕ್ಕೆ ಶುರು ಮಾಡ್ತಾನೆ. ಅವಾಗ ಕಾಡಿಗೆ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಅವನು ಗೊತ್ತಿರುತ್ತೆ ನಾನು ಕೇಳಿದಾಗೆಲ್ಲ ಮಳೆ ಬರುತ್ತೆ ಅಂತ. ಆಕಾಶದ ಕಡೆ ನೋಡಿಬಿಟ್ಟು ನಕ್ಕೊಂಡು ಮಳೆನ ಕರೀತಾನೆ, ತುಪ್ಪದ ಮಳೆ ಬೀಳುತ್ತೆ. ರೈಟ್, ಅವ್ನು ಮಳೆ ಕೇಳಿದ್ದೆ, ಯಾವ ಮಳೆ ಅಂತ ಕೇಳಿರಲಿಲ್ಲ. ಸೊ ಪ್ರತಿ ವರದಲ್ಲೂ ಒಂದು ಶಾಪ ಇರುತ್ತೆ. ಪ್ರಾಬ್ಲಮ್ ಏನು ರಾಕ್ಷಸರ ಜೊತೆ ಅಂತಂದರೆ, ಆ ದುರಹಂಕಾರ ಹೆಚ್ಚಾಗ್ತಾ ಹೋದಾಗೆ ಬ್ಲೈಂಡ್ ಆಗ್ತೀವಿ. ನಮ್ಮೊಳಗಡೆನೆ ಶಕುನಿ ಇದ್ದಾನೆ, ನಮ್ಮೊಳಗಡೆನೆ ತನ್ನ ಮೇಲೆ ಅಹಂ ಇರೋ ಅರ್ಜುನ ಇದ್ದಾನೆ, ಬೇರೆಯವ್ರನ್ನ ನಾಶ ಮಾಡಬೇಕು ಅಂದ್ಕೊಂಡಿರೋ ಶಕುನಿ ಇದ್ದಾನೆ, ಆಮೇಲೆ ನಾನು ಹೇಳಿದ್ದೆ ಕರೆಕ್ಟು, ನಾನು ಮಾತಿಗೆ ನಿಲ್ಲೋನು ಅನ್ನೋ ಭೀಷ್ಮ ಇದ್ದಾನೆ, ಬ್ಲೈಂಡಾಗಿ ಲವ್ ಮಾಡೋ ಧೃತರಾಷ್ಟ್ರ ಇದ್ದಾನೆ, ಧರ್ಮನೇ ಎಲ್ಲ ಅಂತ ಅಂದ್ಕೊಂಡು ನಡ್ಕೊಂಡು ತನ್ನ ಫ್ಯಾಮಿಲಿನೇ ಒಂದು ಹಂತಕ್ಕೆ ಹಾಕೋ ಯುಧಿಷ್ಠಿರ ಇದ್ದಾನೆ. ಇವರೆಲ್ಲರ ಜೊತೆನೂ ಡೀಲ್ ಮಾಡ್ಕೊಂಡು ನಾನು ಗೆಲ್ಲಬೇಕು ಅಂತಂದರೆ ಆ ರಥದ್ದು ಇದನ್ನು ಕೃಷ್ಣನ್ ಕೊಟ್ಬಿಡ್ಬೇಕು, ಅವನು ಓಡಿಸ್ಕೊಂಡು ಹೋಗಲಿ ಅಂತ ಕೊಟ್ಬಿಡ್ಬೇಕು. ಆವಾಗ ಅರ್ಥ ಆಗುತ್ತೆ. ಯಾವಾಗ ನಾನು ಈಗ ಒಂದು ಕಡೆ ಕೃಷ್ಣ ಅರ್ಜುನಂಗೆ ಹೇಳ್ತಾನಂತೆ, ನೀನು ಹೋಗು, ನಿಂತ್ಕೋ ದ್ರೌಪದಿ ಸ್ವಯಂವರದಲ್ಲಿ, ಗುರಿ ಇಡು, ಬಾಣ ಹೊಡಿ, ಇದೆಲ್ಲ ಮಾಡು. ಅದಕ್ಕೆ ಅರ್ಜುನ ಕೇಳ್ತಾನಂತ, ಎಲ್ಲನೂ ನಾನೇ ಮಾಡ್ತೀನಿ ಅಂತಾರೆ, ನೀನೇನು ಮಾಡ್ತಾ ಇದ್ದೀಯ ಅಂತ. ನೀನು ಆ ನೀರನ್ನ ನೋಡಿ ಬಾಣ ಹೊಡಿತೀಯಲ್ಲ, ಆ ನೀರನ್ನ ನಾನು ಸ್ಥಿರವಾಗಿಡ್ತೀನಿ ಅಂತ. ಲಾಟ್ ಆಫ್ ಥಿಂಗ್ಸ್ ಹಿ ಡಸ್, ಯು ಡೋಂಟ್ ನೋ. ನಾವು ತುಂಬ ಸರಿ ಕ್ವಶನ್ ಮಾಡ್ತೀವಿ. ಒಂದು ಸರಿ ಒಬ್ಬ ತೀರ್ಕೊಂಡು ಬಿಟ್ಟಿರ್ತಾನೆ, ಮತ್ತೆ ಹುಟ್ಟೋ ಟೈಮ್ ಬಂದಿರುತ್ತೆ, ಭಗವಂತ ಹೇಳ್ತಾನೆ ಭೂಮಿಗೆ ಹೋಗು ಅಂತ. ಇವನು ಹೇಳ್ತಾನೆ ನಾನು ಹೋಗೋದಿಲ್ಲ ಅಂತ. ಭಗವಂತ ಇಲ್ಲ ನೀನು ಹೋಗಲೇಬೇಕು, ಆಯ್ತು ನಾನು ಹೋಗ್ತೀನಿ, ನೀನು ಬರಬೇಕು ನನ್ನ ಜೊತೆ ಅಂತ ಹೇಳ್ತಾನೆ. ಸರಿ ಅಂತ ಭಗವಂತ ಒಪ್ಕೊಳ್ತಾನೆ. ಚಿಕ್ಕ ವಯಸ್ಸಲ್ಲಿ ಪ್ರತಿ ಸರಿ ಇವ್ನು ನಡೆದಾಗಲೂ 4 ಹೆಜ್ಜೆ ಇರುತ್ತೆ 2 ಬದಲು, ಯಾಕಂದರೆ ಭಗವಂತ ಜೊತೆಗೆ ನಡೀತಾ ಇದ್ದಾನೆ ಅಂತ. ಒಂದು 20-25 ಆಗೋಗುತ್ತೆ, ಆಮೇಲೆ 2 ಹೆಜ್ಜೆ ಕಾಣಿಸುತ್ತೆ ಎಷ್ಟೊಂದು ಸರಿ. ಅವನು ಕಷ್ಟ ಬಂದಾಗೆಲ್ಲ ಬರೀ 2 ಹೆಜ್ಜೆ ಕಾಣಿಸ್ತಾ ಇರುತ್ತೆ. ಸೊ ತೀರ್ಕೊಳ್ತಾನೆ, ಒಂದು 65-70 ಆಗುತ್ತೆ. ದೇವ್ರ ಹತ್ರ ಹೋಗ್ತಾನೆ, ನಾನು ನಿನ್ನಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನೀನನ್ನು ಮೋಸ ಮಾಡಿಬಿಟ್ಟೆ ಅಲ್ವಾ, ನೀನು ಹೇಳಿದೆ ನನ್ನ ಜೊತೆ ಜೀವನ ಪೂರ್ತಿ ನಡೀತೀನಿ ಅಂತ, ಬಟ್ ನಂಗೆ ಕಷ್ಟ ಬಂದಾಗೆಲ್ಲ ನೀನು ಇರಲಿಲ್ಲ ಅಂತ. 2 ಹೆಜ್ಜೆ ಇತ್ತು ಅಂತ. ಅದಕ್ಕೆ ಭಗವಂತ ಹೇಳ್ತಾನೆ, ನೀನು ಯಾವಾಗ ನಡೆಯೋಕ್ಕಾಗದೇ ಇಲ್ಲ ಅಂತ ನೀನು ಅಲ್ಲೇ ನಿಂತ್ಕೊಂಡ್ಬಿಟ್ಯೋ, ನಾನು ತೋಳಲ್ಲಿ ಇಟ್ಕೊಂಡು ನಡೀತಾ ಇದೆ ಎತ್ಕೊಂಡು, ಅದಕ್ಕೆ ಬರೀ 2 ಹೆಜ್ಜೆ ಕಾಣಿಸ್ತಾ ಇತ್ತು ಅಂತ. ಎವ್ರಿಥಿಂಗ್ ದಟ್ ಗಾಡ್ ಡಸ್ ವರ್ಕ್ ಲೈಕ್ ದಟ್. ನಾನು ಅವ್ನಿಗೆ ಎಷ್ಟೇ ಬ್ಲೇಮ್ ಮಾಡ್ಬೋದು, ಎಷ್ಟೇ ಬೈಬೋದು. ಹೇಳ್ತಾರಲ್ಲ, ನೀವು ಕೇಳಿದೆಲ್ಲ ಸಿಗೋದು ಇಸ್ ಭಗವಂತನ ಅಟೆನ್ಷನ್ ಅಂತೆ, ಕೇಳಿದ ಸಿಗದೇ ಇರೋದು ಇಸ್ ಭಗವಂತನ ಪ್ರೊಟೆಕ್ಷನ್ ಅಂತೆ. ಅದನ್ನು ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗಬೇಕು. ಅದೇ ಭಕ್ತಿ. ಸೊ ಆ ಹೈವೇಲಿ ನಾನಿಲ್ಲ ಅಂತಂದರೆ, ಆ ಭಕ್ತಿಲಿ ನಾನಿಲ್ಲ ಅಂತಂದರೆ, ಈಗ ಇದು ಟ್ಯೂಬ್ಲೈಟ್ ಅಂತಂದರೆ ಇದು ಹೊಳಿಬೇಕು ಅಂತಂದರೆ ಅದಕ್ಕೆ ಎಲೆಕ್ಟ್ರಿಸಿಟಿ ಬರಬೇಕು, ಅದೇ ಭಕ್ತಿ. ಅದಿಲ್ಲ ಅಂತಂದರೆ ಯು ಕಾಂಟ್ ಶೈನ್. ಆ ನಂಬಿಕೆ ಇರಬೇಕು. ಹಾಗೆ ನೆಗೆಟಿವ್ಸ್ ಅಂತ ಬಂದರೆ, ಈಗ ತುಂಬ ಜನಕ್ಕೆ ಇದು ಫೀಲ್ ಆಗಿರುತ್ತೆ ಒಂದು ಟೈಮಲ್ಲಿ. ಅಂದರೆ ಫೀಲ್ ಆಗಿರುತ್ತೋ ಅಥವಾ ಅವರೇ ಅಂದ್ಕೋತಾರೋ ಗೊತ್ತಿಲ್ಲ, ನಮ್ಗೆ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ಬಿಟ್ಟಿದ್ದಾರೆ ಅನಿಸುತ್ತೆ, ನಮ್ಮ ಓನ್ ಫ್ಯಾಮಿಲಿಯವರೇ ನಮ್ಮ ಮೇಲೆ ಅದನ್ನು ಪ್ರಯೋಗ ಮಾಡಿದ್ದಾರೆ ಅನಿಸುತ್ತೆ, ಅಥವಾ ಫುಡ್ಡಲ್ಲಿ ಯಾರೋ ಹಾಕಿ ಕೊಟ್ಟಿದ್ದಾರೆ. ಇಸ್ ದಟ್ ಈಸಿ ನಾವು ಒಬ್ರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದಕ್ಕೆ? ಒಂದು ಕೂದಲು ಸಾಕು ಅಥವಾ ಒಂದು ಬಟ್ಟೆ ಎಳೆ ಸಾಕು ಅನ್ನೋದಕ್ಕೆ? ಇಟ್ ಈಸ್ ಪಾಸಿಬಲ್, ಇಟ್ ಈಸ್ ಅ ಪಾಸಿಬಿಲಿಟಿ. ಅದನ್ನೆಲ್ಲ ಮಾಡೋದಕ್ಕೆ ನೀವು ಅಥರ್ವ ವೇದ ತೊಗೊಂಡ್ರೆ ಅದರಲ್ಲಿ ಈ ಬ್ಲ್ಯಾಕ್ ಮ್ಯಾಜಿಕ್ ರಿಲೇಟೆಡ್ ಇದೆ, ಅದು ಬಿಟ್ಟು ಬೇರೆ ಬೇರೆ ಸೋರ್ಸಸ್ ಇದೆ. ಬಟ್ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಬಂದಾಗ ಅದರ ಅಗೇನ್ಸ್ಟು ಸ್ಟ್ರಾಂಗೆಸ್ಟ್ ಎಂಟಿಟಿ ಅಂದರೆ ಪ್ರತ್ಯಂಗಿರ ಬರುತ್ತೆ. ಅದಾದಮೇಲೆ ನೀವು ಅದಕ್ಕೆ ಏನು ಸೊಲ್ಯೂಷನ್ ಹುಡ್ಕೋಕ್ಕಾಗ್ತಿಲ್ಲ ಅಂತಂದರೆ ಸರ್ಟನ್ ವೆರಿ ಸ್ಟ್ರಾಂಗ್ ಅಸ್ಟ್ರಾಲಜರ್ಸ್ ಇರ್ತಾರೆ, ಅವರು ಕೌಡೆ ಹಾಕಿ ಹೇಳ್ತಾರೆ ಇದು ಆಗ್ತಾ ಇದೆ ಅಂತ. ಅಂಥ ಜಾಗಗಳಿಗೆ ಹೋಗಬೇಕು, ಅಂಥ ದೇವಸ್ಥಾನಗಳಿಗೆ ಹೋಗಬೇಕು, ಆ ಥರ ಸೊಲ್ಯೂಷನ್ಗಳು ಹುಡುಕಬೇಕು. ಆಗಲ್ಲ ಅಂತಿಲ್ಲ, ಆಗಿರೋದು ನಾನು ತುಂಬ ಸರಿ ನೋಡಿದ್ದೀನಿ. ತುಂಬ ಕೆಟ್ಟವರು ಶಾಪ ಹಾಕಿ ಅದು ಕೆಟ್ಟದಾಗ ಅಂದ್ಕೊಂಡು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಅವ್ರು ಕೆಟ್ಟದಾಗಲಿ ಅಂತ ಅಂದ್ಕೊಂಡು ಕೆಟ್ಟದಾಗಿರೋದು ನಾನು ನೋಡಿದ್ದೀನಿ. ಬಟ್ ನಾನು ಹೇಳಿದ್ನಲ್ಲ, ನೀವು ಒಬ್ರಿಗೆ ಕೆಟ್ಟದ್ದು ಮಾಡಬೇಕು ಅಂತ ಬಯಸಿದ್ರೆ ಅದಕ್ಕಿಂತ ಹೆಚ್ಚು ಕೆಟ್ಟದ್ದು ನಿಮಗಾಗುತ್ತೆ. ಯು ಹ್ಯಾವ್ ಟು ಪೇ. ನನ್ನನ್ನು ನಾನು ಡೆಸ್ಟ್ರಾಯ್ ಮಾಡ್ಕೊಂಡು ಇನ್ನೊಬ್ರಿಗೆ ಕೆಟ್ಟದ್ದು ಮಾಡ್ತೀನಿ ಅಂತಂದರೆ ಐ ಡೋಂಟ್ ನೋ ವಾಟ್ ಮೈಂಡ್ ಸೆಟ್ ಯು ಎಕ್ಸಿಸ್ಟ್. ಬಟ್ ಆಗಲ್ಲ ಅಂತಲ್ಲ, ಇಟ್ ಇಸ್ ಪಾಸಿಬಲ್. ಅದೆಲ್ಲ ಮಾಡ್ಬೋದು, ಮಾಡೋರು ಇದ್ದಾರೆ, ಮಾಡಿರೋದು ನಾನು ನೋಡಿದ್ದೆ. ಈಗ ನೆಗೆಟಿವ್ಸ್ ಅಂತ ಹೇಳಿದಾಗ ಈಗ ಸಾಮಾನ್ಯವಾಗಿ ತುಂಬ ಜನ ನೆಗೆಟಿವ್ ಎನರ್ಜಿಗೆ ಅಟ್ರ್ಯಾಕ್ಟ್ ಆಗ್ತಾರೆ. ಸೊ ಈಗ ಓಕೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರಿದ್ದಾರೆ, ಅದರಿಂದ ಹೊರಗಡೆ ಬಂದಿರೋರು ಇದ್ದಾರೆ. ಬಟ್ ಈ ಆತ್ಮಗಳು ನಮ್ಮ ಮೇಲೆ ಬರುತ್ತೆ ಅಂತ ಹೇಳ್ತಾರಲ್ಲ, ಈಗ ದೇವರಾಗಿರ್ಬೋದು ಅಥವಾ ಇನ್ನೊಂದು ಆತ್ಮ ನಮ್ಮ ಒಳಗೆ ಬಂದು ಸೇರ್ಕೊಳ್ಳೋದಾಗಿರ್ಬೋದು, ಅದು ಸತ್ಯನ ಆಗುತ್ತಾ? ಅಂದರೆ ಒಂದು ಆತ್ಮ ಇರಬೇಕಾದ್ರೆ ಇನ್ನೊಂದು ಆತ್ಮಕ್ಕೆ ಪ್ರವೇಶ ಆಗುವಂತಹ ಚಾನ್ಸಸ್ ಇದೆಯಾ? ಇದೆ. ನಾವು ಎಷ್ಟೊಂದು ಸರಿ ನೋಡಿದ್ದೀವಿ. ಈ ನಾವು ದೇವ್ರ ಫೋಟೋಗಳನ್ನೆಲ್ಲ ನೋಡ್ಬೇಕಾದ್ರೆ ಕೃಷ್ಣ ಬ್ಲೂ ಆಗಿ ಕಾಣಿಸ್ತಾನೆ, ರೈಟ್? ಸೊ ಕೃಷ್ಣ ಬ್ಲೂ ಆಗಿ ಕಾಣಿಸ್ತಾ ಇದ್ದಾನೆ ಅಂತಂದರೆ ಕೃಷ್ಣ ಬ್ಲೂ ಇದ್ದಾನೆ ಅಂತಲ್ಲ. ಎಷ್ಟೊಂದು ಜನ ತಪ್ಪು ಮಾಡ್ಕೊಂಡಿರೋದು ಅದನ್ನೇ, ತಪ್ಪು ತಿಳ್ಕೊಂಡಿರೋದು. ದ ಬ್ಲೂ ದಟ್ ಯು ಸೀಯಿಂಗ್ ಕೃಷ್ಣ ಆ್ಯಂಡ್ ರಾಮ, ಅದೆಲ್ಲ ಆರಾ ಅಂತ ಕರಿತೀವಿ. ನಮ್ಮ ದೇಹ ಎಲ್ಲಿಂದ ಶುರು ಆಗುತ್ತೆ? ನಮ್ಮದು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ,
ಅವೆಲ್ಲ ಏನಿದೆ ಅದ್ರ ಹೊರಗಡೆ 7 ಅಡಿ ಏನು ಬರುತ್ತೆ, ಆಲ್ಮೋಸ್ಟ್ 7 ಫೀಟ್ವರೆಗೂ ಆ ಆರಾ ಸ್ಟ್ರಾಂಗ್ ಇದ್ದಷ್ಟು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಬ್ಲೂ ಇಸ್ ಅ ಸ್ಟ್ರಾಂಗೆಸ್ಟ್ ಆರಾ. ಅಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ಅದನ್ನು ಹೇಗೆ ಗಟ್ಟಿ ಮಾಡ್ಕೊಳ್ತಾ ಹೋಗೋದು? ಮೆಡಿಟೇಷನ್ನು, ಸ್ಪಿರಿಚುವಲ್ ಪ್ರಾಕ್ಟೀಸಸ್ಸು, ಅದ್ರ ಮೂಲಕ ಅದನ್ನು ಸ್ಥಿರವಾಗಿ ಗಟ್ಟಿಯಾಗಿ ಇಟ್ಕೋಬೋದು. ಅದು ಡಿಪ್ಲೀಟ್ ಆಗ್ತಾ ಇದ್ದಾಗ ಯು ಬಿಕಮ್ ವೀಕರ್. ಸೊ ನೀವು ಹೋಸ್ಟ್ ಆಗ್ಬೋದು ಬೇರೆ ಎಂಟಿಟೀಸ್ಗೆ. ಆ ಟೈಮಲ್ಲಿ ಈಗ ಏನಾಗುತ್ತೆ, ಈಗ ನಾವು ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಎಷ್ಟೊಂದು ಸರಿ ಏನಾಗುತ್ತೆ, ದೇರ್ ಆರ್ ಸರ್ಟನ್ ಪ್ರಾಕ್ಟೀಸಸ್ ಸ್ಮಶಾನದಲ್ಲಿ ಮಾಡೋವಂಥದ್ದು. ತುಂಬ ಎಂಟಿಟೀಸ್ನ ಕರೀತಾರೆ, ಸೃಷ್ಟಿ ಮಾಡ್ತಾರೆ, ಹಾಗಾಗೆ ಬಿಟ್ಬಿಡ್ತಾರೆ. ನೀವು ಹಾಗಾಗೆ ಬಿಟ್ಟಾಗ, ಈಗ ಫಾರ್ ಎಕ್ಸಾಂಪಲ್ ನಾನು ಕಾಶಿಗೆ ಹೋಗಿದ್ದೆ. ಕಾಶಿಗೆ ರೀಸೆಂಟಾಗಿ ಹೋಗಿದ್ದಾಗ ಅಲ್ಲಿ ಮಣಿಕರ್ಣಿಕಾ ಘಾಟ್ ಇದೆ. ಮಣಿಕರ್ಣಿಕಾ ಘಾಟಲ್ಲಿ ಯಾವಾಗಲೂ ಹೆಣಗಳನ್ನ ಸುಡ್ತಾ ಇರ್ತಾರೆ. ಎವ್ರಿ 5 ನಿಮಿಷಕ್ಕೊಂದ್ಸರಿ ಬರ್ತಾನೆ ಇರುತ್ತೆ. ಸೊ ಹಿಂಗಿಡ್ತಾರೆ, ರಾಶಿ ಸೌದೆಗಳಿರುತ್ತೆ, ತಂದಿಡ್ತಾರೆ. ಕಾಲು ಹೊರಗಡೆ ಇರುತ್ತೆ, ಕೈ ಹೊರಗಡೆ ಇರುತ್ತೆ, ಕೆಲವು ಸರಿ ತಲೆ ಉರುಳು ಕೆಳಗಡೆ ಬೀಳುತ್ತೆ, ವಾಪಸ್ ಹಾಕ್ತಾ ಇರ್ತಾರೆ. ಅದ್ರ ಪಕ್ಕನೇ ಅಘೋರ ಕಾಳಿ ದೇವಸ್ಥಾನ ಇದೆ. ನೀವು ಒಳಗಡೆ ಹೋದರೆ ಒಳಗಡೆ ಅಘೋರ ಕಾಳಿ ಇದ್ದಾಳೆ, ಪಕ್ಕದಲ್ಲೇ ನಿಜವಾದ ತಲೆಬುರುಡೆ ಇದೆ. ಆ್ಯಂಡ್ ಅಲ್ಲಿ ಯುಲ್ ಫೀಲ್ ವೆರಿ ಡಿಫರೆಂಟ್. ನಾವು ಅಲ್ಲಿ ಒಳಗಡೆ ಹೋಗಿ ಹೊರಗಡೆ ಬಂದ ಮೇಲೆ ನಮಗೆ ಹುಷಾರು ತಪ್ಪೋಯ್ತು ಇಮಿಡಿಯೇಟ್ಲಿ. ನೆಕ್ಸ್ಟ್ ದಿವಸ ಅಲ್ಲಿ ಕೇಳಿದಾಗ ಅಲ್ಲಿಯವರೇ ಅದ್ರೊಳಗಡೆ ಹೋಗಲ್ಲ ಅಂತ ಹೇಳಿದ್ರು. ಯಾಕಂದರೆ ದ ಎಂಟಿಟೀಸ್ ಆರ್ ಲೈಕ್ ದಟ್. ನಿಮ್ಮ ಆರಾ ಎಷ್ಟು ವೀಕ್ ಇದೆ, ನಿಮ್ಮ ಆರಾ ಎಷ್ಟು. ಈಗ ಅದಕ್ಕೇ ನೀವು ಸ್ನಾನ ಮಾಡಿದ ತಕ್ಷಣ, ಈಗ ಒಂದು ಜಾತ್ರೆ ಥರ ಹೋಗಿದ್ದೀರಾ ಅಂತ ಅಂದ್ಕೊಳ್ಳೋಣ, ತುಂಬ ಟಯರ್ಡ್ ಆಗೋಕ್ಕೆ ಶುರು ಆಗುತ್ತೆ. ಅಮ್ಮ ದೃಷ್ಟಿ ತೆಗಿತಾರೆ ಅಂದ್ಕೊಳ್ಳೋಣ, ರಿಲೀಫ್ ಆಗುತ್ತೆ. ಯು ಆರ್ ಕ್ಲೆನ್ಸಿಂಗ್ ದ ಆರಾ. ಸ್ನಾನ ಮಾಡ್ತೀರಾ ಅಂದ್ಕೊಳ್ಳೋಣ, ಸರ್ಟನ್ ರಿಲೀಫ್ ಆಗುತ್ತೆ. ದಟ್ ಈಸ್ ವಾಟರ್ ಕ್ಲೆನ್ಸಿಂಗ್. ಯು ಆರ್ ಕ್ಲೆನ್ಸಿಂಗ್ ದ ಆರಾ. ಸರ್ಟನ್ ಈ ಫೈರ್ ಕ್ಲೆನ್ಸಿಂಗ್ ಅಂತಲೂ ಮಾಡ್ತಾರೆ. ನೀವು ದೀಪ ಇಟ್ಕೊಂಡು ನಿಮ್ಮ ಸುತ್ತ ತಿರುಗಿಸಿದ್ರೆ ಅಗೈನ್ ಯುವರ್ ಆರಾ ಗೆಟ್ ಸ್ಟ್ರಾಂಗರ್. ಸೊ ಎಲ್ಲಿವರೆಗೂ ಆರಾ ಸ್ಟ್ರಾಂಗ್ ಆಗಿರುತ್ತೋ ಇಂಥದ್ದೆಲ್ಲ ಅಟ್ರ್ಯಾಕ್ಟ್ ಮಾಡೋದು. ಎಲ್ಲಿವರೆಗೂ ನೀವು ಸ್ಪಿರಿಚುವಲಿ ಸ್ಟ್ರಾಂಗ್ ಇರ್ತೀರೋ, ಆ ಪ್ರೊಟೆಕ್ಷನ್ ಇರುತ್ತೋ, ಇದೆಲ್ಲ ಅಟ್ರ್ಯಾಕ್ಟ್ ಮಾಡೋಕ್ಕಾಗಲ್ಲ. ಎಲ್ಲಿವರೆಗೂ ಯಾವಾಗ ನಿಮ್ಮ ಆರಾ, ಈ ನಿಮ್ಮ ಮನೆ ಕರೆಕ್ಟಾಗಿ ನೀವು ಕಟ್ಕೊಂಡಿಲ್ಲ ಅಂತಂದರೆ, ಮಳೆ ಬಂದರೆ, ಬಿಸಿಲು ಬಂದರೆ, ಈ ಗುಡಿಸ್ಲು ಕಟ್ಕೊಂಡಿದ್ದೀರಾ ಅಂತ ಅನ್ಕೋಣ, ಜೋರ ಮಳೆ ಬಂತು ಅಂದರೆ ಹೊರಟೋಗುತ್ತೆ. ಅದೇ ದೊಡ್ಡ ಕಾಂಕ್ರೀಟ್ ಬಿಲ್ಡಿಂಗ್ ಕಟ್ಕೊಂಡಿದ್ದೀರಾ ಅಂತ ಅನ್ಕೋಣ, ಹೋಗಲ್ಲ. ದಟ್ ಈಸ್ ವಾಟ್ ಇಟ್ ಈಸ್. ಈಗ ನಮ್ಮ ಮೇಗರವಳ್ಳಿ ಅಂತ ತೊಗೊಂಡ್ರೆ ದುರ್ಗಾ ಪರಮೇಶ್ವರಿ ಅಮ್ಮನವರು ಅಂತಿದ್ದಾರೆ, ಬಹಳ ಸ್ಟ್ರಾಂಗ್ ಎಂಟಿಟಿ. ಸೊ ಅವರು ಎಷ್ಟೋ 1000 ವರ್ಷಗಳ ಕೆಳಗಡೆ, 5000 ವರ್ಷ ಕೆಳಗಡೆ ಅವರು ಅಲ್ಲಿ ಬಂದು ಇದಾಗಿದ್ದು ಅಂತಿದೆ. ದುರ್ಗಾ ಪರಮೇಶ್ವರಿ ಅಮ್ಮನವ್ರನ್ನ ಅಲ್ಲಿಂದ ಇಲ್ಲಿಗೂ ಪಲ್ಲಕ್ಕಿಲಿ ಕರ್ಸ್ಕೊಳ್ಳೋರಿದ್ದಾರೆ. ಬೆಂಗಳೂರಿಗೆ, ಬೇರೆ ರಾಜ್ಯಗಳಿಗೆಲ್ಲ ಕರ್ಸ್ಕೊಳ್ಳೋರಿದ್ದಾರೆ. ಆಕೆ ಬಂದರೆ ಆಕೆ ಎಷ್ಟು ದಿನ ಇರ್ತೀನಿ ಅಂತ ನಿರ್ಧಾರ ಮಾಡ್ತಾಳೋ ಆಕೆ ಅಷ್ಟೇ ದಿನ ಇರ್ತಾಳೆ. ಆಕೆ ನಿರ್ಧಾರ ಮಾಡಲಿಲ್ಲ ಅಂತಂದರೆ ಎದ್ದೇಳೋಕ್ಕೆ ನೀವು ಮೂವ್ ಮಾಡೋಕ್ಕೂ ಆಗೋದಿಲ್ಲ, ಪಲ್ಲಕ್ಕಿನೇ ಇತ್ತು. ಸೊ ಆಕೆ ದೇವಸ್ಥಾನಕ್ಕೆ ಬಂದು ಒದ್ದಾಡಿರೋರನ್ನ ನಾನು ನೋಡಿದ್ದೀನಿ. ಆತ್ಮಗಳು ಎಂಟ್ರಾಗಿ ಕಿರ್ಚಾಡಿರೋರನ್ನ ನಾನು ನೋಡಿದ್ದೀನಿ. ಯಾಕಂದರೆ ಒಂದು ಎಂಟಿಟಿ ವೀಕ್ ಆಗಿದೆ ಅಂತಂದರೆ ಆ ಜಾಗದಲ್ಲಿ ಅದ್ರ ಪಕ್ಕನೇ ಇನ್ನೊಂದು ಸ್ಟ್ರಾಂಗ್ ಎಂಟಿಟಿ ಬಂದು ಕೂತ್ಕೊಳ್ಳೋಕೆ ಚಾನ್ಸ್ ಇರುತ್ತೆ. ಈಗ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅಂತಾರೆ. ಹಾಸಿಗೆ ದೊಡ್ಡದು ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಬಟ್ ನೀವು ಹಾಸಿಗೆ ದೊಡ್ಡದು ಮಾಡಿಕೊಂಡು ಕಾಲು ದೊಡ್ಡದು ಮಾಡ್ಕೊಳ್ಳಿಲ್ಲ ಅಂತಂದರೆ ಆ ಖಾಲಿ ಸ್ಪೇಸಲ್ಲಿ ಯಾರು ಬಂದು ಕೂತ್ಕೊತಾರೆ, ನಿಮ್ಮ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ದಟ್ ಈಸ್ ವಾಟ್ ಇಟ್ ಇಸ್. ಇಫ್ ಯುವರ್ ಆರಾ ಇಸ್ ನಾಟ್ ಸ್ಟ್ರಾಂಗ್, ಇಫ್ ಯು ಆರ್ ನಾಟ್ ಸ್ಪಿರಿಚುವಲಿ ಸ್ಟ್ರಾಂಗ್, ಆ್ಯಂಡ್ ನೀವು ಇಂಥದನ್ನೆಲ್ಲ ಮಾಡ್ತಾ ಇದ್ದೀರಾ, ಇಂಥ ಜಾಗಗಳಿಗೆಲ್ಲ ಹೋಗಿ ಏನೋ ಒಂದು ಶಾರ್ಟ್ಕಟ್ ಹುಡುಕಿ ಮಾಡ್ತಾ ಇದ್ದೀರಾ ಅಂದರೆ ಯು ಆರ್ ವೆಲ್ಕಮಿಂಗ್ ದಿಸ್. ಎಷ್ಟೊಂದು ಸರಿ ಬ್ಲ್ಯಾಕ್ ಮ್ಯಾಜಿಕ್ ಪ್ರಾಕ್ಟೀಸಸಲ್ಲಿ ಸ್ಮಶಾನಕ್ಕೆ ಹೋಗಿ ಮಾಡೋದು ಇದೆ. ಗುರುಗಳಿಲ್ಲದೆ, ಯಾರು ಜೊತೆಗಿಲ್ಲದೆ, ನೀವು ಯಾವುದೋ ಪುಸ್ತಕ ಹೊಡ್ಕೊಂಡು ಹಾಗೆ ಮಾಡ್ತಾ ಇದ್ದೀರಾ ಅಂತಂದರೆ ಅದ್ರ ಜೊತೆನೇ ಕರ್ಕೊಂಡು ಬರ್ತೀರಾ. ಇದೆಲ್ಲ ಪಾಸಿಬಿಲಿಟಿ. ಅದೆಲ್ಲ ಆಗೋಕ್ಕೆ ಸಾಧ್ಯ ಇಲ್ಲ ಅಂತಲ್ಲ. ಅನದರ್ ಎಂಟಿಟಿ ಕ್ಯಾನ್ ಎಂಟರ್ ಯು. ಆತ್ಮಗಳು ಎಂಟರ್ ಆಗ್ಬೋದು. ಈಗ ಎಷ್ಟೊಂದು ಆತ್ಮಗಳಿಗೆ ಏನೋ ಅಂದ್ಕೊಂಡು ತೀರ್ಕೊಂಡಿರ್ತವೆ, ಅದರದ್ದು ಪೂರ್ತಿ ಆಗಿರೋದಿಲ್ಲ ಡಿಸೈರ್ಸ್. ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಒಂದು ಮೀಡಿಯಮ್ನ ಹುಡುಕ್ತಾ ಇರ್ತವೆ. ಈಗ ಆತ್ಮ ಅನ್ನೋದು ನಾವು ತೀರ್ಕೊಂಡ ತಕ್ಷಣ ಯಾವುದೋ ಒಂದು ನವರಂಧ್ರಗಳಿರ್ತಾವಲ್ಲ ಅದ್ರ ಮೂಲಕ ಹೋಗುತ್ತೆ. ನಾವು ತುಂಬ ಕೆಟ್ಟದ್ದು ಮಾಡಿದರೆ ಕೆಳಗಡೆಯಿಂದ ಹೋಗುತ್ತೆ, ನಾವು ತುಂಬ ಒಳ್ಳೇದು ಮಾಡಿದರೆ ಮೇಲ್ಗಡೆಯಿಂದ ಹೋಗುತ್ತೆ. ಆ ಥರ ಯಾಕೆ ಇಮಿಡಿಯೇಟ್ಲಿ ದಾರ ಎಲ್ಲ ಹಾಕಿ ಕಟ್ಟಿಬಿಡ್ತಾರೆ, ಮೂಗಳಿಗೆ ಹಾಕ್ತಾರೆ, ಎಲ್ಲ ಹಾಕ್ಬಿಡ್ತಾರೆ ಅಂತಂದರೆ ಮತ್ತೆ ಅದು ಎಂಟ್ರ್ ಆಗಬಾರ್ದು ಅಂತ. ದಟ್ ಈಸ್ ಒನ್ ಆಫ್ ದ ರೀಸನ್. ನೀವು ಪುಸ್ತಕಗಳನ್ನ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಷ್ಟೊಂದು ಸರಿ ಯಾರು ತೀರ್ಕೊಂಡ ಮೇಲೂ ದೇಹ ಅಲ್ಲಾಡೋದೆಲ್ಲ ಇದೆ. ಹೇಳ್ತಾರೆ ಕೆಲವು ಸರಿ ಅದು ಮತ್ತೆ ಎಂಟ್ರ್ ಟ್ರೈ ಮಾಡ್ತಾ ಇದೆ, ಬದುಕಿರೋರ ಸಂಖ್ಯೆ ಕೂಡ ಇದೆ. ಸೊ ಯಾವುದೋ ಒಂದು ತೀರಿಲ್ಲ ಅಂತಂದರೆ ಅದನ್ನು ತೀರಿಸ್ಕೋಬೇಕು, ಅದನ್ನು ಮುಗಿಸ್ಕೋಬೇಕು ಅಂತಂದರೆ ಅದು ಒಂದು ದೇಹನ ಹುಡುಕ್ತಾ ಇರುತ್ತೆ. ನೀವು ಅಷ್ಟು ವೀಕ್ ಇದ್ದಾಗ ನೀವು ಅಂಥ ಜಾಗಗಳಿಗೆ ಹೋಗಿ ಬರ್ತಾ ಇರಬೇಕಾದ್ರೆ ಇದೆಲ್ಲ ಸಾಧ್ಯ ಇದೆ. ಈ ಗರ್ಭಿಣಿ ಹೆಂಗಸರು ಸ್ಮಶಾನಗಳಿಗೆ ಹೋಗಬಾರ್ದು, ಸುಡೋ ಜಾಗಕ್ಕೆ ಹೋಗಬಾರ್ದು ಅಂತೆಲ್ಲ, ಇಟ್ ಕ್ಯಾನ್ ಅಫೆಕ್ಟ್ ಯು ಡೈರೆಕ್ಟ್ಲಿ. ಸೊ ದೀಸ್ ಆರ್ ಆಲ್ ರೀಸನ್ಸ್. ಆ್ಯಂಡ್ ಇಫ್ ದಟ್ ಈಸ್ ಅ ಪಾಸಿಬಿಲಿಟಿ, ಎಸ್ ದಿಟ್ ಈಸ್ ಅ ಪಾಸಿಬಿಲಿಟಿ. ಯು ಹ್ಯಾವ್ ಟು ಕೀಪ್ ಯುವರ್ ಸ್ಟ್ರಾಂಗ್. ಅದು ಹೇಗೆ ಮೆಡಿಟೇಷನು, ಸ್ಪಿರಿಚುವಲ್ ಪ್ರಾಕ್ಟೀಸಸ್ಸು, ಮತ್ತು ಆದಷ್ಟು ದೇವಸ್ಥಾನಗಳಿಗೆ ಹೋಗಿ ಬರ್ತಾ ಇರೋದು, ಅಂಥವೆಲ್ಲ ಮಾಡೋದ್ರಿಂದ. ಓಕೆ, ಈಗ ನಾನು ಕೊನೆಯ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಪ್ರಕಾರ ಜೀವನ ಅಂದರೆ ಏನು? ಜೀವನನ ನಾವು ಹೇಗೆ ಬದುಕಬೇಕು? ಪರ್ಪಸ್ ಆಫ್ ಲೈಫ್ ಅಂತ ಇರುತ್ತಲ್ಲ, ಆ ಪರ್ಪಸ್ ಆಫ್ ಲೈಫ್ ಏನು? ಜನ ಎಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ ಆಗ್ತಿದ್ದಾರೆ ಅನ್ನೋದು. ಓಕೆ, ಸೊ ನನ್ನ ಮನಸ್ಸು
ಅಥವಾ ಏನು ನಾನು ಏನಿದ್ದೀನಿ ನಾನು ಅನ್ನೋದು ಖಾಲಿಯಾಗಿದ್ದಾಗ ತುಂಬ ಎಕೋ ಹೊಡಿತಾ ಇರುತ್ತೆ. ನಾನು ಏನು ಮಾಡ್ತೀನಿ, ಎಕೋ ಹೊಡಿಬಾರ್ದು ಅಂತ ಅಂದ್ಕೊಳ್ತೀನಿ, ಅದಕ್ಕೆ ಏನು ತುಂಬಿಸ್ಕೊಳಕ್ಕೆ ಶುರು ಮಾಡ್ತೀನಿ. ಕಾನ್ಷಿಯಸ್ ಆಗಿ ತುಂಬಿಸ್ಕೊಳ್ಳಿಲ್ಲ ಅಂತಂದರೆ ಸಿಕ್ಕಿದ್ದೆಲ್ಲ ತುಂಬಿಸ್ಕೊಳಕ್ಕೆ ಶುರು ಮಾಡ್ತೀನಿ. ಆಮೇಲೆ ನನ್ನ ಮನೆ ಥರ ಕಾಣ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡೋಕ್ಕೆ ಶುರು ಮಾಡ್ತೀನಿ. ಇಫ್ ಥಿಂಗ್ಸ್ ಆರ್ ಎಕೋಯಿಂಗ್, ಗೆಟ್ ಯೂಸ್ ಟು ಎಕೋ. ಆ ಎಕೋ ಆಗಲಿ, ನಿಧಾನಕ್ಕೆ ಒಂದೊಂದೇ ತುಂಬಿಸ್ಕೊಳಕ್ಕೆ ಬರಲಿ, ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇವತ್ತು ಬೆಳಗ್ಗೆ ಚಂದನ ಎದ್ರು ಅಂತಂದರೆ ರಾತ್ರಿ ಮಲಗಬೇಕಾದ್ರೆ ಇಫ್ ದ ಚಂದನ ದಟ್ ಹೂ ವೇಕಪ್, ಎದ್ದಿದ್ದ ಚಂದನ ಮಲಗಿದ ಚಂದನ ಒಂದೇ ಆದರೆ ಯು ಸಕ್ಸಸ್ಫುಲಿ ವೇಸ್ಟೆಡ್ ಎ ಡೇ ಅಂತ. ಲೈಫ್ ಹಾಗಾಗಿರಬಾರ್ದು. ನಾನು ನನ್ನ ಲೈಫ್ ಬೆಟರ್ ಮಾಡ್ಕೊಳ್ತಾ ಹೋದರೆ ನನ್ನ ಸುತ್ತಮುತ್ತ ಇರೋರು ಲೈಫು ಬೆಟರ್ ಆಗುತ್ತೆ ಅನ್ನೋದು ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನನ್ನ ಪ್ರತಿ ಆ್ಯಕ್ಟು ಬೇರೆಯವ್ರಿಗೆ ಹೇಗೆ, ನಾನು ಪ್ರತಿ ಮಾಡೋ ಕೆಲಸ ಅದನ್ನು ನನಗಲ್ಲದೆ ಬೇರೆಯವ್ರಿಗೆ ಹೇಗೆ ಉಪಯೋಗ ಆಗುತ್ತೆ ಅಂತಲೂ ನಾನು ಯೋಚನೆ ಮಾಡಬೇಕು. ನಾನು ಹೇಳಿದ್ನಲ್ಲ, ದಾನ ಅಂತ ಮಾಡಬೇಕು, ಭಿಕ್ಷೆ ಅಂತ ಹಾಕಬೇಕು. ಆಮೇಲೆ ಲೈಫ್ನ ಕಾನ್ಷಿಯಸ್ ಆಗಿ ಬದುಕಬೇಕು. ನಾನು ಸ್ಕ್ರಾಲ್ ಮಾಡ್ಕೊಂಡು ಹೋಗ್ಬಿಟ್ರೆ, ಇವತ್ತು ಬೆಳಿಗ್ಗೆ ನಾನು ಎದ್ದೆ ಅಂತಂದರೆ, ನಾನು ಇನ್ನೂ ಉಸಿರಾಡ್ತಾ ಇದ್ದೀನಿ ಅಂತಂದರೆ ನನ್ನ ಪರ್ಪಸ್ ಏನೋ ಇದೆ, ನಾನು ಅದನ್ನು ಕಂಪ್ಲೀಟ್ ಮಾಡಿಲ್ಲ ಅಂತ, ಅದನ್ನು ಹುಡುಕಾಟದಲ್ಲಿರಬೇಕು. ನಾಳೆ ಅನ್ನೋದು ನಿಮಗೆ ಎಕ್ಸೈಟಿಂಗ್ ಆಗಿರಬೇಕು. ಅದನ್ನು ನೀವು ಮಾಡ್ಕೋಬೇಕು ಅಷ್ಟು ಎಕ್ಸೈಟೆಡ್ ಆಗಿ. ಆ ಪ್ರಾಸೆಸ್ ನೀವು ಮಾಡ್ತಾ ಇಲ್ಲ ಅಂತಂದರೆ, ಕಾನ್ಷಿಯಸ್ ಆಗಿ ಬದುಕ್ತಾ ಇಲ್ಲ ಅಂತಂದರೆ, ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅಂತ ಅನ್ಕೊತಾ ಇಲ್ಲ ಅಂತಂದರೆ, ನೀವು ಹೋದಾಗ ಅಯ್ಯಯ್ಯೋ ಹೋಗ್ಬಿಟ್ಟ ಅನ್ನೋ ಬದಲು ಹಬ್ಬ ಹೋಗ್ಬಿಟ್ಟ ಅಂತ ಯಾರು ಅಂದ್ಕೊಳ್ತಾರೆ ಅಂತಂದರೆ ಯು ಆರ್ ಲಿವಿಂಗ್ ವೆರಿ ರಾಂಗ್ಲಿ. ಸೊ ದ ಹೋಲ್ ಲೈಫ್ ಗೋಲ್ ಶುಡ್ ಬಿ ದ್ಯಾಟ್ ನಾನು ಎವಲ್ಯೂಷನ್ ಮಾಡ್ಕೊಳ್ತಾನೆ ಇರಬೇಕು. ಆ್ಯಂಡ್ ಇನ್ ದ್ಯಾಟ್ ಪ್ರಾಸೆಸ್ ನಾನು ಇಲ್ಲಿವರೆಗೂ ಏನೇನು ಹೇಳಿದೆ ಅವೆಲ್ಲ ಉಪಯೋಗ ಬರುತ್ತೆ. ನನ್ನ ಕೈಲಿ ಆಗಲ್ಲ ಅನ್ನೋದು ನಾನು ಯಾವತ್ತೂ ಯೋಚನೆ ಮಾಡಲೇಬಾರ್ದು, ಕೇಳೋ ಮನಸ್ಸು ನನಗೆ ಬರಬಾರ್ದು. ಆ್ಯಂಡ್ ಆಗಲ್ಲ ಅಂತ ಅನ್ಕೊಳ್ಳೋ ಬದಲು ಇದನ್ನು ಹೆಂಗೆ ಮಾಡ್ಬೋದು ಅಂತ ನಾನು ಅನ್ಕೋಬೇಕು. ಒಂದು ಬ್ಯೂಟಿಫುಲ್ ಸ್ಟೋರಿ ಇದೆ ಮೈಕಲ್ ಜಾರ್ಡನ್ ಬಗ್ಗೆ. ಅವ್ರ ತಂದೆ ಒಂದ್ಸರಿ ಒಂದು ಟೀ ಶರ್ಟ್ ತಂದುಬಿಟ್ಟು ಇದ್ರ ಬೆಲೆ ಎಷ್ಟು ಅಂತ ಕೇಳ್ತಾರೆ. $1 ಅಂತಾನೆ, ಇದನ್ನು $2 ಮಾರ್ಕೊಂಬ ಅಂತಾರೆ. ಅವನು ಹೆಂಗೆ ಮಾರೋದು ಅಂತ ಹೋಗ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಮಾರ್ಕೆಟಲ್ಲಿ ನಿಂತ್ಕೊಂಡು $2 ಮಾರ್ಕೊಂಬಂದ್ಬಿಡ್ತಾನೆ. ನೆಕ್ಸ್ಟ್ ಡೇ ಅವ್ರ ತಂದೆ ಮತ್ತೆ ಅದೇ ಥರ ಟೀ ಶರ್ಟ್ ತಂದು ಇದನ್ನು $20 ಮಾರ್ಕೊಬ ಅಂತಾರೆ. ಹೆಂಗೆ ಮಾರೋದು ಅಂತ ಯೋಚನೆ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಮಿಕ್ಕಿ ಮೌಸ್ ಪ್ರಿಂಟ್ ಮಾಡಿಸಿ ತುಂಬ ದುಡ್ಡಿರೋರು ಇದರ ಹತ್ರ ಹೋಗ್ಬಿಟ್ಟು ಮಾರ್ತಾನೆ. ನೆಕ್ಸ್ಟ್ ಇದನ್ನು $200 ಮಾರ್ಕೊಬ ಅಂತ ತಂದು ಕೊಟ್ಟಾಗ ಅವ್ನು ಫುಲ್ಲು ತಲೆ ಕೆಡಿಸ್ಕೊಳ್ತಾನೆ. ಅಲ್ಲೇ ಒಬ್ಬರು ಸೆಲೆಬ್ರಿಟಿ ಬಂದಿರ್ತಾರೆ, ಹೇಗೋ ಕಷ್ಟಪಟ್ಟು ಒಳಗಡೆ ನುಗ್ಗಿ ರಚ್ಚೆ ಬಿದ್ದು ಅವ್ರ ಕೈ ಸೈನ್ ಮಾಡಿಸ್ಕೊಳ್ತಾನೆ. ಅವ್ರು ತುಂಬ ಫೇಮಸ್ ಆಗಿದ್ದರಿಂದ ಅದನ್ನು ಆಕ್ಷನ್ಗೆ ಇಡ್ತಾನೆ. $200 ಅಲ್ಲ, $2,000 ಹೋಗುತ್ತೆ ಅದು. ಒಂದು ವಿಷಯ ನನ್ನ ಕೈಲಿ ಆಗೋದೇ ಇಲ್ಲ ಅಂದ್ಕೊಳ್ಳೋ ಬದಲು, ನಾನು ಅನ್ಲಕ್ಕಿ ಅಂದ್ಕೊಳ್ಳೋ ಬದಲು, ನಾನು ಲಕ್ಕಿ, ಭಗವಂತ ನನ್ನ ಜೊತೆಗಿದ್ದಾನೆ, ನಾನು ಏನೇ ಮಾಡಿದ್ರು ನಾನು ಗೆಲ್ತೀನಿ ಅಂತ ಅಂದ್ಕೊಂಡು, ಈಗ ನಾನು ಹೇಗೆ ಕತೆ ಹೇಳಬಾರ್ದು ಅಂತ ಅಂದ್ಕೊಂಡು, ಎಲ್ಲರೂ ಹೇಳಿದ್ದಾರೆ ನಾನು ಹೇಳಿಲ್ಲ, ಅದೇ ನಾನು USP ಅಂತ ಅಂದ್ಕೊಂಡು ಅದ್ರ ಮೇಲೆ ಮಾಡಿದ್ನೋ. ಪ್ರಯತ್ನ ಪಡಬೇಕು, ಫಲ ಅಫಲ ಅವಂದು. ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಕರ್ಮ ಫಲ ತುರ್ಭುರ್ಮಹೇತು ಸಂಗೋಸ್ತ್ವ ಕರ್ಮಣಿ. ನನಗೆ ಸಿಗುತ್ತೆ ಅನ್ನೋದು ನನ್ನ ಬಾಧಿಸಬಾರ್ದು. ಆ ಎಕ್ಸೈಟ್ಮೆಂಟಲ್ಲಿ ನಾನು ಅದನ್ನು ಮಾಡೋಕ್ಕೆ ಹೋಗಬಾರ್ದು. ಎಕ್ಸ್ಪೆಕ್ಟೇಷನಲ್ಲಿ ನಂಗೆ ಸಿಗಲ್ಲ ಅನ್ನೋದು ನನಗೆ ಭಯ ಪಡಿಸ್ಬಾರ್ದು. ನನ್ನ ಕೆಲಸ ಏನು, ನಾನು ಮಾಡಬೇಕು, ನಾನು ಮಾಡ್ತೀನಿ. ಇವತ್ತು ನನಗೇನೋ ಒಂದು ಮಾಡದೆ ನಿದ್ದೆ ಮಾಡೋಕ್ಕಾಗ್ತಾಯಿಲ್ವೋ ಅದನ್ನು ನಾನು ಮಾಡ್ತೀನಿ. ಅದ್ರ ಮೇಲೆ ಅದು ಎಲ್ಲಿಗೆ ಬೇಕಾದ್ರೂ ನಮ್ಮನ್ನು ಕರ್ಕೊಂಡು ಹೋಗ್ಬೋದು. ಆ್ಯಂಡ್ ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗುತ್ತೆ. ನಿಮ್ಮ ಮನಸ್ಸಲ್ಲಿ ಯಾರು ಭಗವಂತ ಒಂದು ಕನಸನ್ನು ಹಾಕಿದ್ದಾನೆ ಅಂತಂದರೆ ಅವನು ಅದನ್ನು ನಿಮ್ಮ ಜೇಬ್ ನೋಡಿ ಹಾಕಿಲ್ಲ, ನಿಮ್ಮ ತಲೆ ನೋಡಿ ಹಾಕಿದ್ದಾನೆ, ನಿಮ್ಮ ಮನಸ್ಸನ್ನು ನೋಡಿ ಹಾಕಿದ್ದಾನೆ ಅಂತ ಅರ್ಥ ಮಾಡ್ಕೋಬೇಕು. ಆ ಕನ್ಸ್ ಟುವರ್ಡ್ಸ್ ವರ್ಕ್ ಮಾಡಬೇಕು. ಯಾಕಂದರೆ ನೀವು ಅದ್ರ ಮೇಲೆ ವರ್ಕ್ ಮಾಡಲಿಲ್ಲ ಅಂತಂದರೆ ಸಾಯೋ ಟೈಮಲ್ಲಿ ಬೆಡ್ ಮೇಲೆ ಇದ್ದಾಗ ನಾನು ಅವತ್ತು ಇದನ್ನು ಮಾಡಿದರೆ ನನ್ನ ಜೀವನ ಹಿಂಗಿರ್ತಿತ್ತು ಅನ್ನೋ ಒಂದು ಥಾಟ್ ಬರುತ್ತೆ. ಅದರಂಥ ನರಕ ಇನ್ನೊಂದಿಲ್ಲ. ಬೇಕಾದ್ರೆ ಆ ನರಕ ಅನುಭವಿಸ್ಬಿಡ್ಬೋದು, ಈ ನರಕ ಅನುಭವಿಸೋಕ್ಕಾಗೋದಿಲ್ಲ. ಸೊ ಇಫ್ ಯು ಹ್ಯಾವ್ ಎ ಪರ್ಪಸ್, ದೇರ್ ಇಸ್ ಅ ಡ್ರೀಮ್ ಇನ್ ಯು, ಪರ್ಸ್ಯೂ ಇಟ್ ಮರ್ಸಿಲೆಸ್ಲಿ. ಯಾರೇನೇ ಹೇಳ್ಬೋದು. ಈ ಜನ್ರೇಷನಲ್ ಕರ್ಸಸ್ ಅಂತ ಕರಿತೀವಿ, ಅಂದರೆ ನಮ್ಮ ವಂಶಕ್ಕೆ ಬಿದ್ದಿರೋ ಶಾಪಗಳು ಅಂತ. ಅಂಥವನ್ನ ಕ್ಯೂರ್ ಮಾಡಬೇಕು ಅಂತಂದರೆ ಶಾಪ ಬಿದ್ದಿರೋರ ಹತ್ರ ಹೋಗಿ ಏನು ಮಾಡೋದು ಅಂತ ನಾನು ಕೇಳಬಾರ್ದು. ನಾನು ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ ನಾನು ಸಾಲ್ವ್ ಮಾಡಬೇಕು. ಒಬ್ಬ ಮನುಷ್ಯ ಒಂದು ನದಿನ 2 ಸರಿ ದಾಟೋಕ್ಕಾಗಲ್ಲ, 2 ಸರಿ ಒಂದೇ ನದಿ ಕಾಲಿಡೋಕ್ಕಾಗಲ್ಲ. ಯಾಕಂದರೆ ಅದು ಸೇಮ್ ನದಿ ಅಲ್ಲ. ಇಡ್ತಾ ಇರೋ ಮನುಷ್ಯ ಮತ್ತೆ ನೆಕ್ಸ್ಟ್ ಮೂಮೆಂಟಲ್ಲಿ ಸೇಮ್ ಮನುಷ್ಯ ಅಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಕಾನ್ಷಿಯಸ್ ಆಗಿ ಜೀವನ ಮಾಡ್ಕೊಂಡು ಹೋದರೆ, ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತ ಯೋಚನೆ ಮಾಡ್ಕೊಂಡು ಹೋದರೆ, ನನ್ನ ಕೈಲಿ ಎಷ್ಟು ಒಳ್ಳೇದು ಮಾಡೋಕ್ಕಾಗುತ್ತೋ ಅಷ್ಟು ಒಳ್ಳೇದು ಮಾಡ್ಕೊಂಡು ಹೋದರೆ, ಜನಗಳು ಅದರಿಂದ ಒಳ್ಳೇದಾಗ್ತಾ ಇದ್ದರೆ, we are living it right. We are respecting our dream and we are pursuing it. We are changing lives ಅಂತಂದರೆ ಅದಕ್ಕಿಂತ ಇಂಪಾರ್ಟೆಂಟ್ ಇನ್ನೇನು ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನೀವು ಕೂತ್ಕೊಂಡು ನಮ್ಮ ಆಡಿಯನ್ಸಿಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಇನ್ನೂ ಒಂದಷ್ಟು ಪ್ರಶ್ನೆಗಳಿಗಾಗಲೇ ಸಾಕಷ್ಟು ಜನಕ್ಕೆ ಕೂಡ ಬಂದಿರುತ್ತೆ, ಹೌದಾ ಹಿಂಗೂ ಆಗುತ್ತಾ ಹಂಗೂ ಆಗುತ್ತಾ ಅಂತ. ಮತ್ತೆ ಭೇಟಿಯಾಗೋ ಅವಕಾಶ ಅಂದರೆ ನಿಮ್ಮನ್ನು ನನಗೆ ಸಿಗಲಿ ಅಂತ ನಾನು ಭಾವಿಸ್ತೀನಿ. ಇನ್ನೂ ಸಾಕಷ್ಟು ವಿಚಾರಗಳನ್ನು ನಾನು ಕೂತು ಮಾತಾಡುವಂತಹ ದಿನಗಳು ಇನ್ನು ಮುಂದೆ ಬರಲಿ. ಐ ವಿಲ್ ಬಿ ಲುಕಿಂಗ್ ಫಾರ್ವರ್ಡ್ ಟು ಯು ಎಗೇನ್ ಆ್ಯಂಡ್ ಎಗೇನ್, ಬಿಕಾಸ್ ಸಾಕಷ್ಟು ವಿಷಯಗಳಿದೆ. ನಮ್ಮ ಈಗಿನ ಜನ್ರೇಷನ್ಗೂ ಸಾಕಷ್ಟು ವಿಷಯಗಳು ಗೊತ್ತಾಗೋದಿದೆ. ಹಾಗೆ ಎಷ್ಟೋ ವಿಷಯಗಳು ನಡೆದಿರೋದನ್ನು ಇನ್ನೂ ನಾವು ತಿಳ್ಕೊಳ್ದೆ ಹಾಗೆ ಉಳ್ಕೊಂಡಿರೋದು ಇದೆ. ಅದು ಎಲ್ಲದ್ರ ಬಗ್ಗೆನೂ ಫ್ಯೂಚರಲ್ಲಿ ಮಾತಾಡ್ತಾ ಹೋಗೋಣ. ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಟೈಮ್.
ಸೊ ಏನಾದರೂ ಹೇಳಬೇಕಿತ್ತು ಅಂದರೆ ಲಾಸ್ಟಲ್ಲಿ ನೀವು ಹೇಳ್ಬೋದು. ಫಸ್ಟ್ ಆಫ್ ಆಲ್ ನನ್ನ ಇಲ್ಲಿ ಕರೆಸಿ ಈ ಇಂಟರ್ವ್ಯೂ ಮಾಡಿದ್ದಕ್ಕೆ, ಈ ಪಾಡ್ಕಾಸ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಐ ಫೆಲ್ಟ್ ವೆರಿ ಹ್ಯಾಪಿ ಕಾನ್ವರ್ಸಿಂಗ್ ವಿತ್ ಯು. ಒಳ್ಳೆ ಕಾನ್ವರ್ಸೇಷನ್. ಸೊ ಎಷ್ಟೊಂದು ಸರಿ ನಾವು ಪುಸ್ತಕಗಳನ್ನ ಓದಬೇಕಾದ್ರೆ ಏನೇನು ಕಂಡುಕೊಳ್ತೀವೋ, ಪ್ರತಿ ಒಂದು ವಿಷಯದ ಬಗ್ಗೆ ಮಾತಾಡಬೇಕಾದ್ರೆ ಅದರ ಮೀನಿಂಗ್ ನಮ್ಮ ಮನಸ್ಸಲ್ಲೂ ಚೇಂಜ್ ಆಗ್ತಾ ಇರುತ್ತೆ. ಸೊ ಐ ಆಮ್ ಶ್ಯೂರ್ ಅಕ್ಷಯ್ ಇಲ್ಲಿಗೆ ಬಂದು ಅಕ್ಷಯ್ ಹೋಗೋ ಅಕ್ಷಯ್ ಸೇಮ್ ಅಲ್ಲ, ಇಲ್ಲಿಗೆ ಬಂದು ಚಂದನ ಹೋಗೋ ಚಂದನ ಸೇಮ್ ಅಲ್ಲ ಅಂತ. ದಟ್ ಈಸ್ ವಾಟ್ ದ ಪರ್ಪಸ್ ಇಸ್ ಆಲ್ ಅಬೌಟ್. ಆ್ಯಂಡ್ ನಾನು ಆಲ್ರೆಡಿ ಹೇಳಿರೋ ಹಾಗೆ ಮೀನಿಂಗ್ಫುಲ್ಲಾಗಿ ಬದುಕಿ, ನಿಮ್ಮ ಮನಸ್ಸಲ್ಲಿ ಏನಾದರೂ ಕನಸುಗಳಿದ್ರೆ ಅದ್ರ ಟುವರ್ಡ್ಸ್ ನುಗ್ಗಿ, ನಾಳೆ ರಿಗ್ರೆಟ್ ಮಾಡ್ಕೊಳ್ಳೋ ಥರ ಬದುಕಬೇಡಿ. ಆ್ಯಂಡ್ ನಾವೆಲ್ಲ ಹಕ್ಕಿಗಳಿದ್ದ ಹಾಗೆ ರೆಕ್ಕೆಗಳಿದೆ, ಒಂದೇ ಕಡೆ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕರ್ಮ ನಿಮ್ಮದು, ಫಲ ಒಂದು, ಅದನ್ನು ಬಿಟ್ಬಿಟ್ಟು ಮುಂದಕ್ಕೆ ಹೋಗಿ. ಆ್ಯಂಡ್ ಐ ಹೋಪ್ ಟು ಸಿ ಯು ಅಗೇನ್ ಸೂನ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದೇ ಇವತ್ತಿನ ವಿಶೇಷ ಪಾಡ್ಕಾಸ್ಟ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್.